ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಯಮಾಯ ಧರ್ಮರಾಜಾಯ ಮೃತ್ಯವೇ ಚಾಂತಕಾಯ ಚ ವೈವಸ್ವತಾಯ ಕಾಲಾಯ ಸರ್ವಭೂತಕ್ಷಯಾಯ ಚ ಔದುಂಬರಾಯ ದಧ್ನಾಯ ನೀಲಾಯ ಪರಮೇಷ್ಠಿನೇ ಚಿತ್ರಾಯ. ಧರ್ಮವನ್ನು ಮನಸಾ ನೆನೆದು ಧರ್ಮದ ಮೂರ್ತ ಸ್ವರೂಪಕ್ಕೆ, ಧರ್ಮಮೂರ್ತಿಗೆ ಹಣೆಮಣಿದು ಧರ್ಮರಾಜನ ಕಥಾನಕದ ಮುಂದಿನ ಭಾಗವನ್ನು ಅವಲೋಕನ ಮಾಡೋಣ. ಬದುಕನ್ನು ಆಳಬೇಕಾದುದು ಬಲವಲ್ಲ, ರೂಪವಲ್ಲ, ಕೌಶಲವಲ್ಲ, ಮತ್ತು ಯಾವುದು ಪಾಂಡಿತ್ಯವೂ ಕೂಡ ಅಲ್ಲ, ಧರ್ಮ. ಬದುಕನ್ನು ಧರ್ಮ ಆಳಬೇಕು. ಪಾಂಡವರ ಸಂದೇಶ ಅದು. ಪಾಂಡವರ 5 ಒಬ್ಬ ಅದ್ಭುತ ಬಲಶಾಲಿ, ಇನ್ನೊಬ್ಬ ಘನ ಪರಾಕ್ರಮಿ, ಮತ್ತೊಬ್ಬ ರೂಪವಂತ, ಇನ್ನೊಬ್ಬ ವಿದ್ಯಾವಂತ ಪಂಡಿತ. ಆದರೆ ಆಳುವವನು ಅವನಿದು ಯಾವುದೂ ಅಲ್ಲ. ನಿನ್ನೆಯೇ ಹೇಳಿದ ಹಾಗೆ ನಕುಲನಂತೆ ರೂಪವಂತ ಅಲ್ಲ, ಭೀಮನಂತೆ ಬಲವಂತ ಅಲ್ಲ, ಬಲಶಾಲಿ ಅಲ್ಲ, ಅರ್ಜುನನಂತೆ ಪರಾಕ್ರಮಿ ಅಲ್ಲ, ಸಹದೇವನ ಪರಿಯ ಪಂಡಿತನಲ್ಲ. ಪಂಡಿತನೇ, ಆದರೆ ಸಹದೇವನ ಬೇರೆ ಯಾರೂ ಇಲ್ಲ ಆವತ್ತಿನ ಕಾಲಕ್ಕೆ. ಅದಲ್ಲ. ಇಷ್ಟಾದರೂ ಕೂಡ ಪಾಂಡವರನ್ನು ಆಳ್ತಾ ಇದ್ದಿದ್ದು ಧರ್ಮರಾಜ ಹೊರತು ಬೇರೆ ಯಾರೂ ಅಲ್ಲ. ಇವತ್ತಿನ ಕಾಲ ಆಗಿದ್ದರೆ ಬಲಸ್ಯ ಪೃಥ್ವಿ ಅಂತಲೇ ಆಗ್ಬಿಡ್ತಿತ್ತು. ಯಾರು ಬಲಿಷ್ಠನೋ ಯಾರು ಪರಾಕ್ರಮಿಯೋ ಅವನದ್ದೇ ಅಂತ. ಆದರೆ ಆವತ್ತಿನ ಕಾಲ ಹೇಗಿತ್ತು ಅಂದರೆ ಅವರು ಅಣ್ಣನಿಗೆ ಗೌರವ ಕೊಟ್ಕೊಂಡಿದ್ರು ಅಂತ. ಯಾಕೆಂದರೆ ಧರ್ಮ ಇದೆ ಅವನಲ್ಲಿ ಅಂತ. ಮತ್ತು ಆ ಧರ್ಮವೇ ಉಳಿಸಿದ್ದು ಇವರನ್ನು. ಇವರ ಬಲ ಪರಾಕ್ರಮ ಎಲ್ಲ ಅಲ್ಲ, ಧರ್ಮರಾಜನ ಧರ್ಮವೇ ಇವರೆಲ್ಲರನ್ನು ಕೂಡ ಉಳಿಸಿರುವಂಥದ್ದು ಅಂತ. ಧರ್ಮವೇ ದೊಡ್ಡದು ಎಂಬುದನ್ನು ಸ್ಥಾಪಿಸ್ತಕ್ಕಂಥ ಒಂದು ಘಟನೆಯೇ ಆ ಮಹಾಪ್ರಸ್ಥಾನ. ಹಾಗಾಗಿ ಅವರು ಯಾರೂ ತುದಿ ಮುಟ್ಟಲಿಲ್ಲ. ಶರೀರ ಸಹಿತವಾಗಿ ಸ್ವರ್ಗವನ್ನು ಯಾರೂ ಸೇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲರೂ ಮಧ್ಯದಲ್ಲಿ ಯೋಗಭ್ರಷ್ಟರಾಗಿ ಪತನಗೊಂಡರು. ಒಂದೊಂದು ಕಾರಣಗಳು ಅದಕ್ಕೆ. ಆ ಕಾರಣಗಳು ನಮಗೆಲ್ಲ ಪ್ರಸ್ತುತ. ರೂಪ ಇದೆಯೋ ಇಲ್ವೋ, ನಮ್ಮ ಪ್ರಕಾರ ನಾವು ರೂಪವಂತರೇ ಹೋದು. ಯಾರಾದರೂ ತನ್ನ ಕುರೂಪಿ ಅಂದ್ಕೊಳ್ತಾನ? ಇಲ್ಲ ಅಂತ. ಅದ್ರ ಬಗ್ಗೆ ಒಂದು ಅಭಿಮಾನ ಬಂತು ಅಂದರೆ ಹೋಯ್ತು. ರೂಪ ದೋಷ ಅಲ್ಲ, ರೂಪದ ಬಗ್ಗೆ ಬರುವಂಥ ಅಭಿಮಾನ ದೋಷ. ನಾವ್ಯಾರೂ ಸರ್ವಜ್ಞರಲ್ಲ, ಆದರೆ ನಮಗೊಂದು ಭಾವನೆ ಇದೆ ಅಂತ, ಗೊತ್ತು ನನಗೆ ಅಂತ. ಇಷ್ಟುದ್ದ ಇಲ್ಲ, ಆದರೆ ಗೊತ್ತು ನನಗೆ ಅಂತ ಅನ್ನೋದು ಬಿಡೋದಿಲ್ಲ ಮನುಷ್ಯ ಅಂತ. ಬರಬಾರ್ದು ಅದು ಅಂತ. ಆ ದುರಭಿಮಾನ ಬರಬಾರ್ದು, ಅಹಂಕಾರ ಬರಬಾರ್ದು ಅಂತ. ಹಾಗೆ ನಮ್ಮ ಬಲಗಳು, ದೇಹ ಬಲ ಮಾತ್ರ ಅಲ್ಲ, ಜನಬಲ ಇರ್ಬೋದು, ಧನಬಲ ಇರ್ಬೋದು, ನಾನಾ ಪ್ರಕಾರದ ಬಲಗಳಿದ್ದಾವೆ. ಆ ಬಲದ ಬಗ್ಗೆ ಕೂಡ ಒಂದು ಮದ ಬರ್ತದೆ, ಒಂದು ಅಹಂಕಾರ ಬರ್ತದೆ. ಬರಬಾರ್ದು ಅಂತ. ಕೌಶಲಗಳು ಪ್ರತಿಯೊಬ್ಬರಿಗೂ ಇದ್ದೇ ಇದೆ. ಒಂದಲ್ಲ ಒಂದು ರೀತಿಯ ಕೌಶಲ ಇದ್ದೇ ಇದೆ. ಕೌಶಲ ಯಾವುದೂ ಇಲ್ಲದೆ ಇರೋನು ಯಾರೂ ಇಲ್ಲ ಅಂತ. ಇರಲಿ, ಅದು ಬೆಳೆಸ್ಕೊಳ್ಳಿ ಅದು ಕೌಶಲವನ್ನು. ಆದರೆ ಅಹಂಕಾರ ಸಲ್ಲ, ಗರ್ವ ಸಲ್ಲ ಅಂತ.
ಇದೆಲ್ಲ ಈ ಪ್ರಕರಣದಲ್ಲಿ ಬಿಂಬಿತ ಆಗಿರುವಂಥದ್ದು. ಇನ್ನೊಂದೆರಡು ವಿಷಯ ಇದೆ ಇದಲ್ಲದೆ. ಅದೇನು ಹೇಳಿ, ಇನ್ನೊಂದು 2-3 ವಿಷಯ ಇದೆ. ಒಂದು, ಸುಳ್ಳು ಆಡಬಾರ್ದು, 2 ಅಂಶದ ಸತ್ಯ ಅಂತ, ಸತ್ಯಕ್ಕೆ 2 ಅಂಗಗಳು ಅಂತ. ಒಂದು, ಸುಳ್ಳು ಆಡಬಾರ್ದು ಅಂತ. ಇನ್ನೊಂದು, ಆಡಿದ್ದು ಸುಳ್ಳಾಗಬಾರ್ದು ಅಂತ. ಎರಡನೇದು ತುಂಬ ಮುಖ್ಯವಾಗಿರುವಂಥದ್ದು. ನಾವು ಏನೋ ಹೇಳ್ಬಿಡೋದು, ಮಾಡದೇ ಇರೋದು ಅಂತ, ಆಗಲೇಬಾರ್ದು ಅಂತ. ನುಡಿ ಬಂತು ಅಂದರೆ ನಡೆ ಹಿಂದಿನಿಂದ ಬರಲೇಬೇಕು. ನುಡಿಗಳು ಬೇರೆ ಬೇರೆ ಆಗಬಾರ್ದು ಅಂತ. ಹಾಗಾಗಿ ಅದೊಂದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು, ಪಕ್ಷಪಾತಗಳು ಸಲ್ಲ ಅಂತ. ಸಮಾನವಾಗಿ ನೋಡಬೇಕಾದ ಸ್ಥಾನದಲ್ಲಿ ಪಕ್ಷಪಾತ ಮಾಡಿದರೆ, ತಾರತಮ್ಯ ಮಾಡಿದರೆ ತೊಂದರೆ ಆಗತ್ತೆ ಅಂತ. ದ್ರೌಪದಿಯ ದೃಷ್ಟಾಂತ ಅದು. ಮತ್ತೊಂದು, ಜಾಸ್ತಿ ತಿನ್ನಬಾರದು, ಅಗತ್ಯಕ್ಕಿಂತ ಹೆಚ್ಚು ತಿನ್ನಬಾರದು, ತೂಕ ಮಾಡಿ ತಿನ್ನಬೇಕು ಅಂತ. ತೂಕ ಮಾಡಿ ಅಂದರೆ ತೂಕದ ಯಂತ್ರ ಇಟ್ಕೊಂಡು ತೂಕ ಮಾಡಬೇಕು ಅಂತಿಲ್ಲ. ಕಣ್ಣಡತೆ, ಮನಸ್ಸಿನ ಅಳತೆ ಒಂದು ಇದೆಯಲ್ಲ ಅಂತ. ತೂಕವೇ ಇದು. ಹೊಟ್ಟೆಯ ಅರ್ಧ ಭಾಗ, ಕಾಲ್ಭಾಗ ಅಂದರೆ ತೂಕವೇ ಇದು. ಅರ್ಧ ಭಾಗ ಘನಾಹಾರ, ಕಾಲ್ಭಾಗ ದ್ರವಾಹಾರ, ಕಾಲ್ಭಾಗ ಬಿಡು ಹಾಗೆ ಅಂತ. ಬಿಟ್ಟರೆ ನಿನಗೂ ಒಳ್ಳೆಯದು, ಬೇರೆಯವರಿಗೂ ಒಳ್ಳೆಯದು. ಇನ್ಯಾವುದೋ ಜೀವಕ್ಕೆ ಆಹಾರ ಆಯಿತು, ನಿನ್ನ ಆರೋಗ್ಯಕ್ಕೂ ಒಳ್ಳೆಯದು. ಯಾಕೆಂದರೆ ಅಗ್ನಿ ಎಂಬುದು ಅತ್ಯಂತ ಮುಖ್ಯ. ನಮ್ಮೊಳಗೆ ಅಗ್ನಿ ಅಂತ ಭಗವಂತನ ಸ್ವರೂಪವೇ ಇದು, ಹೊಟ್ಟೆಯಲ್ಲಿರ್ತಕ್ಕಂಥದ್ದು. ದೇವರು ಇರೋದು ಹೃದಯದಲ್ಲಿ ಮಾತ್ರ ಅಲ್ಲ, ಹೃದಯದಲ್ಲಿ ದೇವರು ಜ್ಯೋತಿರ್ಮಯನಾಗಿರ್ತಾನೆ, ಹೊಟ್ಟೆಯಲ್ಲಿ ಅಗ್ನಿಯಾಗಿರ್ತಾನೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಅವನೇ ಜೀರ್ಣ ಮಾಡುವನು, ನಾವೇನು ಜೀರ್ಣ ಮಾಡೋದು? ಆದರೆ ಅದಕ್ಕೆ ಸರಿಯಾಗಿ ನಡ್ಕೊಳ್ದೇ ಇದ್ದರೆ, ಅಗ್ನಿಗೆ ಏನು ಬೇಕೋ ಎಷ್ಟು ಬೇಕೋ ಆ ಥರ ಮಾಡದೇ ಇದ್ದರೆ ಅಗ್ನಿ ಹಾಳಾಗ್ಬೋದು. ಅಗ್ನಿ ಹಾಳಾದರೆ ಜೀವನ ಹಾಳಾಗತ್ತೆ. ಹಾಗಾಗಿ ಅದಕ್ಕೆ ತಕ್ಷಣದ ದುಷ್ಪರಿಣಾಮವೂ ಇದೆ. ಆಹಾರವನ್ನು ಹೆಚ್ಚು ತಗೊಂಡ್ರೆ ಅಗತ್ಯಕ್ಕಿಂತ ಕೂಡಲೇ ಬರ್ತಕ್ಕಂಥ ದುಷ್ಪರಿಣಾಮವೂ ಇದೆ. ಮತ್ತು ಮುಂದೆ ಅದು ಪಾಪ, ಅದು ನರಕದು, ಇನ್ನೊಂದು ಜೀವದ ಪಾಲಿಗೆ ಇದ್ದದನ್ನು ಕಿತ್ಕೊಂಡಿದ್ದು ನಾವು. ಅದು ಸೃಷ್ಟಿಯ ದುರುಪಯೋಗ. ಅದು ಸೃಷ್ಟಿ ಯಾಕಿದೆ ಅಂದರೆ ನಮ್ಗೆ ಏನು ಬೇಕು ಎಲ್ಲವನ್ನೂ ಕೊಡೋಕ್ಕೋಸ್ಕರ ಸೃಷ್ಟಿ ಇದೆ. ಆದರೆ ಅಗತ್ಯಕ್ಕಿಂತ ಹೆಚ್ಚು ಬಳಸೋಕ್ಕೆ ನಮಗೆ ಹಕ್ಕಿಲ್ಲ. ನಾವೇ ಸಂಪಾದನೆ ಮಾಡಿರ್ಬೋದು, ಆದರೂ ನಮ್ಮದಲ್ಲ ಅದು ಅಂತ. ಹಾಗಾಗಿ ಎಲ್ಲವೂ ಎಷ್ಟು ಬೇಕೋ ಅಷ್ಟು. ಈ ತತ್ವಗಳು ಈ ಮಹಾಪ್ರಸ್ಥಾನದಲ್ಲಿ ಗಮನಕ್ಕೆ ಬರುವಂಥದ್ದು, ಗೊತ್ತಾಗುವಂಥದ್ದು. ಕೊಟ್ಟ ಕೊನೆಯಲ್ಲಿ ಎಲ್ಲ ಸೋದರರು ಮತ್ತು ಪತ್ನಿ ಪತನಗೊಂಡ ಬಳಿಕ ಏಕಾಂಗಿಯಾಗಿ ಧರ್ಮರಾಜ ಮುಂದುವರೆದಿದ್ದಾನೆ. ಆಗ ದೇವರಾಜ ಇಂದ್ರ ದೇವರಥವನ್ನು ತೆಗೆದುಕೊಂಡು ಭೂಮ್ಯಾಕಾಶಗಳನ್ನು ಶಬ್ದದಿಂದ ತುಂಬಿ, ರಥಚಕ್ರದ ಘೋಷ, ನೇಮಿ ಘೋಷ ಅಂತ ಹೇಳ್ತಾರೆ ಅದಕ್ಕೆ, ಆ ದಿವ್ಯ ರಥದ ನೇಮಿ ಘೋಷ ಭೂಮ್ಯಾಕಾಶಗಳನ್ನು ತುಂಬಿದೆ, ಇಳಿದು ಬರ್ತಾ ಇದ್ದಾನೆ ದೇವೇಂದ್ರ ಅಂತ. ಒಂದು ಅಪೂರ್ವವಾಗಿರ್ತಕ್ಕಂಥ ಸಂಗಮ ಅದು. ದೇವರಾಜ ಮತ್ತು ನೆಲರಾಜರ ಸಮಾಗಮ ಅದು ಅಂತ. ಅಲ್ಲಿಯ ಚಕ್ರವರ್ತಿಯವನು, ಇಲ್ಲಿಯ ಚಕ್ರವರ್ತಿಯವನು ಇಬ್ಬರು ಕೂಡ ಪರಸ್ಪರ ಭೇಟಿಯಾಗ್ತಾ ಇದ್ದಾರೆ. ಸಹಜವಾಗಿ ಧರ್ಮರಾಜ ತನ್ನ ತಮ್ಮಂದಿರ ಬಗ್ಗೆ, ಪತ್ನಿಯ ಬಗ್ಗೆ ಮೊದಲು ಕೇಳ್ದ. ಅವರು ಎಲ್ಲಿ, ಅವ್ರಿಗೆ ಅವಕಾಶ ಬೇಕಲ್ಲ ಅಂತ. ಅವ್ರು ಮುಂದೆ ಹೋಗಿದ್ದಾರೆ ಅಂತ ಅಷ್ಟು ಉತ್ತರ ಬಂತು. ಎಲ್ಲಿ ಹೋಗಿದ್ದಾರೆ ಅಂತ ಮುಂದೆ ನೋಡಬೇಕು ನಾವು, ಮುಂದೆ ಹೋಗಿದ್ದಾರೆ ಅಂತ ಅವರು ಅಂತ. ಆಮೇಲೆ ನಾಯಿ ಪ್ರಸ್ತಾಪ ಆಯಿತು. ಈ ನಾಯಿ ಒಂದು ಅಲ್ಲಿಂದ ಜೊತೆಗೆ ಬರ್ತಾ ಇದೆ. ಹಸ್ತಿನಾವತಿಯಿಂದ ಪ್ರಾರಂಭ ಮಾಡಿ ಇಡೀ ಭಾರತದ ಭೂಪ್ರದಕ್ಷಿಣೆ ಮಾಡ್ಕೊಂಡು ಬರುವಾಗಲೂ ಕೂಡ ಒಟ್ಟಿಗೆ ಇತ್ತು. ಮಹಾಪ್ರಸ್ಥಾನದ ಸಮಯದಲ್ಲಿ ಕೊನೆಯಲ್ಲಿ ಒಟ್ಟಿಗೆ ಇತ್ತು. ತಮ್ಮಂದಿರು ಪತ್ನಿಯರು ಎಲ್ಲರೂ ಕೂಡ ಬಿಟ್ಟು ಹೋದರು, ಅದು ಬಿಟ್ಟು ಹೋಗಲಿಲ್ಲ, ಒಟ್ಟಿಗೆ ಇದೆ ಅದು. ಹಾಗಾಗಿ ನಾನು ಅದನ್ನು ಬಿಟ್ಟು ಹೋಗೋದಿಲ್ಲ, ಯಾಕೆಂದರೆ ಅದು ನನ್ನನ್ನು ಬಿಟ್ಟು ಹೋಗಿಲ್ಲ. ಒಂದು ಒಪ್ಪಂದ ಅದು ಅಂತ. ನಾಯಿ ನನ್ನನ್ನು ಬಿಟ್ಟು ಹೋಗಿಲ್ಲ, ಹಾಗಾಗಿ ನಾನು ನಾಯಿಯನ್ನು ಬಿಟ್ಟು ಹೋಗೋನಲ್ಲ ಅಂದಾಗ ಇಂದ್ರ ಹೇಳಿದಂತೆ, ಸ್ವರ್ಗಲೋಕದಲ್ಲಿ ನಾಯಿ ಸಾಕುವವರಿಗೆ ಅವಕಾಶ ಇಲ್ಲ. ಸ್ವರ್ಗೇ ಲೋಕೆ ಶ್ವವತಾಂ ನಾಸ್ತಿ ಧಿಷ್ಣ್ಯಂ. ಧಿಷ್ಣ್ಯ ಅಂದರೆ ನೆಲೆ. ಸ್ವರ್ಗೇ ಲೋಕೆ ಶ್ವವತಾಂ ನಾಸ್ತಿ ಧಿಷ್ಣ್ಯಂ. ಅವಕಾಶ ಇಲ್ಲ ಸ್ವರ್ಗಲೋಕದಲ್ಲಿ. ಬೇಡ ಬಿಡು ನೀನು ಸ್ವರ್ಗ ಅಂತಂದ್ರಂತೆ ಧರ್ಮರಾಜ.
ನಾಯಿಗೆ ಅವಕಾಶ ಇಲ್ಲ ಅಂದರೆ ನನಗೂ ಬೇಡ ಅವಕಾಶ. ಅಷ್ಟರ ಮಟ್ಟಿಗೆ ದಾರ್ಢ್ಯ ಧರ್ಮರಾಜನಿಗೆ. ನಾಯಿಗಾಗಿ ಸ್ವರ್ಗವನ್ನು ತ್ಯಾಗ ಮಾಡೋದ ಅಂದರೆ ಮಾಡ್ತಾನೆ ಧರ್ಮರಾಜ ಅಂತ. ಅದಕ್ಕೆ ಧರ್ಮರಾಜ ತಂದ್ಕೊಂಡಿದ್ದವನು ಅಂತ. ಜೀವಕಾರುಣ್ಯ ಅದು. ಪಾಪ ನಾಯಿ ಎಲ್ಲೋಗುತ್ತೆ, ಅದ್ರ ಗತಿ ಏನು ಮುಂದೆ ಅನ್ನೋ ಚಿಂತೆ ಅವನಿಗೆ ಅಂತ. ಅದು ಮಾತ್ರ ಅಲ್ಲ, ಆಶ್ರಿತ ಪರಿಪಾಲನೆ. ಯಾರು ನಮ್ಮನ್ನು ಆಶ್ರಯಿಸಿರ್ತಾರೋ ಅವರನ್ನು ನಾವು ಬಿಟ್ಕೊಡ್ಬಾರ್ದು, ಯಾವ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ನಮ್ಮನ್ನು ಆಶ್ರಯಿಸಿದವರನ್ನು ನಾವು ಪಾಲನೆ ಮಾಡಬೇಕು, ಯಾವುದೇ ಕಾರಣಕ್ಕೂ ಅವ್ರನ್ನ ಕೈ ಬಿಡಬಾರ್ದು ಅಂತ ಧರ್ಮ ಇದು ಅಂತ. ಈ ಎರಡು ಕಾರಣಗಳ ಸಲುವಾಗಿ ನಾಯಿ ಜೊತೆಗೆ ಅವಕಾಶ ಇದ್ದರೆ ಬರ್ತೇನೆ, ಇಲ್ಲ ಅಂದರೆ ಇಲ್ಲ ಅಂತ ಅಷ್ಟು ದೃಢವಾಗಿದೆ ಧರ್ಮರಾಜ. ಅದಕ್ಕೆ ಇಂದ್ರ ಮತ್ತೊಂದು ಧರ್ಮಯುಕ್ತಿಯನ್ನೇ ಹೇಳಿದಂತೆ. ಸ್ವರ್ಗಲೋಕದಲ್ಲಿ ನಾಯಿ ಸಾಕೋರಿಗೆ ಅವಕಾಶ ಇಲ್ಲ ಮಾತ್ರ ಅಲ್ಲ, ಈ ಮನುಷ್ಯ ಲೋಕದಲ್ಲೂ ತೊಂದರೆ ಉಂಟು ನಾಯಿ ಸಾಕೋರಿಗೆ. ನೀನು ಇಲ್ಲೇ ಉಳಿದ್ರೂ ಕೂಡ ತೊಂದರೆಯೇ ನಾಯಿ ಜೊತೆಗೆ ನೀನು. ಯಾಕೆಂದರೆ ಕ್ರೋಧವಶಾಹರಂತಿ ಇಷ್ಟಾಪೂರ್ತಂ ಕ್ರೋಧವಶಾಹರಂತಿ. ಮಾಡಿದ ಪುಣ್ಯವೆಲ್ಲವನ್ನು ಕೂಡ ನಾಯಿ ಸಾಕಿದರೆ ಅದನ್ನು ಕ್ರೋಧವಶರು ಎಂಬ ರಾಕ್ಷಸರು ಅಪಹಾರ ಮಾಡ್ತಾರೆ. ಅದೊಂದು ರಾಕ್ಷಸ ವರ್ಗ ಅದು, ಕ್ರೋಧವಶರು. ಕ್ರೋಧಕ್ಕೆ ವಶರಾಗ್ತಾರೆ ಅವರು, ವಶರಾಗೇ ಇರ್ತಾರೆ ಯಾವಾಗಲೂ. ಒಂದು ಅಸುರರ ಗುಂಪು ಅದು. ಆ ಗುಂಪು ನಾಯಿ ಸಾಕೋರನ್ನ ಹುಡುಕ್ತಾ ಇರ್ತದೆ. ಅದು ಯಾರು ನಾಯಿ ಸಾಕ್ತಾರೋ ಅವ್ರ ಪುಣ್ಯವನ್ನೆಲ್ಲ ಸ್ವಾಹ ಮಾಡಿಬಿಡ್ತಾರೆ ಅವರು. ಇಷ್ಟಾಪೂರ್ತಂ. ಇಷ್ಟ ಅಂದರೆ ಏನು? ದೇವರ ಕಾರ್ಯ. ಪೂರ್ತ ಅಂದರೆ ಏನು? ಸಮಾಜ ಕಾರ್ಯ. ಇದೆರಡು, ದೇವಕಾರ್ಯದಿಂದ ಬರುವಂಥ ಪುಣ್ಯ, ಬಂದಂಥ ಪುಣ್ಯ, ಮತ್ತು ಮನುಷ್ಯ ಕಾರ್ಯ, ಸಮಾಜಮುಖಿ ಕಾರ್ಯಗಳು. ಕೆರೆ ಕಟ್ಸೋದು, ಬಾವಿ ಕಟ್ಸೋದು, ಅಥವಾ ಇನ್ನೇನೋ ಒಂದು ಛತ್ರ ಕಟ್ಸೋದು. ಈ ಮನುಷ್ಯರಿಗೋಸ್ಕರ ಏನು ಮಾಡ್ತೇವೆ, ಅದರಿಂದ ಬರ್ತಕ್ಕಂಥ ಪುಣ್ಯ. ಎರಡೂ ಪುಣ್ಯಗಳು ಕೂಡ ನಷ್ಟವಾಗ್ತವೆ ನಾಯಿ ಸಾಕಿದ್ರಿಂದ. ಅದು ಪ್ರಶಸ್ತ ಅಲ್ಲ. ಅದು ನಾಯಿ ಬಿಟ್ಟರೆ ತಪ್ಪಲ್ಲ ನೀನು ಅಂತ, ನಾಯಿನ ತ್ಯಾಗ ಮಾಡ್ಬೋದು ನೀನು ಅಂತ ಇಂದ್ರನ ವಾದ ಅಂತ. ಆದರೆ ಧರ್ಮರಾಜನನ್ನು ಒಪ್ಪಲೇ ಇಲ್ಲ. ನಮಗೆ ರಾಮನ ನೆನಪಾಗ್ತದೆ ಅಂತ. ವಿಭೀಷಣ ಆಶ್ರಯಿಸಿ ಬಂದಿರ್ತಾನೆ, ಅವನನ್ನು ಬಿಡಬೇಕು ಅಂತ ಉಳಿದ ಕಪಿಗಳ, ಹೆಚ್ಚಿನ ಕಪಿಗಳ ವಾದ. ಸ್ವೀಕಾರ ಮಾಡಬಾರ್ದು ಅವನನ್ನು ಅಂತ, ವಿಭೀಷಣನನ್ನು ಅಂತ. ಯಾಕೆಂದರೆ ಶತ್ರು ಪಕ್ಷದಿಂದ ಬಂದಿದ್ದಾನೆ, ಏನು ಮಾಡ್ತಾನೋ ಗೊತ್ತಿಲ್ಲ, ನಿಜವಾಗೂ ಈ ಕಡೆ ಇದ್ದಾನೋ ಆ ಕಡೆ ಇದ್ದಾನೋ ಸಂದೇಹವೇ. ಹಾಗಾಗಿ ಕೆಲವರು ಅವನನ್ನು ಕೊಂದೇ ಬಿಡಬೇಕು ಅಂತಂದರು ವಿಭೀಷಣನನ್ನು, ಇನ್ನು ಕೆಲವರು ಸೇರಿಸ್ಕೋಬಾರ್ದು ಅಂತಂದರು, ಮತ್ತು ಕೆಲವರು ಸೇರಿಸ್ಕೊಳ್ಳೋಣ ಆದರೆ ಅವನ ಹಿಂದೆ ಗುಪ್ತಚರರನ್ನು ಬಿಡೋಣ ಅಂತಂದರು. ಇನ್ನು ಕೆಲವರು ಅವನನ್ನು ಸೇರಿಸ್ಕೊಂಡು ಪ್ರಶ್ನೆ ಮಾಡೋಣ ಅವನನ್ನು ಅಂತ, ಇಂಟ್ರಾಗೇಷನ್, ವಿಚಾರಣೆ ಮಾಡೋಣ ಅಂತ. ಒಬ್ಬ ಹನುಮಂತ ಮಾತ್ರ ಹೇಳಿದ್ದು ಅಂತ, ನಿನ್ನ ಯಾವ ಸಚಿವರ ಸಲಹೆಯೂ ನನಗೆ ಸಮ್ಮತ ಆಗಲಿಲ್ಲ ಪ್ರಭು, ಇವರು ಯಾರು ಹೇಳಿದ್ದು ಸರಿಯಿಲ್ಲ, ಅವನು ಯೋಗ್ಯ, ಅವನನ್ನು ಸ್ವೀಕಾರ ಮಾಡಬೇಕು, ವಿಚಾರಣೆ ಮಾಡಬಾರ್ದು, ಸಂದೇಹ ಪಡಬಾರ್ದು ಅವನ ಮೇಲೆ. ಇದು ಹೇಳಿದ್ದು ಹನುಮಂತ. ಯಾಕೆಂದರೆ ಹನುಮಂತ ರಾಮರಿಬ್ಬರ ಹೃದಯ ತುಂಬ ಸೇರುವಂಥದ್ದು, ಅವರ ಅಭಿಪ್ರಾಯಗಳು ಅಷ್ಟು ಹೊಂದಿ ಬರ್ತವೆ ಅಂತ. ಅದೇ ಆಗಿತ್ತು ರಾಮನ ಅಭಿಪ್ರಾಯವೂ ಕೂಡ ಅಂತ. ಕೊನೆಗೆ ಸುಗ್ರೀವನಿಗೂ ರಾಮನಿಗೂ ತುಂಬ ಚರ್ಚೆ ಆಗಿಬಿಡ್ತು ಈ ವಿಷಯದಲ್ಲಿ. ಕೊಟ್ಟ ಕೊನೆಯಲ್ಲಿ ಇನ್ನೂ ಚರ್ಚೆ ಇಲ್ಲ ಅಂತ ಹೇಳ್ತಾನೆ ರಾಮ, ಕರ್ಕೊಂಡು ಬಾ ಅವನನ್ನು. ವಿಭೀಷಣ ಅಲ್ಲ, ರಾವಣ ಬೇಕಾದ್ರೂ ಬರಲಿ, ಕರ್ಕೊಂಡು ಬಾ. ಬಂದು ಆಶ್ರಯಿಸಿದರೆ ಅವರನ್ನು ನಾನು ಬಿಟ್ಕೊಡೋ ಪ್ರಶ್ನೆ ಇಲ್ಲ ಅಂತ. ಆಗಲೇ ಅಪ್ರಸಿದ್ಧವಾಗಿರುವಂಥ ಶ್ಲೋಕ ಬಂದಿರುವಂಥದ್ದು ರಾಮನ ಬಾಯಿಯಿಂದ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ. ಶ್ಲೋಕ ಕಲ್ತಿಲ್ವ? ಅದನ್ನು ಕಲ್ತ್ಬಿಡ್ಬೇಕು, ಇದನ್ನು ಶ್ಲೋಕನ ಎಲ್ಲರೂ ಕೂಡ. ಯಾಕೆಂದರೆ ಇದು ರಾಮನಿಗೆ ನೆನಪು ಮಾಡೋಕ್ಬೇಕು ಈ ಶ್ಲೋಕ ಇದು ಅಂತ. ನಿಂದೊಂದು ವ್ರತ ಇದೆ, ನೀನು ಕೊಟ್ಟ ಮಾತಿದೆ ಒಂದು, ಅದೇನಂದರೆ ಒಂದೇ ಒಂದು ಬಾರಿ ಬಂದು ಶರಣಾದರೆ, ಸಕೃದೇವ ಪ್ರಪನ್ನಾಯ, ಒಂದು ಬಾರಿ, ಒಂದೇ ಒಂದು ಬಾರಿ ಶರಣಾದರೆ ನಾನು ನಿನ್ನವನು ಅಂತ ಹೇಳ್ಕೊಂಡ್ರೆ, ತವಾಸ್ಮೀತಿ ಚ ಯಾಚತೆ, ಅವನಿಗೆ ಅಭಯವನ್ನು ಕೊಟ್ಟೆ, ಯಾರಿಂದಲೂ ಯಾವ ತೊಂದರೆಯೂ ಬಾರದಂತ ನೋಡಿಕೊಡ್ತೇನೆ ನಾನು. ಏತದ್ ವ್ರತಂ ಮಮ, ಇದು ನನ್ನ ವ್ರತ ಅಂತ ರಾಮ ಹೇಳಿದ್ದು. ಹಾಗಾಗಿ ಅದನ್ನು ನೆನ್ಪಡ್ಕೋಬೇಕು ಅಂತ. ಈ ರಾಮಾಯಣದ ಕಥಾನಾಯಕ ಹೇಗೋ ಮಹಾಭಾರತದ ಕಥಾನಾಯಕ ಕೂಡ ಹಾಗೆಯೇ ಅಂತ, ಗುಣಗಳು ಹಾಗೇ ಇದೆ ಅಂತ. ಹಾಗಾಗಿ ಬಂದು ಆಶ್ರಯಿಸಿದೆ, ನೀನು ಏನೇ ಹೇಳು ಅದು ಧರ್ಮ, ಆಶ್ರಯದ ಪರಿಪಾಲನೆ ಧರ್ಮ. ನಾನೇನು ನಾಯಿ ಸಾಕಿದ್ದಲ್ಲ, ಅದು ಬರ್ತಾ ಇದೆ ನನ್ನ ಹಿಂದೆ ಅಷ್ಟೇ. ಹಾಗಾಗಿ ನಾನು ಅದನ್ನು ಮಾಡುವವನೇ, ಅವಕಾಶ ಇದ್ದರೆ ಹೇಳು, ಇಲ್ಲ ಅಂದರೆ ನಾನು ಇಲ್ಲೇ ಇರ್ತೇನೆ, ತೊಂದರೆ ಇಲ್ಲ ಏನು ಅಂತ. ಒಂದು ನೆನ್ಪಿಟ್ಕೊಳ್ಳಿ,
ಅದು ನಮಗಿದೆ ಅಂತ ಆದರೆ ನಮಗಿದ್ದೇ ಇರ್ತದೆ ಅದು ಅಂತ, ಎಲ್ಲೂ ಹೋಗೋದಿಲ್ಲ ಅಂತ. ಕೆಲಸ ಏನಾಗ್ತದೆ ಅಂದರೆ ಆಸೆ ಧರ್ಮ ಪರಿಪಾಲನೆ ಮಾಡೋಕ್ಕೆ ಬಿಡೋದಿಲ್ಲ. ಅದೊಂದು ಅವಕಾಶ ತಪ್ಪಿ ಹೋಗ್ತದಲ್ಲ ಅಂತ ಅನಿಸ್ಬಿಡ್ತದೆ. ತಪ್ಪಿ ಎಲ್ಲೂ ಹೋಗೋದಿಲ್ಲ. ನಮಗೆ ಅಂತ ಇದ್ದರೆ, ಯಾವುದು ನಮಗೆ ಅಂತ ಬರ್ಕೊಂಡಿದೆ ಅದನ್ನು ಯಾರಿಗೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಮಗೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಮಗೆ ಬಂದೇ ಬರುವಂಥದ್ದು, ಬಾರದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ಕೂಡ ಹಾಗೆ ಆಯಿತು. ಇಷ್ಟು ಯಾವಾಗ ಧರ್ಮರಾಜ ಪಟ್ಟು ಹಿಡಿದನೋ ನಾಯಿ ನಿಜ ರೂಪವನ್ನು ತೋರಿಸ್ತು. ಅದು ಯಮಧರ್ಮ, ಅದು ಸಾಕ್ಷಾತ್ ಯಮಧರ್ಮ. ಅದು ಇವನೇ ಅದು. ಹಾಗೆ ನೋಡಿದರೆ ಅದು ಎರಡಲ್ಲ, ಅದು ಧರ್ಮರಾಜನೇ ಅಂತ ಹೇಳಬೇಕು. ಧರ್ಮರಾಜನ ರೂಪದಲ್ಲಿ ಯಮಧರ್ಮನೇ ಬಂದಿದ್ದು, ನಾಯಿ ರೂಪದಲ್ಲಿ ಕೂಡ ಯಮಧರ್ಮನೇ ಬಂದಿದ್ದು. ಮತ್ತೊಂದು ರೂಪ ಅಷ್ಟೇ, ಅದು ಬೇರೆ ಏನೂ ಅಲ್ಲ. ಹಾಗಾಗಿ ಒಬ್ಬರನ್ನೊಬ್ಬರು ಬಿಟ್ಟಿರದೇ ಇರ್ತಕ್ಕಂಥ ಒಂದು ಬಾಂಧವ್ಯ ಅದು ಅಂತ. ಯಮಧರ್ಮ ತುಂಬ ಮೆಚ್ಚುತ್ತಾನೆ ತನ್ನ ಮಗನನ್ನು ಕುರಿತು ಅಂತ. ನಿನ್ನನ್ನು ಹಿಂದೊಮ್ಮೆ ಪರೀಕ್ಷೆ ಮಾಡಿದ್ದೆ, ತುಂಬ ಸಂತೋಷ ಆಗಿತ್ತು ಆಗಲೂ ಕೂಡ ಅಲ್ವಾ? ನಿಮಗೆಲ್ಲ ನೆನಪಿದೆಯಾ? ಗೊತ್ತಾ ಪರೀಕ್ಷೆ ಅದು ಏನದು? ಯಕ್ಷ ಪ್ರಶ್ನೆಯಲ್ಲಿ ಪರೀಕ್ಷೆ ಮಾಡಿದ್ದೆ. ಅದರಲ್ಲಿ ನೀನು ಪೂರ್ಣಾಂಕಗಳೊಂದಿಗೆ ತೇರ್ಗಡೆ ಆಗಿದ್ದೆ. ಒಂದು ಅಂಕವೂ ಕೂಡ ಕಡಿಮೆ ಆಗಿಲ್ಲ 100ಕ್ಕೆ. ಅಷ್ಟು ಸಮರ್ಥವಾಗಿ ನೀನು ಉತ್ತರ ಕೊಟ್ಟಿದ್ದೆ, ಹಾಗೆ ನಡ್ಕೊಂಡಿದ್ದೆ. ಎಲ್ಲಿವರೆಗೆ ಅಂದರೆ, ಯಾರಾದ್ರೂ ಒಬ್ಬರನ್ನು ಬದುಕಿಸ್ಕೋಬೋದು 4 ಜನರಲ್ಲಿ ಅಂತ ಅಂದಾಗ ಯಾರನ್ನು ಬದುಕಿಸ್ಕೋತಾನೆ ಅಂತ ಹೇಳ್ತಾನೆ ಧರ್ಮರಾಜ? ಯಾಕೆ ಹಾಗೆ ಹೇಳ್ತಾನೆ? ಕುಂತಿಗೊಬ್ಬ ಮಗ ನಾನಿದ್ದೇನೆ, ಮಾದ್ರಿಗೂ ಒಬ್ಬ ಮಗ ಇರಲಿ ಅಂದರೆ ತಾಯಂದ್ರಿಗೆ ನ್ಯಾಯ ಕೊಡಬೇಕು ಅಂತ ಯೋಚನೆ ಮಾಡ್ತಾನೆ ಅವನು. ಅವನು ರಾಜಕಾರಣಿ ಆದರೆ, ಅವನು ಲಾಭಾಕಾಂಕ್ಷಿ ಆದರೆ, ಭೀಮ ಬದುಕಿದರೆ ಬಲ ಇದೆ, ಹೇಳಿದ್ದನ್ನು ಕೇಳ್ತಾನೆ. ಅರ್ಜುನ ಬದುಕಿ ಬಂದರೆ ದಿವ್ಯಾಸ್ತ್ರಗಳು, ಪರಾಕ್ರಮ ಇಂಥದ್ದೆಲ್ಲ ಇದೆ. ಇವ್ರು ಯಾರು ಒಬ್ಬರನ್ನ ನಡೆಸ್ಕೊಂಡ್ರೆ ಅವನಿಗೆ ರಾಜಕೀಯವಾಗಿ ತುಂಬ ಲಾಭ ಇದೆ. ಮುಂದೆ ಒಂದು ದಿನ ದುರ್ಯೋಧನನ ಎದುರಿಸೋ ಸಂದರ್ಭ ಇದ್ದೇ ಇದೆ, ಆಗ ಪ್ರಯೋಜನ ಆಗತ್ತೆ ಅಂತ. ಅದನ್ನು ಕೂಡ ಆಲೋಚನೆ ಮಾಡಲಿಲ್ಲ ಅಂತ. ತಾಯಿಯಂದ್ರಿಬ್ರಿಗೂ ನ್ಯಾಯ. ಮಲತಾಯಿ, ಮಾದ್ರಿ ಅವನ ಹೆತ್ತ ತಾಯಿ ಅಂದರೆ ಮಲತಾಯಿ, ಅವಳಿಗೂ ನ್ಯಾಯ ಕೊಡಬೇಕು. ಅಂದರೆ ಯಮ ಹೇಗೆ ನ್ಯಾಯಪರನೋ ಹಾಗೆ ಇವನು ಕೂಡ ನ್ಯಾಯಪರ ಅಂತ. ಯಮಧರ್ಮನ ಮಗ ಅದೇ ರೀತಿಯಲ್ಲಿ ನ್ಯಾಯಪರ ಅಂತ. ಅವನಿಗೆ ನೌಕರನ ಮೇಲೆ ಜಾಸ್ತಿ ಪ್ರೀತಿ ಅಂತಲ್ಲ, ಒಂದೇ ಸಮಾನವಾದ ಪ್ರೀತಿ ಅವನಿಗೆ ಎಲ್ಲರ ಮೇಲೂ ಕೂಡ. ಆದರೆ ತೀರ್ಮಾನ ತಗೊಳ್ಬೇಕಾದ್ರೆ ಲಾಭವನ್ನು ನೋಡೋದಿಲ್ಲ ಅವನು, ಧರ್ಮವನ್ನು ನೋಡ್ತಾನೆ, ನ್ಯಾಯವನ್ನು ನೋಡ್ತಾನೆ, ಯಾವುದು ಸರಿ ಅಂತ ನೋಡ್ತಾನೆ ಅಂತ. ಇವತ್ತು ಯಮಧರ್ಮನಿಗೆ ಯಾಕೆ ತುಂಬ ಸಂತೋಷ ಆಯಿತು ಅಂದರೆ ಜೀವಕಾರುಣ್ಯ, ಅದಕ್ಕಾಗಿ ಅಂತ. ಮಕ್ಕಳೇ, ನಿಮಗೆ ಸತ್ಯ ಸಾವಿತ್ರಿಯ ಕಥೆ ಹೇಳುವಾಗ ಹೇಳಿದ್ದು, ಯಮಧರ್ಮ ಕ್ರೂರ ಅಲ್ಲ, ಕಠೋರ ಅಲ್ಲ. ಯಮಧರ್ಮ ಅಂದರೆ ಕಬ್ಬಿಣ ಕೊಲ್ಲು ಎಲ್ಲ ಅಲ್ಲ. ಅವನು ಕಬ್ಬಿಣದ ಹೃದಯ ಅಲ್ಲ ಅವನದ್ದು. ಪಾಪದ ಕುರಿತು ಮಾತ್ರ ಹಾಗೆ ಅವನು, ಪಾಪಗಳ ಕುರಿತು ಕೂಡ ಹಾಗಲ್ಲ ಅವನು, ಪಾಪದ ಕುರಿತು ಹಾಗೆ ಅವನು. ಅದೇ ಒಳ್ಳೆಯವರ ಬಗ್ಗೆ ಅವನು ಅಷ್ಟು ಕರುಣಾಮಯಿ. ಒಳ್ಳೆಯವರ ಬಗ್ಗೆ ಅಂತಲ್ಲ, ಎಲ್ಲರ ಬಗ್ಗೆಯೂ ಕರುಣಾಮಯಿ, ವಾತ್ಸಲ್ಯಮಯಿ ಅವನು. ಅಂದರೆ ಪಾಪಕ್ಕೆ ಒಂದು ಚಿಕಿತ್ಸೆ ಕೊಡಬೇಕಾಗಿರುವಂಥ ಜವಾಬ್ದಾರಿ ಇದೆ, ಅದನ್ನು ಮಾಡ್ತಾನವನು. ಅಲ್ಲಿ ಏನು ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ಹಾಗಾಗಿ ನಿಜ ರೂಪವನ್ನು ಅದು ನಾಯಿ ತೋರಿದಾಗ ವಿಸ್ಮಯವಾಯಿತು ಧರ್ಮರಾಜನಿಗೆ. ಹಾಗಾಗಿ ಹೇಳಿದ್ದು, ಧರ್ಮರಾಜನ ಜೊತೆಗೆ ಬಂದಿದ್ದು ಯಾವುದು ಅಂದರೆ ಧರ್ಮ ಅದು ಅಂತ. ನಾಯಿ ಜೊತೆಗೆ ಬಂದಿದ್ದಲ್ಲ, ಧರ್ಮ ಜೊತೆಗೆ ಬಂದಿದ್ದು. ನಾಯಿ ರೂಪ ಯಾಕೆ ಅಂದರೆ ಧರ್ಮ ನಮ್ಮನ್ನು ಕಾಯುತ್ತೆ ಅಂತ. ನಾಯಿಯ ಪ್ರಧಾನವಾದ ಕಾರ್ಯ ಯಾವುದು? ಕಾಯುವಂಥದ್ದು. ಧರ್ಮ ನಮ್ಮನ್ನು ಕಾಯುತ್ತೆ ಅಂತ. ಎಡೆಬಿಡದೆ ನಮ್ಮೊಂದಿಗೆ ಇದ್ದು, ನಾವು ಎಲ್ಲೇ ಹೋಗಲಿ, ಎಲ್ಲೇ ಬರಲಿ, ಬದುಕಿರಲಿ, ಸತ್ತಿರಲಿ, ಪ್ರತಿಯೊಂದು ಹಂತದಲ್ಲಿ ಕೂಡ ಜೊತೆಗಿದ್ದು ನಮ್ಮನ್ನು ಕಾಯುವಂಥದ್ದು ಅಂತ. ಹಾಗಾಗಿ ನಾಯಿ ರೂಪವನ್ನು ಅದು ತಾಳಿ ಬಂದಿರತಕ್ಕಂಥದ್ದು ಅಂತ. ಹಾಗಾಗಿ ಅದು ಒಂದೇ ಕೊನೆಗುಳಿಯುವಂಥದ್ದು. ನಮಗೆ ಭೋಜರಾಜನ ಮಾತು ನೆನಪಾಗ್ತದೆ. ನಿನ್ನೆ ಒಂದು ಸ್ವಲ್ಪ ಭಾಗ ಹೇಳಿದ್ದು ಭೋಜರಾಜನ ಮಾತಿನಲ್ಲಿ, ಒಂದು ತುದಿ ಭಾಗವನ್ನು ಮಾತ್ರ ಹೇಳಿದ್ದು. ಅವನು ಕವಿತೆಯನ್ನು ಬರೆದಿಟ್ಟು ಹೋಗಿದ್ದಾನೆ ಭೋಜರಾಜ. ವಾತಾಭ್ರ ವಿಭ್ರಮವಿದಂ ವಸುಧಾಧಿಪತ್ಯಂ, ವಾತಾಭ್ರ ವಿಭ್ರಮಮಿದಂ ವಸುಧಾಧಿಪತ್ಯಂ. ವಸುಧಾಧಿಪತ್ಯ ಅಂದರೆ ಸಾಮ್ರಾಜ್ಯ, ರಾಜ್ಯಾಧಿಕಾರ. ಗಾಳಿಗೆ ಸಿಕ್ಕಿದ ಮೋಡದ ಹಾಗೆ. ಯಾರು ಹೇಳಿದ್ದು? ಒಬ್ಬ ರಾಜ ಹೇಳಿದ್ದು, ದೊಡ್ಡ ಚಕ್ರವರ್ತಿ ಅವನು. ಅವನು ಹೇಳಿದ್ದೇನೆಂದರೆ, ಈ ಅರಸೊತ್ತಿಗೆ ಅನ್ನುವಂಥದ್ದು ಗಾಳಿಗೆ ಸಿಕ್ಕಿದ ಮೋಡ. ಈಗ ಹೀಗೆ ಇನ್ನೊಂದು ಗಳಿಗೆಯಲ್ಲಿ ಬೇರೆ ಥರ. ಈಗ ಇಲ್ಲಿದೆ, ನಾಳೆ ಬೇರೆ ಇಲ್ಲೋದು. ನಾಳೆ ಯಾಕೆ, ಇನ್ನೊಂದು ಗಂಟೆ ಬೇರೆ ಎಲ್ಲ ಇರುತ್ತೆ. ಅದು ಈ ನನ್ನ ಹತ್ರ ಇದೆ, ಅದು ಅದರ ಮುಂದಿನ ಗಳಿಗೆ ಏನಂತ ಗೊತ್ತಿಲ್ಲ ಅಂತ. ಹಾಗಾಗಿ ವಾತಾಭ್ರ ವಿಭ್ರಮವಿದಂ ವಸುಧಾಧಿಪತ್ಯಂ.
ಇನ್ನು ಸುಖಾನುಭವ ಜೀವನದಲ್ಲಿ ಮಾಡ್ತೇವೆ ನಾವು. ಇಂದ್ರಿಯ ಸುಖಗಳ ಅನುಭವ, ನೋಡಿ ಖುಷಿ ಪಡ್ತೇವೆ, ಕೇಳಿ ಖುಷಿ ಪಡ್ತೇವೆ. ಇದೆಲ್ಲ ಮೇಲ್ನೋಟಕ್ಕೆ ಮಾತ್ರ ಸುಖ, ಮೇಲ್ನೋಟಕ್ಕೆ ಮಾತ್ರ ಮಧುರ, ನಿಜವಾಗಿ ಅಲ್ಲ. ಲಾಡು ಸಿಹಿ ಸಿಹಿ ಮೇಲ್ನೋಟಕ್ಕೆ ಮಾತ್ರ, ಸ್ವಲ್ಪ ಜಾಸ್ತಿ ತಿನ್ನಿ, ಅದು ಒಳಗೆ ಹೋಗಿ ಏನು ಮಾಡುತ್ತೆ ನೋಡಿ, ಟೆರರಿಸ್ಟ್ ಮಾಡೋ ಕೆಲಸ ಮಾಡುತ್ತೆ ಒಳಗಡೆ ಹೋಗಿ ಅಂತ, ಬಾಂಬ್ ಮಾಡೋ ಕೆಲಸ ಮಾಡುತ್ತೆ ಅಂತಂದರೆ, ನೇರವಾಗಿ ಸ್ಫೋಟ ಮಾಡದೇ ಇದ್ದರೂ ಅಷ್ಟೇ ತೊಂದರೆ ಕೊಡುತ್ತೆ ಅದು ಅಂತ ಒಳಗಡೆ ಹೋಗಿ ಅಂತ. ಹಾಗಾಗಿ ಈ ವಿಷಯ ಸುಖಗಳು ಮೇಲ್ನೋಟಕ್ಕೆ ಮಧುರ, ಆಪಾತ ಮಾತ್ರ ಮಧುರು ವಿಷಯೋಪಭೋಗ. ದೊರೆ ಹೇಳಿದ್ದುದು, ಅವನಿಗೆ ಇಲ್ಲದೇ ಇರ್ತಕ್ಕಂಥ ವಿಷಯ ಸುಖ ಇಲ್ಲ, ಎಲ್ಲವೂ ಇದೆ ಅಂಥವನು ಹೇಳಿದ್ದು ಅಂತ. ಪ್ರಾಣದ ಬಗ್ಗೆ ಒಂದು ಅಭಿಪ್ರಾಯ ಕೊಡ್ತಾನೆ ಭೋಜ. ಪ್ರಾಣ ತೃಣಾಗ್ರ ಜಲಬಿಂದು ಸಮೋನ್ನರಾಣ, ಹುಲ್ಲಿನ ತುದಿಗಂಟಿದ ನೀರಿನ ಬಿಂದುವಿನಂತೆ ಪ್ರಾಣ. ಹುಲ್ಲಿನ ತುದಿಗಂಟಿದ ನೀರಿನ ಬಿಂದು ಯಾವಾಗಲೂ ಬೀಳ್ಬೋದು. ಒಂದು ಗಾಳಿ ಬೀಸಿದರೆ ಬಿದ್ದು ಬಿಡುತ್ತೆ, ಒಂದು ನಾಯಿ ಓಡಾಡಿದೆ ಅದರ ಮೇಲೆ ಬಿದ್ದು ಬಿಡುತ್ತೆ. ಏನೂ ಇಲ್ಲ ಅಂತ ಅಂದ್ಕೊಳ್ಳಿ, ಬಿಸಿಲು ಬಂದರೆ ಸಾಕು ಅದು ಉಳ್ಕೊಳ್ಳೋದು, ನಾಶ ಆಗುತ್ತೆ ಅದು. ಹಾಗಾಗಿ ನಿಶ್ಚಿತವಾಗಿ ನಾಶವಾಗುವಂಥದ್ದು ಇರುವಂಥದ್ದಲ್ಲ. ಪ್ರಾಣ ತೃಣಾಗ್ರ ಜಲಬಿಂದು ಸಮ, ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ, ಯಾವಾಗ ಬೇಕಾದ್ರೂ ಆಗ್ಬೋದು. ಕೊನೆಗೆ ಏನು ಉಳಿಯೋದು ಹೇಳು ಅಂದರೆ, ಧರ್ಮ ಸಖ ಪರಮಹೋ ಪರಲೋಕಯಾನೆ. ಪರಲೋಕದ ಯಾನದ ಸಂದರ್ಭ ಬಂದಾಗ ಅದು ಆಗಲೂ ಅಂತ ಅರ್ಥ, ಯಾವಾಗಲೂ ಒಟ್ಟಿಗೆ ಇರುವಂಥದ್ದು. ಧರ್ಮ ಸಖ, ಧರ್ಮವೇ ಸಖ, ಸ್ನೇಹಿತ ಅಂತ. ಹಾಗಾಗಿ ಮುಂದಾಲೋಚನೆ ಇದ್ದರೆ ಧರ್ಮ ಸಂಗ್ರಹ ಮಾಡು. ರೂಪ ಸಂಗ್ರಹ, ಧನ ಸಂಗ್ರಹ, ಧಾನ್ಯ ಸಂಗ್ರಹ, ಬಲ ಸಂಗ್ರಹ, ಕೌಶಲ ಸಂಗ್ರಹ, ಪುಸ್ತಕ ಪಾಂಡಿತ್ಯದ ಸಂಗ್ರಹ, ಇದು ಯಾವುದು ಮುಂದಕ್ಕೆ ಬರುವಂಥದ್ದಲ್ಲ. ಧರ್ಮ ಸಂಗ್ರಹ ಮಾಡು, ಸಂದೇಶ ಇದರದ್ದು ಅಂತ. ಸರಿ, ಧರ್ಮರಾಜನನ್ನು ರಥವೇರಿಸಿದರು. ಇಂದ್ರ ಮತ್ತು ಯಮ ಇಬ್ಬರೂ ಸೇರಿ ಧರ್ಮರಾಜನನ್ನು ದೇವರಥವೇರಿಸಿ ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಸ್ವರ್ಗಲೋಕಕ್ಕೆ ಹೋಗುವಾಗ ಧರ್ಮರಾಜನನ್ನು ನಾರದರು ವರ್ಣನೆ ಮಾಡ್ತಾರೆ. ಏನು ತೇಜಸ್ಸು ಇವನದ್ದು, ಭೂಮಿ ಆಕಾಶಗಳನ್ನು ಮುಚ್ಚಿದೆ ಧರ್ಮರಾಜನ ತೇಜಸ್ಸು. ಬೇರೆ ಎಲ್ಲ ರಾಜರನ್ನು ಮೀರಿಸಿದೆ. ಈ ಹಿಂದಿನ ಎಲ್ಲ ರಾಜರುಗಳು, ರಾಜರ್ಷಿಗಳು, ದೊಡ್ಡ ದೊಡ್ಡ ಚಕ್ರವರ್ತಿಗಳು, ಧರ್ಮಮೂರ್ತಿಗಳಿಂದ ಖ್ಯಾತರಾಗಿರ್ತಕ್ಕಂಥವ್ರು, ಅವರೆಲ್ಲರೂ ಕೂಡ ಮಂಕಾದರು ಧರ್ಮರಾಜನ ಮುಂದೆ ಅಂತ ನಾರದರು ಹಾಡಿ ಹೊಗಳ್ತಾರೆ. ಯಾಕೆಂದರೆ ಅವ್ರು ಯಾರು ದೇಹ ಸಹಿತ ಸ್ವರ್ಗಕ್ಕೆ ಹೋಗಿಲ್ಲ, ಸತ್ಯ ಸ್ವರ್ಗಕ್ಕೆ ಹೋಗಿರೋಂಥದ್ದು ಅವರೆಲ್ಲರೂ ಕೂಡ. ಶರೀರ ಸಹಿತ ಸ್ವರ್ಗಕ್ಕೆ ಹೋಗೋನು ಅಂದರೆ ಇವನೊಬ್ಬನೇ ಅಂತ. ಸಾವು ಕೂಡ ಮುಟ್ಟಲಾದವನನ್ನು, ಅಷ್ಟೂ ಇಲ್ಲ ದೋಷ ಅವನಲ್ಲಿ ಅಂತ. ಹಾಗಾಗಿ ಯಮಧರ್ಮ ಭೂಮಿ ಬಂದರೆ ಹೇಗೆ ಬದುಕ್ತಾನೆ ಅಂದರೆ ಈ ಥರ ಬದುಕ್ತಾನೆ, ಸಾವು ಮುಟ್ಟದಂತೆ ಬದುಕ್ತಾನೆ ಅವನು ಯಮಧರ್ಮ ಅಂತ ಬದುಕನ್ನು ಮಾಡ್ತಾನೆ ನೋಡಿ ಅಂತ. ಹಾಗೆ ವರ್ಣನೆ ಮಾಡ್ತಾರೆ ನಾರದರು. ಸ್ವರ್ಗಕ್ಕೆ ಹೋದ, ಅವನಿಗೇನು ಭಾರಿ ದೊಡ್ಡ ಸಂತೋಷದಲ್ಲಿದ್ದಾನೆ ಅಂತೇನಲ್ಲ, ಸಮಚಿತ್ತನಾಗಿ ಸ್ವರ್ಗಕ್ಕೆ ಹೋಗಿರುವಂಥದ್ದು. ಅವನು ಇರೋದೇ ಹಾಗೆ ಅವನು ಧರ್ಮರಾಜ. ಅವನು 6ಕ್ಕೆ ಏರೋದು ಇಲ್ಲ 3ಕ್ಕೆ ಇಳಿಯೋದು ಇಲ್ಲ. ಅವನು ಸಮಚಿತ್ತ, ಹಿಗ್ಗುವುದಿಲ್ಲ ಕುಗ್ಗುವುದೂ ಇಲ್ಲ ಅವನು ಅಂತ, ಸಾಮಾನ್ಯವಾಗಿ ಅಂತ. ಸ್ವರ್ಗಕ್ಕೆ ಹೋದರೆ ಅಲ್ಲೊಂದು ವಿಚಿತ್ರ ಕಾದಿತ್ತು ಅಂತ. ಅವನು ನಿರೀಕ್ಷೆಯಲ್ಲಿದ್ದ. ಭೀಮ ಕಾಣ್ತಾನೆ, ಅರ್ಜುನ ಕಾಣ್ತಾನೆ, ದ್ರೌಪದಿ ಕಾಣ್ತಾಳೆ, ವಿರಾಟ ದ್ರುಪದರು ಕಾಣ್ತಾರೆ, ಹೀಗೆಲ್ಲ ನಿರೀಕ್ಷೆಯಲ್ಲಿದ್ದ ಅವನು. ಸ್ವರ್ಗಕ್ಕೆ ಹೋದರೆ ದುರ್ಯೋಧನ, ಅವನ ಪಕ್ಷದವರು, ಅವರೆಲ್ಲ ಮೆರಿತಾ ಇದ್ದಾರೆ ಸ್ವರ್ಗದಲ್ಲಿ. ಪಾಂಡವರು ಪೈಕಿಯವರು ಒಬ್ಬರೂ ಇಲ್ಲ ಅಲ್ಲಿ ಸ್ವರ್ಗದಲ್ಲಿ. ದೊಡ್ಡ ಪ್ರಶ್ನೆ ಬಂದ್ಬಿಡ್ತು ಧರ್ಮರಾಜನಿಗೆ, ಎಲ್ಲಿ ಅವರೆಲ್ಲ? ನನ್ನ ತಮ್ಮಂದಿರು ಅವರೆಲ್ಲ ಇಲ್ಲಿ, ಇವನು ಯಾಕೆ ಇಲ್ಲಿ ಬಂದು ಕೂತಿದ್ದಾನೆ ಅಂತ. ದುರ್ಯೋಧನ ಅಂತ. ಧರ್ಮರಾಜನಿಗೆ ಅಲ್ಲಿ ಇರೋಕ್ಕೂ ಇಷ್ಟ ಆಗಲಿಲ್ವಂತೆ. ಇನ್ನೊಂದು ಮಹಾಭಾರತ ಶುರು ಮಾಡ್ತಾನೆ ಅವನು ಇಲ್ಲಿ ಮತ್ತೆ ಅಂತ. ದುರ್ಯೋಧನ ಇದ್ರೆ ಕೇಳಬೇಕಂತ ಸುಮ್ಮನೆ ಇರ್ತಾನೆ ಅವನು ಅಂತ. ಹಾಗಾಗಿ ಮತ್ತೆ ಅರಗಿನ ಅರಮನೆ ದ್ಯೂತ ಶುರುವಾಗುತ್ತಾ ಇನ್ನು ಅಂತ, ವಸ್ತ್ರಾಪಹರಣ, ವನವಾಸ ಅಂತ, ಸ್ವರ್ಗದಲ್ಲೂ ಕೂಡ ಅಂತ. ಹಾಗಾಗಿ ಈಗ ಇದನ್ನು ಗಾದೆ ಹೇಳ್ತಾರಲ್ಲ, ಹೋದೆ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿಯಲ್ಲಿ ಅಂತ. ಅಂತೂ ಇಂತೂ ಈ ಭೂಲೋಕದಲ್ಲಿ ಜೀವನ ಇಡೀ ಗುದ್ದಾಡಿ ಅಂತೂ ಇಂತೂ ಕಳಿಸ್ಕೊಟ್ಟಾಯ್ತು ಅವನ್ನ. ನೋಡಿದರೆ ಈ ಧರ್ಮರಾಜ ಎಲ್ಲಿ ಹೋಗಿರಬೇಕೋ ಅಲ್ಲೇ ಬಂದು ಕೂತ್ಕೊಂಡ್ಬಿಡ್ತಾನೆ. ವಕ್ರಿಸಿದ್ದಾನೆ ಅಂತ ಹೇಳ್ತಾರಲ್ಲ, ಆ ಥರ ಇದೆ ಅಂತ. ವಕ್ರಿಸಿದ್ದಾನೆ ಅಂತ ಹೇಳ್ತಾರಲ್ಲ, ಹಾಗೆ ಅಂತ. ದೊಡ್ಡ ಪ್ರಶ್ನೆ ತಕ್ಕ ಚಿಹ್ನೆ. ಕಾಣಬೇಕಾದವರು ಕಾಣ್ತಾ ಇಲ್ಲ, ಕಾಣಬಾರ್ದವ್ರು ಮೆರಿತಾ ಇದ್ದಾರೆ. ಏನಿದು ಅಂತ.
ಅರ್ಧ ಭಾಗಕ್ಕೆ ಉತ್ತರ ಸಿಕ್ತಂತೆ ಧರ್ಮರಾಜನಿಗೆ. ಯುದ್ಧದಲ್ಲಿ ಸತ್ತಿದ್ದಾನೆ ದುರ್ಯೋಧನ, ವೀರಗತಿ, ವೀರಮರಣ ಅದು. ನೋಡಿ ಎಷ್ಟು ವಿಶೇಷ ನೋಡಿ, ಜೀವನವಿಡೀ ಅನ್ಯಾಯ ಮಾಡಿದ್ದಾನೆ ದುರ್ಯೋಧನ. ಆದರೆ ಯುದ್ಧದಲ್ಲಿ ಮಾಡಿದಾಗ ಅವನಿಗೆ ಉತ್ತಮ ಗತಿ ಪ್ರಾಪ್ತ ಆಯಿತು, ಸ್ವರ್ಗಲೋಕ ಪ್ರಾಪ್ತ ಆಯಿತು ಅವನಿಗೆ ಅಂತ. ಅಷ್ಟು ವಿಶೇಷ ಇದೆ ಅದರಲ್ಲಿ ಅಂತ. ಆ ವೀರಗತಿಗೆ ತುಂಬ ಮಹತ್ವ ಇದೆ ಅಂತ. ಧರ್ಮಯುದ್ಧ ನಡೆದಿದ್ದು, ಆದರೆ ಇವನೇ ಧರ್ಮದ ಕಡೆಗಿಲ್ಲ, ಅಧರ್ಮದ ಕಡೆಗಿದ್ದಾನೆ. ಆದರೂ ಧರ್ಮಯುದ್ಧವಾಗಿದ್ದರಿಂದ ಅದರಲ್ಲಿ ಸತ್ಯದಿಂದ ಅವನಿಗಿಷ್ಟು ಫಲ ಬಂದಿದೆ ಅಂತ ದುರ್ಯೋಧನನಿಗೆ ಅಂತ ಉತ್ತರ ಸಿಕ್ತು ಧರ್ಮರಾಜನಿಗೆ. ಆಯಿತು, ನನ್ನವರೆಲ್ಲ ಇಲ್ಲಿ ಅಂತ. ಅವರು ಎಲ್ಲ ಹೆಚ್ಚಿನವರು ಯುದ್ಧದಲ್ಲೇ ಮಾಡಿದವರಲ್ವಾ, ಅವರು ಏನಾದರು ಸರಿಯಾದ ಉತ್ತರ ಸಿಗಲಿಲ್ಲ. ಬದಲಿಗೆ ಅವನಿಗೆ ಬುದ್ಧಿ ಹೇಳಿದ್ರಂತೆ, ಎಲ್ಲ ಇಲ್ಲಿ ಅದೆಲ್ಲ ವೈರ ಎಲ್ಲ ಮುಂದುವರಿಸ್ಬಾರ್ದು, ಆ ಬೇಜಾರೆಲ್ಲ ಇಟ್ಕೋಬಾರ್ದು, ಸ್ವರ್ಗಲೋಕಕ್ಕೆ ಬಂದೆಲ್ಲ ಅದೆಲ್ಲ ಅಲ್ಲಿ ಮುಗೀತು ಭೂಲೋಕದಲ್ಲೇ, ಇಲ್ಲಿ ಎಲ್ಲ ಸ್ವರ್ಗವಾಸಿಗಳು ಅಂತಷ್ಟೇ. ಅದು ಅವನು ಧರ್ಮರಾಜ ಒಪ್ಕೊಳ್ಳೋಕೆ ತಯಾರಿಲ್ಲ ಆ ವಿಷಯವನ್ನು. ಚಿಕ್ಕ ಮಕ್ಕಳು ಹಠ ಹಿಡ್ದಂತೆ, ಎಲ್ಲಿ ಭೀಮಾರ್ಜುನರು ಎಲ್ಲಿ, ದ್ರೌಪದಿ ನಕುಲ ಸಹದೇವರು ಎಲ್ಲಿ, ಕರ್ಣ ಎಲ್ಲಿ. ಕರ್ಣನ ಬಗ್ಗೆ ಒಂದು ತುಂಬ ಮಮತೆ ಧರ್ಮರಾಜನಿಗೆ. ಅದಾದಮೇಲೆ ಕುಂತಿ ಹೇಳಿರ್ತಾಳೆ, ತರ್ಪಣ ಕೊಡುವಾಗ ಕರ್ಣನಿಗೂ ಕೊಡುವಂತೆ. ಕರ್ಣನಿಗೆ ಯಾಕೆ ಅಂದಾಗ ವಿಷಯ ಹೇಳಿರ್ತಾಳೆ, ಕರ್ಣ ನಿಮ್ಮ ಅಣ್ಣ ಅಂತ. ಧರ್ಮರಾಜನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಅಸೂಯೆ ಪಡ್ತಿದ್ರೋ ಏನೋ, ಅಥವಾ ತಾಯಿ ಬಗ್ಗೆನೇ ಬೇರೆ ತಾಯಿ ತಿಳ್ಕೊತಾ ಇದ್ರೋ ಏನೋ. ಹಾಗಿಲ್ಲ, ತಾಯಿ ಬಗ್ಗೆ ಇರೋ ಗೌರವ ವ್ಯತ್ಯಾಸ ಇಲ್ಲ. ಅದರ ಬದಲು ಕರ್ಣನ ಬಗ್ಗೆ ಪೂಜ್ಯ ಭಾವ, ಅಲ್ಲಿಂದ ಮುಂದಕ್ಕೆ ಕರ್ಣನ ಬಗ್ಗೆ ತುಂಬ ಗೌರವ ಅಂತ, ಅಣ್ಣ ಅನ್ನೋ ಭಾವ ಬಂದ್ಬಿಟ್ಟಿತ್ತು ಅವನಿಗೆ ಧರ್ಮರಾಜನಿಗೆ. ಹಾಗಾಗಿ 10 ಬಾರಿ ಕೇಳ್ತಾನೆ, ಕರ್ಣ ಎಲ್ಲಿ. ಯಾರು ಉತ್ತರ ಹೇಳದೇ ಇದ್ದಾಗ ಕೊನೆಯಲ್ಲಿ ಧರ್ಮರಾಜ ಹೇಳಿದಂತೆ, ನಿಮ್ಮ ಸ್ವರ್ಗ ಇಟ್ಕೊಳ್ಳಿ ನೀವೇ, ನನಗೆ ಬೇಡ, ಎಲ್ಲಿದ್ದಾರೆ ನನ್ನ ತಮ್ಮಂದರು ಹೇಳಿ, ಅಲ್ಲಿ ಕರ್ಕೊಂಡೋಗಿ ಬಿಡಿ ನನ್ನನ್ನು ಅಂತ ಹಠ ಹಿಡಿದಾಗ ಅವನ ಸೇವಕರು, ಆ ದೇವದೂತರೆಲ್ಲ ಇರ್ತಾರಲ್ಲ, ಅವರೆಲ್ಲ ಆಯಿತು ನೀನು ಏನು ಹೇಳ್ತೀವಿ ಮಾಡೋಕ್ಕೆ ನಾವಿರೋ ಅಂಥದ್ದು, ನೀನು ರಥವೀರು, ನೀನನ್ನು ಕರ್ಕೊಂಡು ಹೋಗ್ತೇನೆ, ತಮ್ಮಂದರು ಇರೋ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಎಂಬುದಾಗಿ ಹೇಳಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಕರ್ಕೊಂಡು ಹೋದ್ರು ಅಂತ ಗೊತ್ತಾಗೋಕ್ಕಿಂತ ಮುಂಚೆ ಒಂದು ರಾಮಧನ್ನು ಹಾಡ್ಬಿಡೋದು ಒಳ್ಳೆಯದು. ಯಾಕೆಂದರೆ ಆ ಜಾಗ ಆ ಥರ ಇದೆ ಅಂತ ಒಂದು ಸರ್ತಿ ರಾಮನ ನೆನ್ಪು ಮಾಡಿಕೊಂಡೇ ಆ ಕಡೆ ಹೋಗೋದು ಒಳ್ಳೆಯದು ಅಂತ, ಅಂಥದ್ದು ಅಂತ. ರಾಮ 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 ಸೀತಾ ರಾಮ 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 ಸೀತಾ 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 ರಾಮ ರಾಮ
ರಾಮ ರಾಮ ರಾಮ ಸೀತಾರಾಮ ರಾಮ ರಾಮ. ರಾಮ 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 ಸೀತಾರಾಮ ರಾಮ ರಾಮ. ರಾಮ 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 ಸೀತಾ ರಾಮ ರಾಮ ರಾಮ. ಮುಂದೆ ಮುಂದೆ ದೇವದೂತ, ಅವನ ಹಿಂದೆ ಹಿಂದೆ ರಾಜ ಯುಧಿಷ್ಠಿರ, ಧರ್ಮರಾಜ ತಮ್ಮಂದಿರನ್ನು ನೋಡುವ ಸಲುವಾಗಿ ಪ್ರಯಾಣ. ವಿಚಿತ್ರ ಅಂದರೆ ತುಂಬ ಶುಭವಾದ ವಾತಾವರಣದಿಂದ ಪ್ರಯಾಣ ಆರಂಭ ಆಗಿರುವಂಥದ್ದು. ಆದರೆ ದಾರಿ ಬರ್ತಾ 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 ಅಶುಭಕರವಾಗಿ, ಅಮಂಗಲಕರವಾಗಿ ಪರಿವರ್ತನೆ ಆಗ್ತಾ ಹೋಯಿತು. ಪಂಥಾನಂ ಅಶುಭಂ, ಅಶುಭವಾದ ಮಾರ್ಗ, ಶುಭಕರವಲ್ಲದ ಮಾರ್ಗ. ದುರ್ಗಮ ತುಂಬ, ಪ್ರಯಾಣವೂ ಕೂಡ ತುಂಬ ಕಷ್ಟ ಸಾಧ್ಯ. ಅಲ್ಲಿ ಸೇವಿತಂ ಪಾಪಕರ್ಮಭಿ, ಪಾಪಿಗಳು ಪ್ರಯಾಣ ಮಾಡ್ತಕ್ಕಂಥ ದಾರಿ ಅದು, ಪಾಪಕರ್ಮಿಗಳ ದಾರಿಯಾಗಿತ್ತು ಅದು. ಸ್ವರ್ಗದಲ್ಲಿ ತುಂಬ ಬೆಳಕಿತ್ತು, ಆದರೆ ಹೋಗ್ತಾ 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 ಕತ್ತಲಾಯಿತು. ಎಷ್ಟು ಕತ್ತಲು ಅಂದರೆ ಕುರುಡು ಕತ್ತಲು ಎನ್ನುವಂಥ ಕತ್ತಲು ಎಲ್ಲ ಕಡೆ ಆವರಿಸಿದೆ. ಇನ್ನು ನಾವು ಅದು ಒಂದು ಹಳ್ಳಿ ಪ್ರದೇಶಕ್ಕೋ ಅಥವಾ ಕಾಡಿನ ಪ್ರದೇಶಕ್ಕೋ ಹೋದರೆ ಹುಲ್ಲುಗಾವದಿರುತ್ತಲ್ವಾ, ಹುಲ್ಲು ಬೆಳೆದಿರುತ್ತೆ ಎಲ್ಲ ಕಡೆಗೆ. ಎದುರುಗಡೆ ಇದೆ ನೋಡಿ ಈ ಥರದ್ದು. ಅಲ್ಲಿ ಹುಲ್ಲುಗಾವಲು ಯಾವುದು ಅಂತಂದರೆ, ಧರ್ಮರಾಜ ಹೋಗ್ತಾ ಇದ್ದ ಜಾಗದಲ್ಲಿ ಕೂದಲುಗಳೇ ಹುಲ್ಲುಗಳು ಅಂತ, ಕೂದಲು ಹರಡಿದೆ ಪೂರ್ತಿ, ಅದೇ ಹುಲ್ಲುಗಾವಲು ಅಂತ. ಪರಿಮಳ ಯಾವುದು ಅಂದರೆ ಪಾಪಿಗಳ ಪರಿಮಳ, ಪಾಪಕೃತಾಂ ಗಂಧೈ. ಕೆಸರಿದೆ, ಎಂಥ ಕೆಸರು ಅಂದರೆ ಮಣ್ಣು ನೀರಿನ ಕೆಸರಲ್ಲ ಅದು, ರಕ್ತ ಮಾಂಸಗಳ ಕೆಸರು. ಅಂಥ ದಾರಿ ಅದು, ಮಾಂಸ ಶೋಣಿತ ಕರ್ದಮಂ. ದಾರಿ ತುಂಬ ಕಚ್ಚುವ ಕಡಿಯುವ ಕ್ರಿಮಿಗಳು. ಧರ್ಮರಾಜನೇ ಮುಟ್ಲಿಲ್ಲವು, ಆದರೆ ಇದ್ವು, ಬೇರೆಯವ್ರನ್ನ ಕಡಿತಾ ಇದ್ವು ಚೆನ್ನಾಗಿ. ಹಾಗಾಗಿ ಮಕ್ಷಿಕ, ಮಶಕ, ದಂಶ ಅಂದರೆ ಕಚ್ಚುವಂಥ ನಾನಾ ಪ್ರಕಾರದ ಕ್ರಿಮಿಗಳು ಅಲ್ಲಿದ್ದವು. ಮತ್ತು ಅಲ್ಲಲ್ಲಿ ಶವಗಳು, ಎಲುಬುಗಳು, ಕೂದಲುಗಳು, ಕ್ರಿಮಿ ಕೀಟಗಳು. ಕನ್ನಡದಲ್ಲಿ ಕ್ರಿಮಿ ಕೀಟ ಅಂತ ಹೇಳ್ತೇವೆ ನಾವು, ಸರಿಯಾದ ಶಬ್ದ ಕೃಮಿ ಅಂತ, ಸಂಸ್ಕೃತ ಶಬ್ದ ಕೃಮಿ ಅಂತ. ಕ್ರಿಮಿ ಕೀಟಗಳು, ಬೆಂಕಿ, ಸುತ್ತ ಹುರಿಯುವ ಬೆಂಕಿ, ಕಾಗೆಗಳು, ಗೂಗೆಗಳು, ಅವುಗಳಿಗೆ ಕಬ್ಬಿಣದ ಕೊಕ್ಕು. ಕಾಗೆ ಗೂಗೆಗಳಿಗೆ ಕೊಕ್ಕು ಕಬ್ಬಿಣದ್ದು ಅಂದರೆ ಯಾಕೆ ಅಂತ ಯೋಚನೆ ಮಾಡಿ ನೀವು ಅಂತ. ಇನ್ನು ವಿಚಿತ್ರವಾದ ಪ್ರೇತಗಳು ಅಂತ. ಆ ಪ್ರೇತಗಳು ಹೇಗಿದ್ವು ಅಂತಂದರೆ, ಎಷ್ಟು ದೊಡ್ಡ ಆಕೃತಿ ಅಂದರೆ ವಿಂಧ್ಯ ಪರ್ವತದಂತೆ ಒಂದೊಂದು ಪ್ರೇತ, ಮಂದರ ಪರ್ವತದಂತೆ, ಅಂದರೆ ಅಷ್ಟು ದೊಡ್ಡ, ಒಂದು ಪರ್ವತದಷ್ಟು ದೊಡ್ಡ, ಮಹಾಪರ್ವತದಷ್ಟು ಅಷ್ಟು ದೊಡ್ಡ ಆಕಾರವಂತೆ. ಆದರೆ ಬಾಯಿ ಮಾತ್ರ ಸೂಜಿ ಅಂತ. ಎಷ್ಟು ಚಿಕ್ಕ ಬಾಯಿ ಅಂದರೆ ಅಷ್ಟು ಚಿಕ್ಕ, ಸೂಚಿ ಮುಖ ಅಂತ ಹೆಸರು ಅದಕ್ಕೆ ಅಂತ. ಯಾಕೆ ಹಾಗೆ ಅಂದರೆ ಅವಕ್ಕೆ ತುಂಬ ಹಸಿವು, ತುಂಬ ಬಾಯಾರಿಕೆ, ಆದರೆ ಬಾಯಿ ತುಂಬ ಚಿಕ್ಕದು. ತಣಿಯಬಾರ್ದು ಹಸಿವು, ಬಾಯಾರಿಕೆ ತಣಿಯಬಾರ್ದು ಅನ್ನೋ ಕಾರಣಕ್ಕೆ ಅಂಥ ಸೃಷ್ಟಿ ಅದು ಅಂತ. ಯಾವಾಗಲೂ ತೃಪ್ತಿ ಅಂತ ಆಗೋದೇ ಇಲ್ಲ ಅವಕ್ಕೆ ಅಂತ. ಸಿಕ್ಕಿದ್ರು ಏನಾದರೂ ತಿನ್ನೋಕೆ ಕುಡಿಯೋಕ್ಕೆ ಸಿಕ್ಕಿದ್ರು ಕೂಡ ಬಾಯಿ ಇರೋದೇ ಇಷ್ಟು ತಾನೆ ಅಂತ ನೀವು ಆಲೋಚನೆ ಮಾಡ್ಕೊಳ್ಳಿ ಅಂತ. ಆನೆಗೆ ಒಂದಿಷ್ಟೇ ಚಿಕ್ಕ ಬಾಯಿ ಇದ್ದರೆ, ಸೊಳ್ಳೆಗಿರುವಂಥ ಬಾಯಿ ಆನೆಗಿದ್ರೆ ಏನಾಗ್ಬೋದು ಹೇಳಿ, ಅದೇ ಕಥೆ ಇದು ಅಂತ. ಹಾಗಾಗಿ ಅಂತಹ ಪ್ರೇತಗಳು, ಸೂಚಿ ಮುಖೇ ತಥಾ ಪ್ರೇತೈ ವಿಂಧ್ಯಶೈಲೋಪಮೈರ್ವೃತಂ. ಇನ್ನು ಅನೇಕರು ಪಾಪಿಗಳು ಪ್ರಯಾಣ ಮಾಡ್ತಾ ಇದ್ದಾರೆ ಅಲ್ಲಿ, ಅಥವಾ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಅಲ್ಲಿ. ಅವ್ರ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂದರೆ, ಅವ್ರ ಮೈ ತುಂಬ ರಕ್ತದಿಂದ, ಕೊಬ್ಬಿನಿಂದ ಲಿಪ್ತವಾಗಿದೆ ಪೂರ್ತಿ. ಕೆಲವರಿಗೆ ಕೈ ಇಲ್ಲ, ಕೆಲವರಿಗೆ ಕಾಲಿಲ್ಲ, ಕೆಲವರಿಗೆ ಹೊಟ್ಟೆಯೇ ಇಲ್ಲ, ಬೆನ್ನಿಲ್ಲ ಅಂತ. ಕತ್ತರಿಸಿದ್ದು ಗೊತ್ತಾಗ್ತದೆ ಅಂತ,
ಕತ್ತರಿಸಿದ್ದು ಕಿತ್ತು ತಿಂದಿದ್ದು ಗೊತ್ತಾಗ್ತದೆ. ಉಳಿದ ಅವಯವಗಳಿಂದ ಜೀವಂತರಾಗಿದ್ದಾರೆ ಅವರು, ಪ್ರಾಣ ಹೋಗಿಲ್ಲ ಅವರಿಗೆ. ಚಿನ್ನ ಬಾಹೂರು ಪಾಣಿಬಿಹಿ ನಿಕೃತ್ತೋದರ ಪಾದೇಶ್ಚ, ಕಾಲಿಲ್ಲ ಕೆಲವರಿಗೆ, ಕೈ ಇಲ್ಲ ಕೆಲವರಿಗೆ, ತತ್ರ ತತ್ರ ಅಲ್ಲಲ್ಲಿ ಅಂಥ ವಿಕಲಾಂಗರು. ಎತ್ತ ನೋಡಿದರತ್ತ ಶವದ ದುರ್ಗಂಧ ಅಮಂಗಲಕರ, ರೋಮಗಳು ನಿಮಿರು ನಿಂತವಂತೆ ಧರ್ಮರಾಜನತ್ವ. ಆ ಗಂಧವನ್ನು, ಆ ದುರ್ಗಂಧವನ್ನು ಸಹಿಸಲಾರದೆ ರೋಮಗಳು ನೆಟ್ಟಗೆ ನಿಮಿರು ನಿಂತವು. ಯಾಕೆ ನಾನು ಇಲ್ಲಿ ಬಂದೆ, ತಮ್ಮಂದ್ರ ಬಳಿ ಕರ್ಕೊಂಡೋಗಿ ಅಂತಂದರೆ ಇಲ್ಯಾಕೆ ಕರ್ಕೊಂಡು ಬಂದರು ಎನ್ನುವ ಸಂಶಯ, ಒಂದು ಆತಂಕ ಧರ್ಮರಾಜನ ಮನಸ್ಸನ್ನು ಆವರಿಸಿತು. ಅಷ್ಟೊತ್ತಿಗೆ ಒಂದು ನದಿ ಕಾಣಿಸ್ತು. ನೀವು ಕೇಳಿರೋ ನದಿಯಲ್ಲ ಅದು, ಸ್ವಲ್ಪ ಬೇರೆ ಥರ ನದಿ. ಅದು ನೀರು ಹರಿತಾ ಇದೆ ಅಂತೇಳಿ ಆ ನದಿಯಲ್ಲಿ, ಆದರೆ ಕೊತ ಕೊತ ಕುದಿಯುವ ನೀರು ಹರಿತಾ ಇದೆ ಅಂತ. ದಾಟಿ ಹೋಗಬೇಕು ಆ ನದಿಯನ್ನು, ಬೆಂದೇ ಹೋಗಬೇಕು ಮುಂದಕ್ಕೆ. ದದರ್ಶ ಉಷ್ಣೋದಕೈ ಪೂರ್ಣಾಂ ನದೀಂ ಚಾಪಿ ಸುದುರ್ಗಮ ಹಸಿಪತ್ರವನಂಚೈವ. ಹಸಿಪತ್ರವನ, ಎಲೆಗಳು ಕತ್ತಿಗಳು ಹೊಡ್ತಾ ಹೋಗುವಾಗ ಮೈಯೆಲ್ಲ ಕತ್ತರಿಸಿ ಹೋಗುವಂಥ ಹಸಿಪತ್ರವನ. ಆಮೇಲೆ ಕರಂಭವಾಲುಕಾ ಸ್ತಪ್ತಾಹ, ಕಾದ ಮರಳು, ಮಧ್ಯೆ ಮಧ್ಯೆ ಕಾದ ಕಬ್ಬಿಣದ ಗುಂಡುಗಳು. ಇನ್ನು ಲೋಹ ಕುಂಭಗಳು ಅಂತ, ಮಡಿಕೆ, ಲೋಹದ ಮಡಿಕೆ, ಅದರೊಳಗೆ ಎಣ್ಣೆ ಇದೆ, ಎಣ್ಣೆ ಕೊತ ಕೊತ ಕುದೀತಾ ಇದೆ. ಅದು ಯಾಕೆ ಅಂತ ನಿಮಗೆಲ್ಲ ಗೊತ್ತು, ಪ್ರತ್ಯೇಕ ಹೇಳಬೇಕಾಗಿಲ್ಲ. ಪಾಪಿಗಳನ್ನು ಹಾಕ್ತಾರೆ ಅದರಲ್ಲಿ. ಅಂತಹ ಕುಂಭಿ ಪಾಕ ಅಂತ ಹೇಳ್ತಾರಲ್ಲ, ಕುಂಭಿ ಪಾಕ ಅಂದರೆ ಕುಂಭದಲ್ಲಿ ಹಾಕಿ ಬೇಯಿಸೋದು ಅಂತ, ಪಾಕ ಅಂದರೆ ಬೇಯಿಸುವಂಥದ್ದು ಅಂತ. ಅಂಥದ್ದೆಲ್ಲ ಇತ್ತು ಅಲ್ಲಿ ಅಂತ. ಇನ್ನು ಬೂರುಗದ ಮರ, ಕೂಟಶಾಲ್ಮಲಿ ಅಂತ ಕರೀತಾರೆ. ಕೂಟಶಾಲ್ಮಲಿ ಅಂದರೆ ಮೈ ತುಂಬ ಮುಳ್ಳು ಅಂತ, ಎಲ್ಲೂ ಮುಟ್ಟೋಕ್ಕೆ ಸಾಧ್ಯ ಇಲ್ಲ ಮರವನ್ನು, ಅಂಥ ಮುಳ್ಳು ಮರ. ಅದ್ಯಾಕೆ ಅಂತಲೂ ಕೂಡ ಗೊತ್ತಾಗತ್ತೆ ನಿಮಗೆ ಅಂತ. ದುಸ್ಪರ್ಶಂ ತೀಕ್ಷ್ಣ ಕಂಟಕಂ, ಮತ್ತು ಎಲ್ಲ ಕಡೆ ಆ ಪಾಪಿಗಳು ಪಡುವಂಥ ಯಾತನೆ, ಎಲ್ಲಕ್ಕಿಂತ ಮಿಗಿಲಾಗಿ ತಡೆಯಲಾರದ ದುರ್ಗಂಧ, ಕ್ಷಣ ನಿಲ್ಲಲಾಗದೆ ಇರತಕ್ಕಂಥ ದುರ್ಗಂಧ, ನರಕ. ಅದು ಪ್ರತ್ಯೇಕ ನಿಮ್ಗೆ ಹೇಳಬೇಕಾಗಿಲ್ಲ ನರಕ ಅಂತ. ಒಂದು ವಿಷಯ ಗಮನಿಸಬೇಕು ನೀವು, ಈ ನರಕದ ವರ್ಣನೆ ಒಂದೇ ರೀತಿ ಇದೆ ಎಲ್ಲಿ ಹೋದರೂ ಕೂಡ ಅಂತ. ಗರುಡ ಪುರಾಣ ತಗೊಳ್ಳಿ, ಹೀಗೆ ಇದೆ. ರಾಮಾಯಣ ತಗೊಳ್ಳಿ, ಇದೇ ತರಹ ಇದೆ. ಇದು ಮಹಾಭಾರತ, ಹೀಗೆ ಇದೆ. ಬೇರೆ ಬೇರೆ ಕಾಲದ ಗ್ರಂಥಗಳು, ಬೇರೆ ಬೇರೆ ಸನ್ನಿವೇಶದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಗ್ರಂಥಗಳು ಯಾಕೆ ಒಂದೇ ರೀತಿ ಇದೆ ಎಲ್ಲ ಕಡೆಯಲ್ಲಿ? ಅದು ಸತ್ಯ ಅಂತ, ಅದಕ್ಕಾಗಿ ಒಂದೇ ರೀತಿ ಇದೆ. ಬೇರೆ ಬೇರೆ ಕಾಲ, ಬೇರೆ ಬೇರೆ ದೇಶಗಳ ಬೇರೆ ಬೇರೆ ವ್ಯಕ್ತಿಗಳು ಒಂದನ್ನೇ ಹೇಳ್ತಾರೆ ಅಂದರೆ ಅವರು ಕಂಡುಕೊಂಡಿದ್ದದೆ ಅಂತ. ಬೇರೆ ಬೇರೆ ಕಾಲ ದೇಶಗಳಲ್ಲಿ ಯೋಗಿಗಳು ಆ ನರಕವನ್ನು ಕಂಡುಕೊಂಡಿದ್ದಾರೆ, ದರ್ಶನ ಮಾಡಿದ್ದಾರೆ ಅಂತ, ಯೋಗ ಬಲದಿಂದ ಅಂತ, ಜೀವಕಾರುಣ್ಯದಿಂದ ಅಂತ. ನಮಗೊಂದು ಎಚ್ಚರಿಕೆ ಕೊಡೋ ದೃಷ್ಟಿಯಿಂದ ಇಂಥದ್ದೊಂದು ಕಾದು ಕೂತಿದೆ ಮುಂದೆ, ಮಹದ ಅನರ್ಥ ಅಂತ. ಈಗ ನೀವು ಅದಕ್ಕೆ ಹೋಗದೇ ಇರುವಂಥ ವ್ಯವಸ್ಥೆ ಮಾಡ್ಕೋಬೋದು, ಬದುಕಿರ್ತಾ ನೀವು ಸರಿದಾರಿಯಲ್ಲಿ ಸಾಗ್ಬೋದು ಅನ್ನೋದಕ್ಕೆ ಜೀವಕಾರುಣ್ಯಕ್ಕೋಸ್ಕರವಾಗಿ ಆ ನರಕದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥದ್ದವರೆಲ್ಲರೂ ಕೂಡ ಅಂತ. ಸಮಾನ ವರ್ಣನೆ ವಿಷಯದ ಸತ್ಯತ್ವದ ಪ್ರತೀಕ ಅಂತ. ಇದು ನಿಜ, ಬರೀ ಕವಿಕಲ್ಪನೆ ಅಲ್ಲ ಎನ್ನುವುದಕ್ಕೆ ಪ್ರತ್ಯೇಕ. ಬರೀ ಕವಿಕಲ್ಪನೆ ಆಗಿದ್ರೆ ಒಂದೊಂದು ರೀತಿ ಇರ್ತಿತ್ತು, ಒಂದೇ ರೀತಿ ಇರ್ತಿರ್ಲಿಲ್ಲ ಅಂತ. ಇನ್ನು ತಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬಂತು ಧರ್ಮರಾಜನಿಗೆ. ಇನ್ನು ಮುಂದೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಇರೋಕ್ಕೂ ಸಾಧ್ಯ ಇಲ್ಲ ಅಲ್ಲಿ. ಅಂತಹ ಅಸಹನೀಯ ವಾತಾವರಣ. ತಮ್ಮಂದಿರನ್ನ ಬೇರೆ ಹುಡುಕ್ಬೇಕಲ್ಲ, ಹಾಗಾಗಿ ಹೊರಡೋಣ ಅನ್ನೋದ್ರಲ್ಲಿದ್ದಾನೆ ಧರ್ಮರಾಜ. ದೇವದೂತ ಅಷ್ಟೊತ್ತಿಗೆ ಹೇಳಿದಂತೆ, ಇನ್ನು ನಂಗೆ ಬರೋಕ್ಕಾಗೋದಿಲ್ಲ, ನಾನು ಹೊರಡಲೇಬೇಕು ಇಲ್ಲಿಂದ ನಾನು. ಅದು ದೇವತೆ, ಅದು ದೇವತೆಗೆ ಮಿತಿ ಇದೆ. ಇನ್ನೂ ನಂಗೆ ಬರೋಕ್ಕಾಗೋದಿಲ್ಲ, ನೀನು ಬ್ರದರ್ ಬಾ, ಹೋಗೋಣ ವಾಪಸ್ ಅಂತ. ಸರಿ ಅಂತ ಧರ್ಮರಾಜ ಎದ್ದ. ಸ್ವರ್ಗಕ್ಕೆ ಹೋಗೋದು ಅಂತಲ್ಲ, ತಮ್ಮಂದ್ರೆ ಹುಡುಕಾಟ ಮುಂದುವರಿಯುತ್ತೆ, ಇಲ್ಲಂತೂ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಅವನ ಭಾವನೆ. ಯಾವಾಗ ಧರ್ಮರಾಜ ವಾಪಸ್ ಹೊರಟನೋ 10 ಸ್ವರಗಳು ಕೇಳಿಬಂದ್ವಂತೆ ಒಂದೇ ಬಾರಿ. ಅದೇನಂದರೆ, ಇರು ಧರ್ಮರಾಜ, ಹೋಗಬೇಡ ಅಂತ. ಸುತ್ತಮುತ್ತ ಎಲ್ಲ ಕಡೆಯಿಂದ ದಯವಿಟ್ಟು ಒಂದು ಸ್ವಲ್ಪ ಹೊತ್ತಾದರೂ ಇರು, ಕೆಲವು ಕ್ಷಣ, ಒಂದು ಮುಹೂರ್ತ ಕಾಲ ಆದರೂ ಇಲ್ಲೇ ಇರು ನೀನು ಅಂತ. ಯಾಕೆ ಅಂದರೆ ನೀನು ಬಂದ ಮೇಲೆ ನಮಗೆ ದುಃಖ ಇಲ್ಲ, ನಿನ್ನ ಪ್ರವೇಶ ಇಲ್ಲ, ಆದಮೇಲೆ ದುರ್ಗಂಧ ಇಲ್ಲ, ನಿನ್ನ
ನಿನ್ನ ಪರಿಮಳ ಪುಣ್ಯದ ಪರಿಮಳ ಅದು. ದೂರಾದ್ ಗಂಧೋವಾತಿ ಪುಣ್ಯಸ್ಯ ಕರ್ಮಣ ಅಂತ ವೇದ ಹೇಳ್ತದೆ ನೋಡಿ ಅಂತ. ಹಾಗಾಗಿ ಪುಣ್ಯ ಕರ್ಮದ ಪರಿಮಳ ದೂರದಿಂದ ಬರುತ್ತೆ ಅಂತ. ಈ ಧರ್ಮರಾಜ ಯಾವಾಗ ಬಂದನೋ ಅವನ ಪರಿಮಳ ವ್ಯಾಪಿಸ್ತು, ಅಲ್ಲಿಯವರಿಗೆಲ್ಲ ಸುಖ ಆಯಿತು, ಇವನಿಗೂ ದುರ್ಗಂಧ ಬರ್ತಾ ಇತ್ತು. ಪರಿಸ್ಥಿತಿ ಅದು ಅಂತ. ಆ ಅಕ್ಬರ್ ಬೀರ್ಬಲ್ ಕಥೆ ನೀವು ಕೇಳಿರ್ಬೋದಲ್ವಾ? ಅದೊಂದು ಕಥೆ ಇದೆ ನೋಡಿ, ಅಕ್ಬರ್ ಬೀರ್ಬಲ್ ಕಥೆ. ಅದು ಛೇಡಿಸ್ಬೇಕು ಬೀರ್ಬಲಿಗೆ ಏನಾದ್ರು ಬೇಡಿ ಅಂತ ಅಕ್ಬರ್ನ ಮನಸ್ಸು. ಅವನು ಬೆಳಗ್ಗೆ ಎದ್ದು ಆಸ್ಥಾನಕ್ಕೆ ಬಂದ ಕೂಡಲೇ ಒಂದು ಬೀರ್ಬಲಿಗೆ ಹೇಳಿದಂತೆ, ನನಗೊಂದು ಸ್ವಪ್ನ ಬಿದ್ದಿತ್ತು ಅಂತ ರಾತ್ರಿ. ಏನು ಸ್ವಪ್ನ? ಮಹಾಪ್ರಭು, ಇಲ್ಲ ನಾನು ನೀನು ಇಬ್ಬರು ನಡ್ಕೊಂಡು ಹೋಗ್ತಾ ಇದ್ವು ಕಾಡು ದಾರಿಯಲ್ಲಿ. ಒಂದು ಕಡೆಗೆ ಜೇನಿನ ಸರೋವರ ಇತ್ತು ರಸ್ತೆ ಒಂದು ಪಕ್ಕದಲ್ಲಿ, ಇನ್ನೊಂದು ಪಕ್ಕದಲ್ಲಿ ಕೊಳಚೆ ಹೊಂಡ ಇತ್ತು. ನಾನು ಇದು ಜೇನಿನ ಸರೋವರದಲ್ಲಿ ಮುಳುಗಿ ಸ್ನಾನ ಮಾಡ್ತಾ ಇದ್ದೆ, ನೀನು ಕೊಳಚೆ ಹೊಂಡದಲ್ಲಿ ಬಿದ್ದಿದ್ದೆ. ಆಶ್ಚರ್ಯ ಅಂದ್ರಂತೆ ಬೀರ್ಬಲ್ಲ. ಹೌದಾ, ಆಶ್ಚರ್ಯ ಆಯ್ತಾ ನಿನಗೆ ಅಂತ ಹೆಮ್ಮೆ ಅಂತ ಕೇಳ್ತಾನೆ ಅಕ್ಬರ್. ಆಶ್ಚರ್ಯ ಅದಕ್ಕಲ್ಲ, ಇದರ ಮುಂದುವರೆದ ಭಾಗ ನನಗೆ ಬಿದ್ದಿದೆ ಸ್ವಪ್ನ ಅಂತ ಅವನು ಹೇಳೋದು ಬೀರ್ಬಲ್. ಇದೇ ಸ್ವಪ್ನದ ಮುಂದಿನ ಭಾಗ ನನಗೆ ಬಿದ್ದಿದೆ. ಏನದು ಅಂತ. ಇಲ್ಲ, ಮೇಲೆ ಹತ್ತಿ ಬಂದು ನಾನು ನಿಮ್ಮನ್ನು ನೆಕ್ತಾ ಇದ್ದೆ, ನೀವು ನನ್ನನ್ನು ನೆಕ್ತಾ ಇದ್ರಿ ಬೀರ್ಬಲ್ ಹೇಳಿದ್ನಂತೆ. ಎಂಥ ಪರಿಸ್ಥಿತಿ ನೋಡಿ ಅಂತ. ಇವನು ತಂಟೆ, ಇವನು ಸಹವಾಸವೇ ಅಲ್ಲ ಅಂತ ಸುಮ್ಮನಾದನಂತೆ ಅಕ್ಬರ್. ಇನ್ನು ಮುಂದೆ ಇವನು ತಂಟೆಗೆ ಹೋಗಬಾರದು ಅಂತ. ಅಷ್ಟು ಬುದ್ಧಿವಂತ ಇದ್ದ ಅವನು ಬೀರ್ಬಲ್ಲ ಅಂತ. ಅವನನ್ನು ಮಾತನಲ್ಲಿ ಮಣಿಸೋಕ್ಕೆ ಸಾಧ್ಯ ಇರಲಿಲ್ಲ ಅಂತ. ಹಾಗಾಗಿದೆ ಕಥೆ ಇದು. ಧರ್ಮರಾಜನಿಗೆ ದುರ್ಗಂಧ ಬರ್ತಾ ಇದೆ ಪಾಪಿಗಳದ್ದು. ಆ ಪಾಪಿಗಳಿಗೆ ಧರ್ಮರಾಜನ ಸುಗಂಧ ಪಸರಿಸ್ತಾ ಇದೆ ಎಲ್ಲ ಕಡೆಗೂ. ಅದು ಮಾತ್ರ ಅಲ್ಲ, ಅವನು ಇರುವಷ್ಟು ಹೊತ್ತು ಯಾವ ಹಿಂಸೆಯೂ ಇಲ್ಲವಂತೆ, ಯಾವ ನೋವು ಇಲ್ಲವಂತೆ. ಇದು ಧರ್ಮರಾಜ ಅಂತ. ಬದುಕಿದ್ರೆ ಹೀಗೆ ಬದುಕಬೇಕು, ಆದರೆ ಹೀಗಾಗಬೇಕು ಅಂತ. ಅವನು ಹೋದಲ್ಲಿ ಬಂದಲ್ಲಿ ಸುಖ ಅಂತ, ದುಃಖ ಮಾಯ ಅಂತ, ಗಾಯ ನೋವು ಮಾಯ ಆಗತ್ತೆ ಅಂತ. ಅವನು ಹೋದಲ್ಲಿ ನರಕದಲ್ಲಿ ಕೂಡ ಅಂತ. ಹಾಗಾಗಿ 100 ಸ್ವರಗಳು ಸುತ್ತಮುತ್ತ ಕೇಳಿಬಂದ್ವಂತೆ. ಎಲ್ಲೋ ಕೇಳದಂತೆ ಆ ಸ್ವರಗಳು, ಎಲ್ಲೋ ಗೊತ್ತಿರುವಂತೆ ಆ ಸ್ವರಗಳು. ತುಂಬ ವ್ಯಥೆ ಆಯಿತು ಧರ್ಮರಾಜನಿಗೆ, ತುಂಬ ದುಃಖ ಆಯಿತು. ಪಾಪ ಎಷ್ಟು ಕಷ್ಟಪಡ್ತಾರೆ ಅಂತ ಕೇಳ್ತಾನೆ. ಯಾರು ನೀವು ಅಂತ, ಯಾಕೆ ಇಲ್ಲಿ ಬಂದು ಕಷ್ಟಪಡ್ತಾ ಇದ್ದೀರಿ ಅಂತ. ಬಂದ ಉತ್ತರ ಎದೆ ಹೊಡಿತು ಅನ್ನೋದು. ಅಣ್ಣ, ನಾನು ಭೀಮಸೇನ, ನಾನು ಅರ್ಜುನ, ನಾನು ದ್ರೌಪದಿ. ಈ ಸ್ವರಗಳು ಅವನ ಅಪ್ತಷ್ಟರ ಸ್ವರಗಳು ಅದು ಅಂತ. ಧರ್ಮವೇ ನೈವೇದ್ಯ. ಧರ್ಮರಾಜನಿಗೂ ಒಂದು ಸಾರಿ ಏನು ಇದು ಧರ್ಮ ಅಂದರೆ ಏನೋ ಪ್ರಶ್ನೆ ಬಂತು ಅಂತ ಹೇಳ್ತಾರೆ ರಾಮಾಯಣದಲ್ಲಿ, ಮಹಾಭಾರತದ ಈ ಘಟ್ಟದಲ್ಲಿ. ಇದಾ ಧರ್ಮ ಅಂದರೆ ಅಂತ. ನನ್ನ ತಮ್ಮಂದರಿಗೆ ಧರ್ಮಾತ್ಮರಿಗೆ ಇಂಥ ಸ್ಥಿತಿ, ಅವನಲ್ಲಿ ಮೆರೀತಾ ಇದ್ದಾನೆ ಸ್ವರ್ಗದಲ್ಲಿ ದುರ್ಯೋಧನ. ತನಗೆ ಭ್ರಮೆಯೋ ಹುಚ್ಚುಡಿಯಿತೋ, ತನಗೆ ಸ್ವಪ್ನವೋ ಇದು ಎಚ್ಚರವೋ, ಇಂಥ ಪ್ರಶ್ನೆಯಲ್ಲೇ ಬಂತಂತೆ ಧರ್ಮರಾಜನಿಗೆ. ಏನಾಗ್ತಾ ಇದೆ ನಿಜವಾಗಿ ಇಲ್ಲಿ? ಅದರ ಒಂದು ನಿಶ್ಚಯ ಮಾಡ್ತಾನೆ. ದೇವದೂತನಿಗೆ ಹೇಳ್ತಾನೆ, ಹೋಗಿ ನಿನ್ನ ಒಡೆಯನಿಗೆ ಹೇಳು ಧರ್ಮರಾಜ ಬರೋದಿಲ್ವಂತೆ. ಧರ್ಮರಾಜ ಕಾಯಂ ನರಕದಲ್ಲೇ ವಾಸ ಮಾಡ್ತಾನಂತೆ, ಅಲ್ಲೇ ಇರ್ತಾನಂತೆ, ಬರೋದಿಲ್ವಂತೆ ಅಂತ ಹೋಗಿ ಹೇಳಿಬಿಡು ಅಂತ ದೂತರನ್ನು ಕಳಿಸ್ಕೊಡ್ತಾನೆ. ಅಂದರೆ ಒಂದು ಮನುಷ್ಯ ಎಷ್ಟು ಒಳ್ಳೆಯವನಾಗ್ಬೋದು ಅಂತ, ಯಾವ ಪ್ರಮಾಣಕ್ಕೆ ಯಾವ ಮಟ್ಟಕ್ಕೆ ಒಳ್ಳೆಯನಾಗ್ಬೋದು. ಸ್ವರ್ಗ ಕಾಯ್ತಾ ಇದೆ ಅವನನ್ನು, ಏನೂ ತೊಂದರೆ ಇಲ್ಲ. ಒತ್ತಾಯ ಮಾಡ್ತಾ ಇದ್ದಾರೆ ಸ್ವರ್ಗದಲ್ಲಿ ಸುಖ ಅನುಭವ ಮಾಡು ಅಂತ. ಆದರೆ ತಮ್ಮಂದಿರು ಆಶ್ರಿತರು ಅವರು ಕೂಡ ಅಂತ. ಅಣ್ಣನನ್ನೇ ನಂಬಿ ಮಹಾಪ್ರಸ್ಥಾನ ಮಾಡಿದವರು ಅವರು. ದ್ರೌಪದಿಯು ಕೂಡ ಹಾಗೆ. ಅವರನ್ನು ಬಿಟ್ಟುಕೊಡ್ಲಾರ, ಅವರ ಕಷ್ಟವನ್ನು ಸಹಿಸಲಾರ ಅಂತ. ಕೊನೆ ಪಕ್ಷ ನಾನಿದ್ದರೆ ಅಷ್ಟು ಸುಖ ಅವರಿಗೆ ಅಂತ, ಅಷ್ಟು ಸಮಾಧಾನ ಅಂತ ಆಯ್ತಲ್ಲ. ನನಗೇನಾಗ್ತದೋ ಆಗಲಿ, ತೊಂದರೆ ಇಲ್ಲ. ಇದು ಹೇಗಾಯಿತು ಅಂದರೆ ಅವರ ನರಕವನ್ನು ತಾನು ತೆಗೆದುಕೊಂಡು ತನ್ನ ಸ್ವರ್ಗವನ್ನು ಅವರಿಗೆ ಕೊಟ್ಟಂತೆ ಆಯಿತು ಅಂತ. ಇಂಥ ಅಣ್ಣ ಇದ್ದರೆ ಸ್ವರ್ಗ ಬೇರೆ ಬೇಡ ಅಂತ, ಅವನೇ ಸಾಕು ಅಂತ. ಇಂಥ ರಾಜ ಇದ್ದರೆ, ಇಂಥ ಅಣ್ಣ ಇದ್ದರೆ, ಇಂಥ ಒಡೆಯ ಇದ್ದರೆ, ಬಂಧು ಬಾಂಧವ ಇದ್ದರೆ ಬೇರೆ ಏನು ಬೇಕು ಹೇಳಿ? ಅದೇ ಸ್ವರ್ಗ ಅಂತ. ರಾಮನ ನೆನಪನ್ನು ಇನ್ನೊಂದು ಸತಿ ನಾವು ಮಾಡ್ಕೊಳ್ತೇವೆ ಇಲ್ಲಿ. ರಾಮಾವತಾರದ ಕೊಟ್ಟ ಕೊನೆಯಲ್ಲಿ ರಾಮ ನಿರ್ಯಾಣಕ್ಕೆ ಹೋಗ್ತಾನಲ್ವಾ, ಸರಯೂ ನದಿಯಲ್ಲಿ ನಿರ್ಯಾಣವನ್ನು ಮಾಡ್ತಾನಲ್ಲ ರಾಮ. ಅವನ ಹಿಂದೆ ಇಡೀ ಅಯೋಧ್ಯ ನಗರವೇ ಬರ್ತದೆ, ಮತ್ತು ಹಳ್ಳಿಯವರು ಕೂಡ ಯಾರ್ಯಾರು ನೋಡಿದ್ರು ಅವರೆಲ್ಲ ಬರ್ತಾರೆ ಅವರ ಹಿಂದೆ. ರಾಮ
ವಿಷ್ಣುತ್ವವನ್ನು ಹೊಂದುವಾಗ, ನಾರಾಯಣ ಪದವನ್ನು ಏರುವಾಗ ಬ್ರಹ್ಮನಿಗೆ ಮಾಡುವ ಮೊಟ್ಟ ಮೊದಲ ಆದೇಶ ಏನು ಅಂದರೆ ಅವರಿಗೆಲ್ಲ ಮುಕ್ತಿ ಕೊಡು, ಅವರಿಗೆಲ್ಲ ಉತ್ತಮೋತ್ತಮವಾಗಿರುವಂಥ ಗತಿಯನ್ನು ಕೊಡು. ಅದೇ ಭಾವ ಇದು ಧರ್ಮರಾಜನಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು. ಅದೇ ಭಾವ, ಬೇರೆ ಅಲ್ಲ. ತ್ರೇತಾಯುಗ ಇದಕ್ಕಿಂತ ತುಂಬ ಶುದ್ಧ, ಅದು ಇದಕ್ಕಿಂತ ತುಂಬ ಶ್ರೇಷ್ಠ, ಸತ್ವಗುಣ ಇನ್ನೂ ಹೆಚ್ಚು ಇದಕ್ಕಿಂತ. ಹಾಗಾಗಿ ಅಲ್ಲಿಯ ವೈಭವವೇ ಬೇರೆ, ಅಷ್ಟು ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ದ್ವಾಪರ ಯುಗದಲ್ಲಿ ಅದರ ಮನಸ್ಸು ಅದೇ, ಮನಸ್ಸಿನಲ್ಲಿ ಏನೂ ವ್ಯತ್ಯಾಸ ಇಲ್ಲ. ರಾಮಾಯಣದ ನಾಯಕ ಮತ್ತು ಮಹಾಭಾರತದ ನಾಯಕ. ಹಠ ಹಿಡಿದು ಅಲ್ಲೇ ಕೂತ್ಕೊಂಡ ಧರ್ಮರಾಜ. ಅದರ ಪರಿಣಾಮ ಏನಾಯಿತು ಗೊತ್ತಾ? ಸ್ವರ್ಗವೇ ಅಲ್ಲಿಗೆ ಬಂತಂತೆ. ಎರಡನ್ನೂ ನೋಡ್ತಾ ಹೋಗಿ, ಅವನು ಮಾಡೋ ತ್ಯಾಗಗಳು, ಅವನು ತಗೊಳ್ಳೋ ನಿರ್ಧಾರಗಳು, ಅವನು ಸ್ವೀಕಾರ ಮಾಡ್ತಕ್ಕಂಥ ದುಃಖಗಳು, ಕಷ್ಟಗಳು, ಆದರೆ ಅದು ಸ್ವರ್ಗವಾಗಿ ಬದಲಾಗುವಂಥದ್ದು. ಸ್ವರ್ಗ ಅವನ ಹಿಂದೆ ಬರುವಂಥದ್ದು, ಸ್ವರ್ಗ ಅವನಿಗೆ ದುಂಬಾಲು ಬೀಳುವಂಥದ್ದು. ದಯವಿಟ್ಟು ನನ್ನನ್ನು ಅನುಭವಿಸುವಂಥ, ಇವನ ಷರತ್ತಿಗೆಲ್ಲ ಸ್ವರ್ಗ ಒಪ್ಕೊಳ್ಳೋವಂಥದ್ದು. ಅವನು ಏನೇನು ಷರತ್ತು ಹಾಕ್ತಾನೋ ಎಲ್ಲ ಷರತ್ತಿಗೂ ಸ್ವರ್ಗ ಒಪ್ಕೊಳ್ಳೋವಂಥದ್ದು. ಈಗಂತೂ ಎಲ್ಲ ದೇವತೆಗಳು ಅಲ್ಲಿಗೆ ಬಂದುಬಿಡ್ತಾರೆ, ಸ್ವರ್ಗವೇ ಅಲ್ಲಿಗೆ ಬಂದುಬಿಡುತ್ತೆ. ಇದ್ದಕ್ಕಿದ್ದಂತೆ ನರಕ ಮರೆಯಾಗಿಬಿಡುತ್ತೆ. ಪರೀಕ್ಷೆಯ ಅನಾವರಣ ಆಗುತ್ತೆ, ಪರೀಕ್ಷೆ ಮುಂದುವರಿಕೆ. ಅದು ಮೂರನೇ ಪರೀಕ್ಷೆ. ಅದು 2 ಪರೀಕ್ಷೆ ಆಗಿತ್ತಲ್ವ, 3ನೇ ಪರೀಕ್ಷೆ ಅದು ಅಂತ. ಯಮಧರ್ಮ ಮತ್ತು ದೇವೇಂದ್ರ ಆತನಿಗೆ ಎಲ್ಲವನ್ನು ವಿವರಿಸ್ತಾರೆ. 2 ಸಂಗತಿ ಇದೆ ಅಲ್ಲಿ. ಒಂದು ಪರೀಕ್ಷೆ ಅಂತ, ಇದು ಮಾಯೆ, ಇದು ಈ ನರಕ ನಿಜ ಅಲ್ಲ. ಇವರೆಲ್ಲ ಎಷ್ಟೋ ಕಾಲದಿಂದ ಇಲ್ಲಿ ಇಲ್ಲ, ಏನು ಸ್ವಲ್ಪ ಕಾಲ ಅಷ್ಟೇ, ಕಿಂಚಿತ್ ಕಾಲ ಅಷ್ಟೇ. ನೀನು ಅಂದ್ಕೊಂಡಷ್ಟೆಲ್ಲ ಕಷ್ಟ ಇಲ್ಲ ಅವರಿಗೇನು, ಇನ್ನು ಇಲ್ಲವೇ ಇಲ್ಲ, ಇನ್ನು ಸ್ವರ್ಗವೇ ಅವರೆಲ್ಲರಿಗೂ ಕೂಡ ಅಂತ. ನಿನ್ನ ಜೊತೆಗೆ ಸ್ವರ್ಗದಲ್ಲಿ ವಿಹರಿಸ್ತಾರೆ ಅವರು. ಆದರೆ ಇದು ಯಾಕೆ ಅಂದರೆ ನೀನೆಷ್ಟು ಗಟ್ಟಿ, ಎಷ್ಟರ ಮಟ್ಟಿಗೆ ಆಶ್ರಿತ ರಕ್ಷಕ ನೀನು, ಎಷ್ಟರ ಮಟ್ಟಿಗೆ ನೀನು ಧರ್ಮವನ್ನು ಬಿಡೋದಿಲ್ಲ ಎನ್ನುವುದನ್ನು ಪರೀಕ್ಷೆ ಮಾಡುವ ಸಲುವಾಗಿ. ಮತ್ತು ಇನ್ನೊಂದು ತತ್ವವನ್ನು ಹೇಳ್ತಾರೆ. ಆಯಿತು, ಅಷ್ಟು ಹೊತ್ತಾದರೂ ನನ್ನ ತಮ್ಮಂದ್ರಿಗೆ, ದ್ರೌಪದಿಗೆ, ನನ್ನವರಿಗೆ ಅಲ್ಲಿ ನರಕ ಯಾಕೆ? ಕರ್ಣನು ಈ ಕಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ, ಇಲ್ಲಿ ಇವ್ರ ಜೊತೆ ಇದ್ದಾನೆ ಕರ್ಣ, ಅವ್ರ ಜೊತೆ ಇಲ್ಲ. ಆಗ ದೇವತೆಗಳು ವಿವರಣೆ ಕೊಡ್ತಾರೆ ಧರ್ಮರಾಜನಿಗೆ. ನೋಡಿ ಧರ್ಮರಾಜ, ತಿಳ್ಕೊಳ್ಳಿ ಮಕ್ಕಳು ಇದನ್ನು. 2 ರಾಶಿ, ಒಂದು ಪುಣ್ಯದ ರಾಶಿ, ಇನ್ನೊಂದು ಪಾಪದ ರಾಶಿ. ಪ್ರತಿಯೊಂದು ಜೀವಕ್ಕೂ ಇರುವಂಥದ್ದು 2 ರಾಶಿಗಳು, ಒಂದು ಪುಣ್ಯದ ರಾಶಿ, ಪಾಪದ ರಾಶಿ. ನಾವೇನು ಮಾಡ್ತೇವೆ ದೇವತೆಗಳು ಅಥವಾ ಯಮಧರ್ಮ ಅಂದರೆ ಯಾವ ರಾಶಿ ದೊಡ್ಡದಿದೆ ಅಂತ ನೋಡ್ತೇವೆ ಅಂತ. ಜೀವ ಗತಿಸಿ ಪರಲೋಕಕ್ಕೆ ಹೋದಾಗ ನೋಡುವಂಥದ್ದು ಯಾವ ರಾಶಿ ದೊಡ್ಡದು ಅಂತ. ಚಿಕ್ಕ ರಾಶಿ ಮೊದಲು ಅನುಭವಿಸುವಂಥದ್ದು, ದೊಡ್ಡ ರಾಶಿ ಆಮೇಲೆ. ಪಾಪ ಸ್ವಲ್ಪ ಇದ್ದು ಪುಣ್ಯ ತುಂಬ ಇದ್ದರೆ ಮೊದಲು ಪಾಪಾನುಭವ, ನರಕಾನುಭವ ಮೊದಲು. ಪುಣ್ಯ ಸ್ವಲ್ಪ ಇದ್ದು ಪಾಪ ತುಂಬ ಇದ್ದರೆ ಮೊದಲು ಸ್ವರ್ಗಾನುಭವ, ಮುಂದೆ ನರಕ ಕಾದಿದೆ ಅವನಿಗೆ ಅಂತ. ಹಾಗಾಗಿ ದುರ್ಯೋಧನನ ಸರದಿ ಮುಂದಿದೆ. ಅವನು ಮತ್ತು ಅವನ ಪರಿವಾರ ಎಲ್ಲ ಕಾಯಂ ಇರ್ಲಿಕ್ಕೆ ಬರ್ತಾರೆ. ಇನ್ನು ಮುಂದೆ ದೊಡ್ಡ ಸಮಯ ಇರ್ಲಿಕ್ಕೆ ಬರೋರಿದ್ದಾರೆ, ಸ್ವಲ್ಪ ಕಾಲ ಇರ್ತಾರೆ ಅಷ್ಟೇ ಅವರಲ್ಲೀಗ. ಆದರೆ ಇವರೆಲ್ಲ ಶಾಶ್ವತವಾಗಿ ಅಲ್ಲಿ ಇರುವಂಥವ್ರು. ಚೂರುಪಾರು ಏನು ದೋಷಗಳಿದ್ವೋ, ಪಾಪಗಳಿದ್ವೋ ಅದನ್ನ ಅನುಭವಿಸಿ ಮುಗಿಸ್ತಾ ಇದ್ದಾರೆ ಅಂತ. ಈಗ ಸೀತೆ ಅಗ್ನಿ ಪ್ರವೇಶ ಮಾಡಿದ ಹಾಗೆ ಅಂತ. ಸೀತೆಯನ್ನೇನು ಬೆಂಕಿ ಸುಡೋದಿಲ್ಲ, ಅಗ್ನಿ ಸುಡೋದಿಲ್ಲ. ಸುಟ್ಟಿದ್ದು ಏನನ್ನು ಅಂದರೆ ರಾವಣ ಸೀತೆಯನ್ನು ಅಪಹಾರ ಮಾಡಿದ್ದಾನೆ. ರಾವಣನ ಗಾಳಿ ಸೋಕಿದೆ. ಲಂಕೆಯಲ್ಲಿ ಇದ್ಲು 1 ವರ್ಷ. ರಾಕ್ಷಸರು ರಾಕ್ಷಸಿಯರ ಮಧ್ಯದಲ್ಲಿ, ಆ ಕೆಟ್ಟ ವಾತಾವರಣದಲ್ಲಿ, ಪಾಪದ ವಾತಾವರಣದಲ್ಲಿ 1 ವರ್ಷ ಇದ್ಲು. ಏನು ಸೋಕಿದ ಗಾಳಿ ಏನಿದೆಯೋ ಅದನ್ನು ಸುಡುತ್ತೆ, ಅದು ಅಗ್ನಿ ಇದು ಅಂತ. ಅಂಥದ್ದಿದು ಅಂತ, ಆ ರೀತಿಯದ್ದಿದು ಅಂತ. ಸಾತ್ವಿಕ ಸುಖ, ರಾಜಸ ಸುಖ ಅಂತ 2 ಥರ. ಸಾತ್ವಿಕ ಸುಖ ಹೇಗಿರುತ್ತೆ ಅಂದರೆ ಎತ್ತದಗ್ರೇ ವಿಷಮಿವ. ಇನ್ನು ಕಲ್ತಿಲ್ವಾ ಗೀತೆಯನ್ನು? ಆ ಭಾಗನ ಬರುತ್ತೆ ಮುಂದೆ. ಎತ್ತದಗ್ರೇ ವಿಷಮಿವ ಪರಿಣಾಮಿ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಸಾತ್ವಿಕ ಸುಖ ಅಂದರೆ ಯಾವುದು? ಮೊದಲು ವಿಷದಂತೆ ಇರುತ್ತೆ, ಅದು ಆಮೇಲೆ ಅಮೃತದಂತೆ ಆಗುತ್ತೆ. ವಿದ್ಯಾರ್ಥಿಗಳು ನೀವು ಕಷ್ಟಪಟ್ಟು ಅಧ್ಯಯನ ಮಾಡ್ತೀರಲ್ವ, ಈಗ ಸ್ವಲ್ಪ ವಿಷದಾಗೆ ಆಗುತ್ತೆ ನಿಮಗೆ. ಏನು ಗೋಳು ಕೊಡೋದು ನಮಗೆ ಅಂದರೆ, ಈ ಆರ್ಯರುಗಳು, ಕ್ಷೇಮಪಾಲಕರು, ಕ್ಷೇಮಪಾಲಕಿಯರು, ಎಲ್ಲರ ಹಿಂದೆ ಗುರುಗಳು. ಏನಪ್ಪ ಅಂತ ಬೆಳಗ್ಗೆ ಇದ್ದಾಗಿಂದ ಏಳ್ಸೋದ್ರಿಂದಲೇ ಪ್ರಾರಂಭ, ರಾತ್ರಿ ಮಲಗೋವರೆಗೂ ಕಾಟ ಕೊಡೋದು ಅಂದರೆ ಅಷ್ಟಿಷ್ಟ ಅಲ್ಲ ಅಂತ. ಎತ್ತದಗ್ರೆ ವಿಷಮೇವ, ವಿಷ ಥರನೇ ಇದೆ ಅದು.
ಪರಿಣಾಮೇ ಅಮೃತೋಪಮಂ. ಆದರೆ ನಿಮ್ಮ ಕೆಲವಾರು ವರ್ಷ ಕಳೆದ ಮೇಲೆ ಈ ಗುರುಕುಲ ನಿಮಗೆ ಎಷ್ಟು ಸುಖ ಅಂತ ಅನ್ನಿಸ್ತದೆ ಅಂತ ಅಂದರೆ, ಆಮೇಲೆ ನೋಡಿ ಒಬ್ಬಳು ವಿದ್ಯಾರ್ಥಿನಿ ಈಗ ಬಂದಿಲ್ಲಲ್ಲ, ಅವರೆಲ್ಲ ಬಂದಾಗ ನೆನಪು ಮಾಡ್ಕೋತಾರೆ ಅಂತ, ಎಷ್ಟು ಚೆನ್ನಾಗಿತ್ತು ಗುರುಕುಲದ ಜೀವನ ಅಂತ. ನೀವು ಈಗಲೂ ಅನೇಕರು ಆ ಭಾವದಲ್ಲಿ ಇದ್ದೀರಿ, ನಮ್ಗೆ ಗೊತ್ತಿದೆ. ಆದರೂ ಸ್ವಲ್ಪ ಕಷ್ಟ ಆಗ್ಬೋದು ಅಂತ, ಮನೆ ಬಿಟ್ಟು ದೂರ ಇರುವಂಥದ್ದು, ಬೇರೆ ಬೇರೆ ವಾತಾವರಣಗಳು, ಬೇರೆ ಬೇರೆ ಸಂದರ್ಭಗಳು ಇರಬಹುದು ಅಂತ. ಹೀಗಿರಬೇಕು ಅಂತ. ಮೊದಲು ದುಃಖ, ಆಮೇಲೆ ಸುಖ ಅಂತ, ಕಷ್ಟಪಟ್ಟು ಸುಖವನ್ನು ಪಡ್ಕೊಳ್ತಕ್ಕಂಥದ್ದು ಅಂತ, ಅದು ಸಾತ್ವಿಕ ಸುಖ ಅಂತ. ಸಾತ್ವಿಕ ಸುಖ ಅಂತ ಹೇಗಿರಬೇಕು ಅಂದರೆ ಸುಖಾಂತ್ಯ. ಅದು ಗ್ರೀಕ್ ನಾಟಕ ಅಲ್ಲ. ಅದು ಗ್ರೀಕ್ ನಾಟಕ ಎಲ್ಲ ದುಃಖ ಅಂತ, ದುರಂತ, ಅದು ಆ ತರಹ ಅಲ್ಲ. ಅದು ಭಾರತೀಯ ನಾಟಕಗಳು, ಭಾರತೀಯ ಕಾವ್ಯಗಳ ಹಾಗೆ ಸುಖಾಂತ್ಯ ಅದು ಅಂತ. ಅದು ಸಾತ್ವಿಕ ಸುಖ ಅಂತ. ರಾಜಸ ಸುಖ ಹೇಗೆ ಅಂದರೆ ಅಗ್ರೇ ಅಮೃತೋಪಮಂ ತದಗ್ರೇ ಅಮೃತೋಪಮಂ. ಮೊದಲು ತುಂಬ ಚೆನ್ನಾಗಿರುತ್ತೆ ಅಂತ, ಆಮೇಲೆ ಕಷ್ಟ, ಮುಂದೆ ಕಷ್ಟ ಅಂತ. ವಿಷಯೇಂದ್ರಿಯ ಸಂಯೋಗಾತ್ ಇತ್ತದಗ್ರೇ ಅಮೃತೋಪಮಂ. ಮೇಲ್ನೋಟದ ಸುಖ, ಕಣ್ಣಿಗೆ ಕಿವಿಗೆ ಇಂದ್ರಿಯಗಳಿಗೆ ಸಿಗುವಂಥ ಸುಖ ಮೊದಲು ಸುಖ. ಪರಿಣಾಮೇ ವಿಷಮಿವ. ಮುಂದೆ ಅದು ವಿಷಯವೇ, ರೋಗವೇ, ಸಮಸ್ಯೆ ಮುಂದೆ ಒಂದು ದಿವಸ. ಅದು ರಾಜಸ ಅಂತ. ಹಾಗಾಗಿ ಪಾಪ ಹೆಚ್ಚಿದ್ದು ಪುಣ್ಯ ಕಡಿಮೆ ಇದ್ದರೆ ಅವನು ರಾಜಸ ಸುಖವನ್ನು ಅನುಭವಿಸ್ತಾನೆ ಒಂದು ಸ್ವಲ್ಪ ಸಮಯಕ್ಕೆ. ಮುಂದೆ ನರಕಕ್ಕೆ ಹೋದಾಗ ಹಿಂದಿಂದು ಅದು ದುಃಖವಾಗಿ ಪರಿವರ್ತನೆ ಆಗುತ್ತದೆ. ಹಿಂದಿನ ಸುಖ ಇದೆಯಲ್ಲ, ಅದು ದುಃಖವಾಗಿ ಪರಿವರ್ತನೆ ಆಗುತ್ತೆ. ಒಬ್ಬ ಸಾಮ್ರಾಜ್ಯಪತಿ, ಚಕ್ರವರ್ತಿ, ಕಾಡ್ಪಾಲಾದರೆ ಹಿಂದಿನ ಸ್ಥಿತಿ ನೆನಪು ಮಾಡ್ಕೊಂಡು ದುಃಖ ಪಡ್ತಾನ, ಸುಖ ಪಡ್ತಾನ. ಶ್ರೀಮಂತ ಒಬ್ಬ ದಟ್ಟ ದರಿದ್ರ ಆದರೆ, ಬಡವ ಆದರೆ ಅವನು ತನ್ನ ಹಿಂದಿನ ಸ್ಥಿತಿ ನೆನಪು ಮಾಡ್ಕೊಂಡು ಕಷ್ಟಪಡ್ತಾನೆ. ಹಾಗಾಗಿ ಮೊದಲಿನ ಸುಖವು ಮುಂದೆ ದುಃಖವಾಗಿ ಪರಿವರ್ತನೆ ಆಗುವಂಥದ್ದು. ಈ ಸ್ವರ್ಗದಿಂದ ನರಕದಲ್ಲಿ ಬಿದ್ದ ಮೇಲೆ ಆ ಸ್ವರ್ಗ ಸುಖ ನೆನಪು ಮಾಡ್ಕೊಂಡು ಮತ್ತೂ ಕಷ್ಟಪಡಬೇಕಾಗತ್ತೆ. ಆದರೆ ನರಕದಿಂದ ಸ್ವರ್ಗಕ್ಕೆ ಹೋಗುವಂಥವ್ರು, ಅವರಿಗೆ ಹಿಂದಿನ ನರಕ ಕೂಡ ಸುಖವಾಗಿ ಪರಿವರ್ತನೆ ಆಗುತ್ತೆ ಮುಂದಕ್ಕೆ ಅಂತ. ಅದನ್ನು ದಾಟಿ ಬಂದಲ್ಲ ನಾನು ಅಂತ, ಹೇಗಿತ್ತು ಅಂತ. ದುಃಖದ ನಂತರ ಬರುವ ಸುಖ ಹಿಂದಿನ ದುಃಖವನ್ನು ಸುಖವಾಗಿ ಪರಿವರ್ತನೆ ಮಾಡುತ್ತೆ. ಸುಖದ ನಂತರ ಬರೋ ದುಃಖ ಇದೆಯಲ್ಲ, ಹಿಂದಿನ ಸುಖವನ್ನು ದುಃಖವಾಗಿ ಕನ್ವರ್ಟ್ ಮಾಡುತ್ತೆ ಅದು ಅಂತ. ಹಾಗಾಗಿ ಈ ರೀತಿ ಒಂದು ವಿವೇಚನೆಯನ್ನು ಅವನಿಗೆ ಕೊಡ್ತಾರೆ ಧರ್ಮರಾಜನಿಗೆ ದೇವತೆಗಳು ಅಂತ. ಆಯಿತು, ಕೊಟ್ಟ ಕೊನೆಯಲ್ಲಿ ಒಂದು ಅಂಶವನ್ನು ಹೇಳಿ ಇದನ್ನು ಪರಿವರ್ತನೆ ಮಾಡೋಣ, ಧರ್ಮರಾಜನ ಕಥೆಯನ್ನು. ಧರ್ಮರಾಜನಿಗೆ ಯಾಕೆ ನರಕ ದರ್ಶನ ಆಯಿತು, ನರಕ ಅನುಭವ ಅಲ್ಲದೆ ಇದ್ದರೂ ಕೂಡ ಇಂತಹ ಧರ್ಮರಾಜ, ನಾಳೆ ಈ ಶಿವಗುರುಕುಲದ ಮಕ್ಕಳು ಕೇಳ್ಬಿಡ್ಬೋದು, ಇವತ್ತು ಉತ್ತರ ಹೇಳ್ಬೇಡೋಣ ಅಂಥದಕ್ಕೆ ಅಂತ. ಧರ್ಮರಾಜ ಯಾಕೆ ಬಂದ ನರಕಕ್ಕೆ? ಒಂದು ಕೊಂಚ ಹೊತ್ತಾದರೂ ಕೂಡ ನರಕದಲ್ಲಿರುವಂಥ ಯಾಕೆ ಆಯಿತು ಅನ್ನೋದಕ್ಕೂ ಕೂಡ ಅಲ್ಲಿ ವಿವರಣೆ ಕೊಟ್ಟಿದೆ ಮಹಾಭಾರತದಲ್ಲಿ. ಇಡೀ ಜೀವನ ತಪ್ಪು ಮಾಡಿಲ್ಲ, ಇಡೀ ಜೀವನ ಸುಳ್ಳು ಹೇಳಿಲ್ಲ. ಆದರೆ ಅದು ಒಂದು ಸಂದರ್ಭದಲ್ಲಿ ಅದು ಸತ್ಯ ಅಂದರೆ ಹಾಗೆ ಸತ್ಯ, ಸುಳ್ಳು ಅಂದರೆ ಹೀಗೆ ಸುಳ್ಳು ಅಂತ. ಕೌರವರಿಗೂ ಭಾವ, ಪಾಂಡವರಿಗೂ ಭಾವ ಅಂತ ಹೇಳ್ತಾರಲ್ಲ, ಆ ಥರ ಇದೆ ಅದು ಅಂತ. ವಸ್ತಿರನ ರೀತಿಯಲ್ಲಿದೆ ಅಂತ, ಸ್ವಲ್ಪ ಆ ಕಡೆಗೂ ಸ್ವಲ್ಪ ಈ ಕಡೆಗೂ ಅಂತ. ಅಂದರೆ ಏನು, ಅದು ಅರ್ಧ ಸತ್ಯ ಅರ್ಧ ಸುಳ್ಳು ಅದು ಅಂತ. ಅದನ್ನು ಸ್ವಂತ ಬುದ್ಧಿಯಿಂದ ಹೇಳಿದ್ದಲ್ಲ ಧರ್ಮರಾಜ, ಅದ್ರ ಹೇಳಿದ್ದು ಅದು. ಏನದು ಸಂಸ್ಕೃತ ವಾಕ್ಯ ಹೇಳಿ, ಅದೇ ಸಂದರ್ಭ ಅಂತ, ಅದೇ ಸಂದರ್ಭ. ಅದು ದ್ರೋಣಾಚಾರ್ಯರ ಸೇನಾಧಿಪತ್ಯದ ಒಂದು ಸಂದರ್ಭ, ಕೊನೆ ದಿವಸ, ದ್ರೋಣಾಚಾರ್ಯರ ಕೊನೆ ದಿವಸ. ಅದು 5 ದಿವಸ ಸೇನಾಧಿಪತ್ಯ ಮಾಡಿದ್ರು ದ್ರೋಣಾಚಾರ್ಯರು. ಮೊದಲ 10 ದಿವಸ ಭೀಷ್ಮ, ಮತ್ತು 5 ದಿನ ದ್ರೋಣರು, 15ನೇ ದಿನ ಅದು. ಆ ದಿನ ಪರಿಸ್ಥಿತಿ ಹೇಗಿತ್ತು ಅಂದರೆ, ಕೃಷ್ಣ ಹೇಳ್ತಾನೆ ಪಾಂಡವರಿಗೆ, ಇನ್ನು ಅರ್ಧ ದಿನ ಈ ದ್ರೋಣ ಬದುಕಿದ್ರೆ ಪಾಂಡವ ಸೇನೆಯೂ ಉಳಿಯೋದಿಲ್ಲ ಅಂತ, ಪೂರ್ತಿ ಸರ್ವನಾಶ ಆಗತ್ತೆ. ಏನೊಂದು ಆವೇಶ ಆಗಿದೆ ದ್ರೋಣಾಚಾರ್ಯರಿಗೆ. ಭಯಂಕರವಾದ ಸಂಹಾರ ಕಾಂಡವನ್ನು ನಡೆಸ್ತಾ ಇದ್ದಾರೆ. ಸ್ವಲ್ಪ ದಾರಿ ಬಿಟ್ಟು ಮಾಡ್ತಾ ಇದ್ದಾರೆ ಅವರು, ಅದನ್ನು ಪೂರ್ತಿ ಧರ್ಮಯುಕ್ತವಾಗಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಇಲ್ಲ ಅಂತ. ಸಾಮಾನ್ಯ ಸೈನಿಕರ ಮೇಲೆ ಬ್ರಹ್ಮಾಸ್ತ್ರದ ಪ್ರಯೋಗ ಮಾಡ್ತಾ ಇದ್ದಾರೆ ಅವರು. ದಿವ್ಯಾಸ್ತ್ರಗಳನ್ನು, ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತಾರೆ, ಮಾಡಕೂಡದು. ಅಸ್ತ್ರ ಗೊತ್ತಿಲ್ಲದವನ ಮೇಲೆ ಅಸ್ತ್ರ ಪ್ರಯೋಗ ಮಾಡಬಾರ್ದು. ಪ್ರೊಟೆಕ್ಷನ್ ಇಲ್ಲ ಪಾಪ ನೋಡಿ ಅವನಿಗೆ. ಅಸ್ತ್ರ ಪ್ರಯೋಗ ಮಾಡಬೇಕಾದ್ರೆ ಸಮದಂಡಿ ಆಗಿರಬೇಕು ಅವನು, ಅಂಥವನ ಮೇಲೆ ಪ್ರಯೋಗ ಮಾಡಬೇಕು. ಚಿಲ್ಲರೆ ಸೈನಿಕರ ಮೇಲೆ ಪ್ರಯೋಗ ಮಾಡೋದಲ್ಲ. ಅದೆಲ್ಲ ಮಾಡ್ತಾ ಇರ್ತಾರೆ ಅವರು. ಮಾಡಿ ಕಾಡಿಗೆಚ್ಚು ಕಾಡನ್ನು ಸುಡುವ ಹಾಗೆ ಪಾಂಡವ ಸೇನೆಯನ್ನು ಸುಟ್ಟು
ಉರುಹುತ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈ ಕಡೆಯಿಂದ ಕೃಷ್ಣ ಏನಿದು ಅಂತ, ಆ ಕಡೆಯಿಂದ ಋಷಿಗಳ ಸಮೂಹ ದ್ರೋಣರನ್ನು ಭೇಟಿ ಮಾಡುತ್ತೆ. ಹೋಗಿ ಭೇಟಿ ಮಾಡಿ ದ್ರೋಣರಿಗೆ ಹೇಳುತ್ತೆ, ಸಾಕೋಯ್ತು, ನೀನು ಬ್ರಾಹ್ಮಣ, ಏನು ಮಾಡ್ತಿದ್ದೀ? ಇಂಥ ಸಂಹಾರಕಾಂಡ ಯಾಕೆ? ಅದು ಅಧರ್ಮದ ಪೂರ್ವ ನಿಂತ್ಕೊಂಡು ಮತ್ತು ತಪ್ಪು ಬೇರೆ ಮಾಡ್ತಾ ಇದ್ದೀಯ, ಧರ್ಮಯುಕ್ತವಾಗಿ ಕೂಡ ಮಾಡ್ತಾ ಇಲ್ಲ, ದಿವ್ಯಾಸ್ತ್ರಗಳನ್ನು ಸಾಮಾನ್ಯ ಸೈನಿಕರ ಮೇಲೆ ಪ್ರಯೋಗ ಮಾಡ್ತಾ ಇದೆಯೇ, ನಿನ್ನ ಕೊನೆ ಸಮಯವೂ ಬಂತು, ನಿಲ್ಲಿಸು. ಋಷಿಗಳು ಅದನ್ನು ಕೇಳ್ತಾ ಇಲ್ಲ. ದ್ರೋಣಾಚಾರ್ಯರು ಏನೋ ಒಂದು ಅಶುಭ ಶಕ್ತಿ ಆವಾಹನೆ ಆದ ಹಾಗೆ ಸಂಹಾರ ಕಾಂಡವನ್ನೇ ಮಾಡ್ತಾ ಇದ್ದಾರೆ ದ್ರೋಣಾಚಾರ್ಯರು. ಆಗ ಕೃಷ್ಣ ಹೇಳುವಂಥದ್ದು ಪಾಂಡವರಿಗೆ, ದ್ರೋಣಾಚಾರ್ಯರ ಸಂಹಾರ ಆಗಲೇಬೇಕು. ಅದು ನೇರವಾಗಿ ಆಗೋದಿಲ್ಲ. ಈ ಮಾಡಿದರೆ ಅರ್ಜುನ ಮಾಡಬೇಕು, ಅದನ್ನು ಇವನು ಮಾಡೋದಿಲ್ಲ. ಅರ್ಜುನ ಭೀಷ್ಮರ ಮುಂದೆ ಹೋಗಿ ನಿಂತ್ಕೊಂಡ್ರೆ, ದ್ರೋಣರ ಮುಂದೆ ಹೋಗಿ ನಿಂತ್ಕೊಂಡ್ರೆ, ಕೃಪರ ಮುಂದೆ ಹೋಗಿ ನಿಂತ್ಕೊಂಡ್ರೆ ಮೃದುಪೂರ್ವಂ ಧನಂಜಯ ಅಂತ ಮೃದುವಾಗಿ ಯುದ್ಧ ಮಾಡ್ತಿದ್ದಂತೆ. ಅವ್ರಿಗೆ ನೋವು ಆಗದೇ ಇರೋ ಹಾಗೆ ಯುದ್ಧ ಮಾಡುತ್ತೀವಿ. ಈ ಒಳ್ಳೆಯವರ ಕಷ್ಟಗಳು ಕೆಲವಿರ್ತವೆ. ಅವರೇನು ಬಿಡ್ತಿರಲಿಲ್ಲ, ಸುಮ್ಮನೆ ಅವರು ಸರಿಯಾಗಿ ಬಿಡ್ತಾ ಇದ್ರು ಆ ಕಡೆಯಿಂದ. ಇವನು ಮಾತ್ರ ಬರೇ ಪಾಪದವನಾಗಿ ಯುದ್ಧ ಮಾಡ್ತಾ ಇದ್ದ ಅಂತ. ಹಾಗಾಗಿ ಏನು ಮಾಡಬೇಕು ಅಂದರೆ ಕೃಷ್ಣ ಹೇಳಿದಂತೆ, ಹೋಗಿ ದ್ರೋಣಾಚಾರ್ಯರಿಗೆ ಹೇಳಿ ಅಶ್ವತ್ಥಾಮ ಹತನಾಗಿದ್ದಾನೆ ಅಂತ ಹೇಳಿ. ವ್ಯಾಮೋಹ, ವಿಪರೀತ ವ್ಯಾಮೋಹ ಮಗನ ಬಗ್ಗೆ ದ್ರೋಣಾಚಾರ್ಯರಿಗೆ. ಆ ಮಗ ಚಪಲ, ಆ ಮಗ ಅವನು ಪೂರ್ತಿ ಅರ್ಜುನನಂತೆಯೋ ಅಥವಾ ಧರ್ಮರಾಜನಂತೆಯೋ ಇಲ್ಲ. ಅವನು ಅನೇಕ ಕೊರತೆಗಳಿದೆ. ಮುಂದಿನ ಕಥೆಗಳು ಬೇರೆ ಇದ್ದು, ಸದ್ಯ ನೋಡುವಾಗ ಚಪಲ ಅವನ ಮೇಲೆ ಇಲ್ಲದ ಅತೀ ವ್ಯಾಮೋಹ. ಹೋಗಿ ಹೇಳಿದರೆ ಅಶ್ವತ್ಥಾಮ ಸತ್ತ ಅಂತ ಹೋಗಿ ಹೇಳಿದರೆ ಇಡ್ತಾರೆ ಧನುಸ್ಸನ್ನು ಕೆಳಗೆ. ಅಲ್ಲಿ ಮುಗಿಯುತ್ತೆ. ಇದು ಒಂದೇ ದಾರಿ. ಅಶ್ವತ್ಥಾಮ ಸಾಯಿದೆ ಸತ್ತ ಅಂದರೆ ತಪ್ಪಲ್ವಾ, ಸುಳ್ಳಲ್ವಾ ಅಂದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ದೊಡ್ಡ ಧರ್ಮಕ್ಕಾಗಿ ಚಿಕ್ಕ ಅಧರ್ಮವನ್ನು ಒಪ್ಕೋಬೇಕಾಗಿ ಬರ್ಬೋದು ಅಂತ ನಾವು ನೋಡಬೇಕು ಅಂತ. ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಮರ ಕಡಿಬೇಕಾಗತ್ತೆ, ನೆಲವನ್ನು ಸಮತಟ್ಟು ಮಾಡಬೇಕಾದ್ರೆ ಕ್ರಿಮಿಕೀಟಗಳು ಸಾಯ್ತವೆ, ಇನ್ನೇನೋ ಆಗ್ತದೆ. ಅದೆಲ್ಲ ಅಧರ್ಮ ಅಲ್ವಾ, ಪಾಪ ಅಲ್ವಾ ಅಂದರೆ ಹೌದು ಪಾಪ, ಆದರೆ ದೊಡ್ಡ ಧರ್ಮ ಕಾರ್ಯ ಆಗುತ್ತೆ ಅದು. ಅದಕ್ಕಾಗಿ ಸಣ್ಣ ಅಧರ್ಮವನ್ನು ಒಪ್ಕೋಬೇಕಾಗತ್ತೆ ಅಂತ ಕೃಷ್ಣನೇ ಹೇಳಿದಂಥ ಮಾತು ಅಂತ. ಅವನು ಎಲ್ಲಿವರೆಗೆ ಹೇಳ್ತಾನೆ ಅಂದರೆ, ಈ ಹೊತ್ತಿನಲ್ಲಿ ಸತ್ಯಕ್ಕಿಂತ ಸುಳ್ಳು ಶ್ರೇಷ್ಠ ಅಂತ ಕೃಷ್ಣನದ್ದೇ ಮಾತು ಇದು ಅಂತ. ಈ ಹೊತ್ತಿನಲ್ಲಿ, ಈ ಕ್ಷಣದ ಬಗ್ಗೆ ಹೇಳೋದಾದರೆ ಅದನ್ನ ಎಲ್ಲ ಕಡೆ ಅಪ್ಲೈ ಮಾಡಬಾರ್ದು. ಅದನ್ನು ನಿಮ್ಗೆ ಅನುಕೂಲ ಆಗೋ ಜಾಗ ನೋಡಿ ಕೃಷ್ಣನೇ ಹೇಳಿದ್ದಾನೆ ಅಂತ. ಹಾಗೆಲ್ಲ ಅಲ್ಲ. ಕೃಷ್ಣ ಬಂದು ಸರ್ಟಿಫೈ ಮಾಡಿದ್ರೆ ಪರವಾಗಿಲ್ಲ, ಇದ್ರೆ ಅದನ್ನ ಉಪಯೋಗಿಸ್ಬೇಡಿ, ಬೇರೆ ಕಡೆಗೆ ಅಲ್ಲಿ ಉಪಯೋಗಿಸಿದ್ದಾರೆ ಅಂತ ಆ ಜಾಗದಲ್ಲಿ ಅಂತ. ಯಾಕೆಂದರೆ ಧರ್ಮಗಳ ಸಂಗ್ರಾಮ, ಅಧರ್ಮ ಗೆದ್ದು ಬಿಡಬಾರದು, ಧರ್ಮ ಗೆಲ್ಲಬೇಕು. ಅಧರ್ಮ ಗೆದ್ದರೆ ತುಂಬ ವಿಪರಿಣಾಮಗಳಿದೆ. ಮತ್ತು ಒಳ್ಳೆಯವರ ಸಂಹಾರ ವಿಪರೀತ ಆಗ್ತಾ ಇದೆ ದ್ರೋಣಾಚಾರ್ಯರ ಕಡೆಯಿಂದ. ಹಾಗಾಗಿ ಅನಿವಾರ್ಯವಾಗಿರ್ತಕ್ಕಂಥ ನಿರ್ಧಾರ ಅದನ್ನು ಹೇಳಬೇಕಾಗತ್ತೆ ಅಂತ ಹೇಳಿದಾಗ ಅನೇಕರು ಭಾರಿ ಖುಷಿ, ಅಂದರೆ ಅನೇಕರು ಹೆಚ್ಚಿನವರು ಒಪ್ಕೊಂಡ್ರಂತೆ. ಕೃಚ್ಛ್ರಾದ್ ಯುಧಿಷ್ಠಿರ, ಧರ್ಮರಾಜ ಕಷ್ಟಪಟ್ಟು ಒಪ್ಕೊಂಡ ಅಂತ. ಕಷ್ಟಪಟ್ಟಿದ್ದು ಯಾಕೆ ಅಂದರೆ ಅದು ಸುಳ್ಳು, ಅದು ಅಂತ ಸತ್ಯ ಅಲ್ಲ ಅಂತ. ಮತ್ತು ಒಪ್ಕೊಂಡೆ ಯಾಕೆ ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ ಅಂತ. ಅವನ ಕಷ್ಟ ನೋಡಿ, ಧರ್ಮರಾಜನ ಕಷ್ಟ ನೋಡಿ. ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ನಾನು, ಅದರ ಮೇಲೆ ಯೋಚನೆ ಮಾಡೋದಕ್ಕೆ ಮಾತಾಡೋದಕ್ಕೆ ನಾನು ಯಾರು ಅಂತ. ಆಯಿತು ಮಾಡು ಅಂದರೆ ಏನೋ ಕಷ್ಟ ಮಾಡೋದಕ್ಕೆ ಅಂತ, ಯಾವಾಗಲೂ ಮಾಡದೇ ಇದ್ದಿತ್ತು, ಇಡೀ ಜೀವನ ಮಾಡದೇ ಇದ್ದಿದ್ದು, ಹೇಗಪ್ಪ ಅಂತ. ಈ ಅಣ್ಣ ಮೀನ ಮೇಷ ಎಣಿಸ್ತಾ ಇದ್ದಾಗ ಈ ಭೀಮ ತನ್ನದೇ ಪಕ್ಷದ ಅಶ್ವತ್ಥಾಮ ಎನ್ನುವ ಆನೆಯನ್ನು ಒಂದನ್ನು ಕೊಂದನಂತೆ. ಅದು ಕೌರವರ ಪಕ್ಷದ ಆನೆ ಅಲ್ಲ, ಅದು ಪಾಂಡವರದ್ದೇ ಪಕ್ಷದ ರಾಜ ಇಂದ್ರವರ್ಮನ ಆನೆ ಇದು. ಹೋಗಿ ಅವನಿಗೆ ಹೇಳಬೇಕಾಗಿದೆ ದ್ರೋಣಾಚಾರ್ಯರ ಬಳಿಯಲ್ಲಿ ಹೋಗಿ. ಹಾಗಾಗಿ ಅಶ್ವತ್ಥಾಮ ಎನ್ನುವ ತನ್ನದೇ ಪಕ್ಷದ ಆನೆಯನ್ನು ಸಂಹಾರ ಮಾಡಿ ದ್ರೋಣರ ಮುಂದೆ ಹೋಗಿ ಅಶ್ವತ್ಥಾಮ ಹತಃ ಅಂತ ಹೇಳ್ದ ಅಂತ. ಆದರೆ ಭೀಮನಿಗೂ ಸ್ವಲ್ಪ ಕಷ್ಟ ಆಯ್ತಂತೆ. ಸೌವ್ರೀಢ ಅಂತಿದೆ, ಹೇಳುವಾಗ ನಾಚಿಕೆ ಆಯ್ತು ಅವನಿಗೆ ಅಂತ. ಏನಾದ್ರು ಒಂದಕ್ಕೊಂದು ಸಂಬಂಧ ಇದೆಯಾ? ಭೀಮ ಮತ್ತು ನಾಚಿಕೆ ಏನಾದ್ರು ಒಂದಕ್ಕೊಂದು ಮ್ಯಾಚಿಂಗ್ ಇದೆಯಾ ಅಂದರೆ ಇಲ್ಲೊಂದ್ಸರಿ ಮ್ಯಾಚ್ ಆಗಿಬಿಟ್ಟಿದೆ ಅಂತ, ಎರಡೂ ಸೇರಿ ಅಂತ. ಬೇರೆ ಸಮಯಗಳಿಂದ ದ್ರೋಣಾಚಾರ್ಯನು ಸರಿಯಾಗಿ ತರಾಟೆ ತಗೊಂಡಿದ್ದಾನೆ ಭೀಮ. ಅಂಥ ಸಂದರ್ಭಗಳೆಲ್ಲ ಇದೆ.
ಅದು ಮತ್ತು ಗುರುಗಳಂತೂ ಕೂಡ ನೋಡಿಲ್ಲ ಆ ಸಮಯದಲ್ಲಿ. ಅವನು ವೈರಿ ಅಂತಷ್ಟೇ ನೋಡಿದ್ದವನು. ಅದು ವಿಸ್ತಾರ ಆಗುತ್ತೆ ಅದನ್ನು ಮುಟ್ಟಿದ್ರೆ ಅದನ್ನು. ಆದರೆ ಇಲ್ಲಿ ಮಾತ್ರ ಒಳಗೊಳಗೆ ಕಳ್ಳ ಅವನಿಗೂ ಕೂಡ ಅಂತ. ಸವ್ರೀಢ ಅಂತ ನಾಚಿಕೆಯಿಂದ ಹೋಗಿ ಸ್ವಲ್ಪ ತಲೆ ತೆಗ್ಸಿ ಹೇಳಿದಂತೆ ದ್ರೋಣಾಚಾರ್ಯರ ಬಳಿ, ಅಶ್ವತ್ಥಾಮ ಹತಃ ಅಂತ. ಒಂದು ಸಾರಿ ಜಗ್ ಅಂತ ಆಯ್ತು ದ್ರೋಣಾಚಾರ್ಯರಿಗೆ. ಅಶ್ವತ್ಥಾಮ ಸತ್ತನ ಅಂತ. ಇರಲಾರದು, ಸುಳ್ಳಾಗಿರ್ಬೇಕಿದು, ಸತ್ಯ ಆಗಿರಲಾರದು ಇದು ಎಂಬ ಭಾವ ಬಂತು ದ್ರೋಣಾಚಾರ್ಯರಿಗೆ. ಯಾಕೆಂದರೆ ಭೀಮ ಎಲ್ಲಾದರೂ ಸುಳ್ಳು ಹೇಳಿದ್ರೂ ಹೇಳಬಹುದು ಅಂತ ಹೇಳ್ತಾನೆ ಅಂತಲ್ಲ, ಒಂದು ದೂರದ ಸಾಧ್ಯತೆ ಇದೆ. ಮಾಮೂಲಾಗಿ ನಿತ್ಯ ಸುಳ್ಳು ಹೇಳಬದುಕೋ ಜನ ಅಲ್ಲ. ಅದು ಇಲ್ಲ, ಹೇಳಿದ್ರು ಹೇಳಿಬಿಡ್ಬೋದು. ಹಾಗಾಗಿ ಇಲ್ಲಾರ್ದು ಹಾಗಾಗಿರ್ಲಿಕ್ಕಿಲ್ಲ ಎಂಬುದಾಗಿ ನಿಶ್ಚಯ ಮಾಡ್ತಾರೆ. ಅದರ ನಂತರ ಆ ಋಷಿಗಳ ಘಟ್ಟ ಬರುವಂಥದ್ದು. ಋಷಿಗಳೆಲ್ಲ ಬಂದು ತುಂಬ ಅವರಿಗೆ ದ್ರೋಣಾಚಾರ್ಯರಿಗೆ ಹೇಳ್ತಾರೆ, ಯಾಕಿಂತ ಕೆಲಸ ಮಾಡ್ತೀನಿ, ನಿಲ್ಲಿಸು ಇದನ್ನ ಅಂತ. ಆಗ ಒಂದು ಸಣ್ಣ ಬ್ರೇಕ್ ಬೀಳುತ್ತೆ ದ್ರೋಣಾಚಾರ್ಯರ ವಿವೇಕಕ್ಕೆ. ಅದು ನೆನಪಾಗತ್ತೆ. ಮತ್ತು ಭೀಮ ಬಂದು ಹೇಳಿದ್ನಲ್ಲ, ಅಶ್ವತ್ಥಾಮ ಸತ್ತ ಅಂತ ಹೇಳಿದ್ನಲ್ಲ, ಹೌದು ಅಲ್ವೋ ಅಂತ ಸಂಶಯ. ಒಂದು ಈ ಸಂಶಯ ದೊಡ್ಡ ಶತ್ರು. ನಿಮಗದು ಗೊತ್ತಿರ್ಬೋದು ಅಂತ. ರಾಜ ಮತ್ತು ಶತ್ರು ರಾಜ ಅವರ ಮಧ್ಯೆ ಎಷ್ಟೋ ವರ್ಷಗಳ ಸಂಘರ್ಷ. ಆ ಶತ್ರು ರಾಜನ ಸಂಹಾರ ಮಾಡೋಕ್ಕೆ ಏನು ಮಾಡಿದ್ರೂ ಆಗಲಿಲ್ಲ, ಗೆಲ್ಲೋಕ್ಕೂ ಆಗ್ತಿರ್ಲಿಲ್ಲ ಈ ಕಡೆ ಈಚೆ ರಾಜನಿಗೆ. ಕೊನೆಗೆ ಅವನು ಜ್ಯೋತಿಷಿ ಹೇಳಿದಂತೆ, ನನಗೆ ಬಿಡಿ, ಇದನ್ನು ನಾನು ನೋಡ್ಕೊಳ್ತೇನೆ, ಅವನು ಸಂಹಾರ ಮಾಡಿಸೋ ಕೆಲಸ ಸಂಹಾರ ನಾನೇ ಮಾಡಿ ಬರ್ತೇನೆ. ಯಾರಿಗೂ ಆಗಿಲ್ಲ, ನೀನು ಹೇಗೆ ಮಾಡ್ತೀವ, ನೀವು ಯೋಚನೆ ಬಿಡಿ, ನನ್ನ ಮೇಲೆ ಬಿಡಿ ನೀವು ಅಂಥೇಳಿ ಈ ಜ್ಯೋತಿಷಿ ಆ ರಾಜ್ಯಕ್ಕೆ ಹೋದನಂತೆ. ರಾಜನ ಆಸ್ಥಾನಕ್ಕೆ ಹೋಗಿ, ಜ್ಯೋತಿಷಿಗಳೊಂದು ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ನನ್ನ ಜಾತಕ ನೋಡ್ತೀರಾ ಅಂತ ಒಂದು ಬಂದೇ ಬರುತ್ತಲ್ವ ಪ್ರಶ್ನೆ. ಆ ರಾಜ ಕೇಳ್ದ, ನಮ್ದು ಏನಾದ್ರು ಇದು ದಶಾಭುಕ್ತಿ ಗ್ರಹಚಾರ ನೋಡಿ ಒಂದು ಸರ್ತಿ ಅಂತ. ಜಾತಕ ತೊಗೊಂಡವನೇ ಇದ್ದಕ್ಕಿದ್ದಾಗೆ ಕಣ್ಮುಚ್ಚಿ ತಲೆ ಕೆಳಗೆ ಹಾಕಿ ಆ ಕಡೆ ಈ ಕಡೆ ನೋಡಿ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಏನಾಯಿತು? ಅಲ್ಲ ಏನಿಲ್ಲ ಅಲ್ಲ, ಇದ್ದ ವಿಷಯ ಇದ್ದಾಗ ಹೇಳಿ ಅಂತ. ಅಲ್ಲ ಬೇಡ ಬಿಡು ಅಂತ. ಬೇಕು ಅಂತ ಹೇಳ್ತೀರೋ ಇಲ್ವೋ ಅಂತ. 7 ದಿವಸಕ್ಕೆ ಸಾಯ್ತೀಯ ನೀನು ಅಂತ. ಇನ್ನು 7 ದಿವಸಕ್ಕೆ ಸಾಯ್ತೀಯ ನೀನು ಅಂತ. ಒಂದಷ್ಟು ಚಡಿ ಏಟು ಕೊಡಿಸಿ ಕಳಿಸಿದಂತೆ ಜ್ಯೋತಿಷಿಗೆ. ನಾನು ಸಾಯ್ತೀನಿ ಅಂತೀಯ, ಯಾರೂ ಹೇಳಿಲ್ಲ ಇಲ್ಲಿವರೆಗೂ, ಏನು ಮಾತಿದಂತೆ. ಜ್ಯೋತಿಷಿಯನ್ನು ಅಟ್ಟಿದನಂತೆ ಪೆಟ್ಟು ಕೊಟ್ಟು. ಆದರೆ ರಾತ್ರಿ ಮಲಗು ಹೊತ್ತಲ್ಲಿ ಒಂದು ಸಣ್ಣಕ್ಕೆ ಒಂದು ಅನುಮಾನ, ಎಲ್ಲಾದರೂ ಸತ್ಯ ಆಗಿಬಿಟ್ರೆ ಅದು ಅಂತ. ನಿದ್ದೆ ಸರಿಯಾಗಿ ಬರಲಿಲ್ಲ ಅವನಿಗೆ. ಅಲ್ಲ, ಖಂಡಿತ ಅಲ್ಲ, ಎಲ್ಲಾದರೂ ಆಗಿಬಿಟ್ರೆ, ಒಂದು ವೇಳೆ ಅವನು ಜ್ಯೋತಿಷಿ ಹೇಳಿದ್ರೆ ಸರಿ ಇದ್ದರೆ, ಅದು ಒಂದು ಸತಿ ಬಂತು ಅಂದರೆ ಮನಸ್ಸು ಅದಕ್ಕೆ ಬೇಕಾದಾಗ ಲಾಜಿಕ್ ಹುಡ್ಕೋಕೆ ಶುರು ಮಾಡುತ್ತೆ. ಆಮೇಲೆ ಏನೇನೋ ನೆನಪು ಮಾಡ್ಕೊಡುತ್ತೆ. ಅವತ್ತು ಹಾಗಾಗಿತ್ತು, ಇವತ್ತು ಹೀಗಾಗಿತ್ತು, ಅವ್ರು ಹಾಗೆ ಹೇಳಿದ್ರು, ಹೀಗೆ ಎಲ್ಲ ನೆನಪಾಗೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಮರುದಿವಸ ಊಟ ಸೇರಲಿಲ್ಲ ರಾಜನಿಗೆ. ಅದ್ರ ಮರುದಿವಸ ಮೂಲಕ್ಕೆ ಕೂತ್ಕೊಂಡ ಹೋಗಿ 7 ದಿವಸಕ್ಕೆ ಸತ್ತೇ ಹೋದ. ಅಸ್ತ್ರ ಯಾವುದು ಅಂದರೆ ಬ್ರಹ್ಮಾಸ್ತ್ರ ಅಲ್ಲ, ಶಂಕಾಸ್ತ್ರ ಅಂತ ಈ ಅಸ್ತ್ರಕ್ಕೆ ಹೆಸರು ಅಂತ. ಸಂಶಯದ ಪಿಶಾಚಿ ಅಂತ, ಅದು ಅಷ್ಟು ಕೆಲಸ ಮಾಡಿದೆ ಅಂತ. ಹಾಗೆ ಒಂದು ಶಂಕೆ ಒಳಹೊಕ್ಕಿದೆ, ಭೀಮ ಅಷ್ಟು ಕೆಲಸ ಅಂತೂ ಮಾಡಿದ್ದಾನೆ ಅಂತ. ಏನಾಗಿರ್ಬೋದು ಅಂತ ಅದು ಖಚಿತಪಡಿಸ್ಕೋಬೇಕಲ್ಲ. ಈಗಲಾದ್ರೆ ನಾವೇನು ಮಾಡ್ತೀವಿ, ಎವಿಡೆನ್ಸ್ ಕೊಡು ಅಂತ ಕೇಳ್ತೇವೆ, ವಿಡಿಯೋ ಇದೆಯಾ, ಫೋಟೋ ಇದೆಯಾ ಅಂತ ಕೇಳ್ತೀವಿ, ನಾವು ಸಾಕ್ಷಿ ಯಾರು ಅಂತ ಕೇಳ್ತೀವಿ. ಆದರೆ ಅವತ್ತಿನ ಕಾಲ ಹೇಗಿತ್ತು ಅಂದರೆ ಧರ್ಮರಾಜನ ಕೇಳ್ಬೋಣ ಅಂತ ದ್ರೋಣಾಚಾರ್ಯರು ತೀರ್ಮಾನ ಮಾಡ್ತಾರೆ. ಅವನು ಯಾವತ್ತೂ ಸುಳ್ಳು ಹೇಳೋಕ್ಕೆ ಸಾಧ್ಯ ಇಲ್ಲ, ಅವನು ಸುಳ್ಳು ಹೇಳಲಾರ, ಯಾವ ಕಾರಣಕ್ಕೂ ಸುಳ್ಳು ಹೇಳಲಾರ. ಹಾಗಾಗಿ ಅವನನ್ನು ಕೇಳಿದರೆ ಇದ್ದ ವಿಷಯ ಗೊತ್ತಾಗತ್ತೆ ಅಂತ. ಅವ್ರಿಗೇನು ಗೊತ್ತು ಕೃಷ್ಣ ಇದ್ದಾನೆ ಅದ್ರ ಹಿಂದೆ ಅಂತ. ಈಗ ಧರ್ಮರಾಜ ಸುಳ್ಳು ಹೇಳೋದು ಅಸಂಭವ, ಆದರೆ ಕೃಷ್ಣನಿಗೆ ಅಸಂಭವ ಯಾವುದೂ ಇಲ್ಲ, ಕೃಷ್ಣ ಯಾವುದನ್ನು ಬೇಕಾದ್ರೂ ಮಾಡಿಸ್ತಾನೆ ಅಂತ ಅವ್ರಿಗೇನು ಗೊತ್ತು. ಹೋಗಿ ಧರ್ಮರಾಜನನ್ನು ಕೇಳಿದ್ರು. ಹಿಂದಿಂದ ಇವರೆಲ್ಲ ಚುಚ್ಚು ಕೊಡೋದಕ್ಕೆ ಅವನಿಗೆ, ಧರ್ಮರಾಜನಿಗೆ, ಹೇಳು ಉಳಿದ ಪಾಂಡವರುಗಳು ಭೀಮ ಅವರು ಇವರು ಎಲ್ಲ ಅಂತ ಏನಾದ್ರು ಮಾಡೋದು ಬಾಯಿಂದ ಹೇಳಿಸ್ಬಿಡ್ಬೇಕು ಅಂತ. ಕೊನೆಗೆ ಅಂತೂ ಇಂತೂ ಒತ್ತಡದಲ್ಲಿ ಹೇಳೇ ಬಿಟ್ನಂತೆ. ಹೇಳುವಾಗಲೂ ಕೂಡ ಅದು ಸುಳ್ಳು ಹೇಳಬಾರ್ದು ಅನ್ನೋ ಕಾರಣಕ್ಕೆ ಅಶ್ವತ್ಥಾಮ ಹತಃ ಕುಂಜರಹ ಅಂತ ಹೇಳ್ದ ಅಂತ. ಅಶ್ವತ್ಥಾಮ ಎಂಬ ಆನೆ ಸತ್ಯತು ಅಂತ, ಅಶ್ವತ್ಥಾಮ ಹತಃ ಕುಂಜರಹ ಅಂತ. ಮತ್ತು ಸುಳ್ಳು ಯಾಕಾಯಿತು ಅಂದರೆ ಆ ಕುಂಜರಹ ಅಂತ ಸ್ವಲ್ಪ ಸಣ್ಣದಾಗಿ ಹೇಳಿದಂತೆ. ಅಶ್ವತ್ಥಾಮ ಹತಃ ಅಂತ ಅವ್ರಿಗೆ ಕೇಳೋ ಹಾಗೆ, ಕುಂಜರಹ ಅಂತ ಇವನಿಗೆ ಕೇಳೋ ಹಾಗೆ.
ಅವ್ರಿಗೆ ಕೇಳೋ ಹಾಗಲ್ಲ, ಅಕ್ಕಪಕ್ಕ ಇವ್ರಿಗೆ ಕೇಳೋ ಹಾಗೆ. ಅವ್ರು ಸ್ವಲ್ಪ ದೂರ ಇರ್ತಾರಲ್ಲ ಆ ಕಡೆಗೆ. ಚಿಕ್ಕದಾಗ ಹೇಳಿದೆ, ಮೆಲು ಧ್ವನಿಯಲ್ಲಿ ಹೇಳ್ದೆ ಅದನ್ನು ಅಂತ. ಅರ್ಧ ಸತ್ಯ ಅದು ಅಂತ, ಅರ್ಧ ಸತ್ಯ. ಮತ್ತು ಇನ್ನೊಂದು ಏನಂದರೆ, ಈಗ ನೀವು ಟ್ರಿಕ್ಕೆಲ್ಲ ಉಪಯೋಗಿಸೋ ಹಾಗಿಲ್ಲ ಸತ್ಯದ ವ್ಯವಸ್ಥೆಗಳಲ್ಲಿ. ಹಾಗೆ ಅಂದರೆ ಸತ್ಯ ಅಂತ ನಾವು ಹೇಳೋದು, ಅವ್ರಿಗೆ ತಪ್ಪು ಕಲ್ಪನೆ ಬರೋ ಥರ ಮಾಡೋದು, ಅವ್ರು ಬೇರೆ ಥರ ತಿಳ್ಕೊಳ್ಳೋ ಥರ ಮಾಡೋ ಥರ ನಾವು ಸರಿಯಾಗಿ ಹೇಳಿರ್ತೀವಿ, ವಿದ್ವೇಷನ ಹೇಳಿರ್ತೀವಿ, ಬಟ್ ಪ್ಲಾಂಟಾಗಿ ಹೇಳಿರ್ತೀವಿ, ಅವರಿಗೆ ಬೇರೆ ಥರ ಬರೋ ಥರ. ಅದು ಸುಳ್ಳಿಗೆ ಸೇರುತ್ತೆ, ಅದು ಸತ್ಯಕ್ಕೆ ಸೇರಲ್ಲ. ಅದು ಸ್ವಲ್ಪ ಸುಳ್ಳಿನ ಗಂಧ ಇದೆ ಅದಕ್ಕೆ ಅಂತ, ಅಲ್ಲಿ ಒಳಗಡೆ ಕುಟಿಲತೆ ಇದೆ, ಅದು ಮೋಸ ಇದೆ ಅದರಲ್ಲಿ ಅಂತ. ಹಾಗಾಗಿ ಅದು ಸ್ವಲ್ಪ ಆ ವರ್ಗಕ್ಕೆ ಸೇರೋಂಥದ್ದೇ ಅದು ಅಂತ. ಇದು ಆ ಜಾತಿಗೆ ಸೇರೋಂಥದ್ದು. ಇದು ಹೇಳೋ ಸತ್ಯವೇ ಆದರೂ ಕೇಳೋವನಿಗೆ ಬೇರೆ ಅರ್ಥ ಬರೋ ಥರ ಮಾಡೋದು ಅಂತ, ಸುಳ್ಳು ಅಭಿಪ್ರಾಯ ಬರೋ ಥರ ಮಾಡೋದು ಅಂತ. ಇಂಟೆನ್ಷನ್ ಏನು? ಮಿಥ್ಯಾಭಿಪ್ರಾಯ ಬರೋ ಥರ ಇಂಟೆನ್ಷನ್ ಇದೆಯಲ್ಲ ಬಂದು. ಹಾಗಾಗಿ ಅದು ಸುಳ್ಳಿನ ವರ್ಗಕ್ಕೆ ಹೋಗುವಂಥದ್ದು ಅಂತ. ಏನಾಯಿತು ಗೊತ್ತಾ, ಅಲ್ಲಿಯವರೆಗೆ ಧರ್ಮರಾಜನ ರಥ ಭೂಮಿಯಿಂದ 4 ಅಂಗುಲ ಮೇಲಕ್ಕೆ ಇರ್ತಾ ಇತ್ತಂತೆ. ಧರ್ಮರಾಜನ ರಥದ ಚಕ್ರಗಳು ನೆಲ ಮುಟ್ತಾ ಇರಲಿಲ್ಲ ಅಂತ. ಅದು ವೈಶಿಷ್ಟ್ಯ ಅವನದ್ದು. ಯಾಕೆಂದ್ರೆ ಅಂಥ ಧರ್ಮಾತ್ಮ ಅವನು ಅಂತ. ರಥದ ಚಕ್ರಗಳು ನೆಲ ಮುಟ್ತಾ ಇರಲಿಲ್ಲ ಅಂತ. ನಂದ ಮತ್ತು ಉಪನಂದಾಮ ಎಂಬ 2 ಮೃದಂಗಗಳು ನಿರಂತರವಾಗಿ ನುಡಿತಾ ಇರ್ತಿದ್ವು. ರಥದ ಧ್ವಜ ಅವನದ್ದು, ದಿವ್ಯ ಮೃದಂಗಗಳು, ಅವನ ಮಹಿಮೆ ಅಂಥದ್ದು ಅಂತ. ಆದರೆ ಯಾವಾಗ ಅಶ್ವತ್ಥಾಮ ಹತಃ ಕುಂಜರ ಅಂತ ಹೇಳಿದ್ನೋ ನೆಲಕ್ಕೆ ಹಿಡಿತಂತೆ ರಥ ಕೂಡಲೇ. ಗಡಿಬಿಡಿಯಲ್ಲಿ ದ್ರೋಣಾಚಾರ್ಯರು ನೋಡಲಿಲ್ಲ ಅದನ್ನು. ಇವರು ಪುಣ್ಯಕ್ಕೆ ದ್ರೋಣಾಚಾರ್ಯರು ಗಮನಿಸಲಿಲ್ಲ ಅದನ್ನು ಅಂತ. ಅವರು ಶಸ್ತ್ರವನ್ನು ಕೆಳಗೆ ಹಾಕಿದರು. ಹಾಗಾಗಿ ಧರ್ಮಕ್ಕೆ ವಿಜಯ ಆಯಿತು. ಇಲ್ಲಾದರೆ ಕಷ್ಟ ಇತ್ತು ಅಂತ. ಕೃಷ್ಣನ ಪ್ರಕಾರ ಇವತ್ತೇ ಯುದ್ಧ ಮುಗಿಯುತ್ತೆ ಅಂತ ಕೃಷ್ಣ ಹೇಳೋದು. ಇವತ್ತೇ ಮುಗಿಯುತ್ತೆ ಯುದ್ಧ ಅಂತ, ಅಧರ್ಮ ಗೆಲ್ಲುತ್ತೆ ಅಂತ. ಹಾಗಾಗಿ ಸುರರು ಹೇಳ್ತಾರೆ ಧರ್ಮರಾಜನಿಗೆ, ಅದಕ್ಕೊಂದು ಪರಿಮಾರ್ಜನೆ ಬೇಕಲ್ಲ ಅಂತ. ಅಶ್ವತ್ಥಾಮ ಹತಃ ಕುಂಜರ ಅದೇ ಇದು ಅಂತ. ನೋಡಿ, ಸುಳ್ಳಿಗೆ ಏನು ಫಲ ಅಂತ ಯಾರಿಗಾರು ಅನುಮಾನ ಇದ್ದರೆ ನೀವು ಈ ಭಾಗ ಓದಬೇಕು ಮಹಾಭಾರತ. ಏನಾಯಿತು? ಅರ್ಧ ಸುಳ್ಳಿನ ಫಲ ಏನು ಮತ್ತು ಇಡೀ ಸುಳ್ಳಿಗೆ ಏನು ಫಲ ಬರ್ಬೋದು? ಪೂರ್ತಿ ಸುಳ್ಳೆ ಹೇಳಿದರೆ ಜೀವನ ಇಡೀ ಸುಳ್ಳೆ ಹೇಳ್ತಾ ಇರ್ತಾರಲ್ಲ, ಅವರು ಕಾಯಂ ಸೀಟ್ ಬುಕ್ ಮಾಡಿರ್ತಾರೆ ನರಕದಲ್ಲಿ. ಅವರು ಅಲ್ಲಿಂದ ಈ ಕಡೆ ಬರೋ ಪ್ರಶ್ನೆ ಇಲ್ಲ ಅಂತ. ಯಮಧರ್ಮನ ನಿತ್ಯ ಸಂಗಾತಿಗಳು ಅಂತ. ಯಾವಾಗ ಬಂದೀವಿ ಅಂತ ಯಮಧರ್ಮ ಕೇಳೋ ಹಾಗೆ ಅಲ್ಲ. ಹೆಚ್ಚು ಕಡಿಮೆ ನೀವಿದ್ದಾಗಿಂದಲೂ ನಾನು ಇಲ್ಲೇ ಇದ್ದೇನೆ ಅಂತ ಹೇಳೋಂಥ ಪರಿಸ್ಥಿತಿ. ನೀವು ಇರೋದವರೆಗೂ ಇರ್ತೇನೆ ಅಂತ. ಈ ಕೆಲವರು ಅದೇ ಕ್ಲಾಸಲ್ಲಿ ಇರ್ತಾರೆ, ಮುಂದೆ ಹೋಗೋದೇ ಇಲ್ಲ ಅಂತ. 5ನೇ ಕ್ಲಾಸ್ ಅಂದ್ರೆ 5ನೇ ಕ್ಲಾಸೇ ನಿಷ್ಠೆ ಆ ಕ್ಲಾಸ್ ಬಗ್ಗೆ ಅಂತ. 10 ವರ್ಷ ಆದರೂ 5ನೇ ಕ್ಲಾಸಲ್ಲಿ ಇರೋವಂಥದ್ದು ಅಂತ. ಅವರಿಗೆ 4ನೇ ಕ್ಲಾಸು ಬೇಡ, 6ನೇ ಕ್ಲಾಸ್, ಅದೇ ಕ್ಲಾಸೇ ಬೇಕು, ಅದೇ ತರಗತಿಯೇ ಬೇಕು ಅಂತ ನಿಷ್ಠೆ. ಹಾಗೆ ಆಗ್ಬಿಡ್ತಾರೆ ಅವರು ಅಂತ, ಈ ಸುಳ್ಳು ಹೇಳಿಬಿಟ್ರೆ ಅಂತ. ಹಾಗಾಗಿ ಮಕ್ಕಳೇ, ಯಾಕೆ ಇಂಥ ಚರಿತ್ರೆಗಳನ್ನು ಅವಲೋಕನ ಮಾಡಬೇಕು ಅಂದರೆ ಮುಂದಿನ ಪರಿಣಾಮಗಳನ್ನು ತಿಳ್ಕೊಳ್ಳೋ ದೃಷ್ಟಿಯಿಂದ. ಅವರ ಕಥೆನೇ ಹಾಗೆ, ನಮ್ಮ ಕಥೆ ಏನು? ಧರ್ಮರಾಜ ಭೀಮ ಅರ್ಜುನನಂಥವ್ರ ಕಥೆ ಹೀಗಾಯಿತು, ನಮ್ಮ ಕಥೆ ಏನು? ನಿಮಗೆಲ್ಲ ಆಗ ಸಂಶಯ ಬಂದಿರ್ಬೋದಲ್ವ, ಭೀಮನಿಗೆ ಯಾಕೆ ನರಕ, ಅರ್ಜುನನಿಗೆ ಯಾಕೆ ನರಕ? ನಿಮ್ಗೊಂದು ಪ್ರಶ್ನೆ ಕೇಳ್ತೀವಿ, ಆ ಆನೇನು ಹೊಡೆದಕ್ಕೆ ಒಂದಲ್ಲ ಅಶ್ವತ್ಥಾಮ ಅಂತ, ಏನದು? ಅಂಥದ್ದಿನ್ನೂ ಕೆಲವಾಗಿರ್ಬೋದಲ್ವ? ಯಾಕೆ ಕೊಂಚ ಹೊತ್ತಿನ ಮಟ್ಟಿಗೆ ಅವ್ರಿಗೆ ಇರಬೇಕಾಯ್ತು ಅಂದರೆ ಇಂಥದ್ದು ಇನ್ನೂ ಕೆಲವಾಗೇ ಆಗಿರುತ್ತೆ. ಕೊನೆಯಲ್ಲಿ ಒಂದು ಮಾತು, ಇದು ಕೂಡ ಅಂದರೆ ಅಧಿಕಾರಕ್ಕೆ ಹೋಗುವಂಥ ಈ ಮಾತನ್ನು ಅವಶ್ಯಕ್ಕೆ ತಿಳ್ಕೊಳ್ಬೇಕು ಅಂತ. ಮಹಾಭಾರತ ಏನು ಹೇಳುತ್ತೆ ಅಂದರೆ, ಎಲ್ಲ ರಾಜರು ನರಕಕ್ಕೆ ಒಂದ್ಸರಿ ಹೋಗಿ ಬರಲೇಬೇಕಾಗತ್ತೆ ಅಂತ. ಸರ್ವರಾಜಭಿ ಈ ಶಬ್ದ ಇದೆ, ಹೆಚ್ಚು ಕಡಿಮೆ ಅಂತ ಒಂಚೂರು ಇಟ್ಟುಕೊಳ್ಳಿ ನೀವು ಬೇಕಾದರೆ. ಎಲ್ಲ ರಾಜರು ಒಂದು ವಿಸಿಟ್ ನರಕಕ್ಕೆ ಇದ್ದೇ ಇದೆ. ಯಾಕೆಂದರೆ ಅವ್ರ ಜಾಗ ಹೇಗಿದೆ ಅಂದರೆ ಅವರು ಪಾಪ ಮಾಡೇ ಮಾಡ್ತಾರೆ. ಆ ಸ್ಥಾನ ಪಾಪ ಮಾಡಿಸುತ್ತೆ ಅಂತ. ಅಧಿಕಾರ ಎಲ್ಲಿದೆಯೋ ಪಕ್ಕದಲ್ಲಿ ನರಕ ಇದೆ ಅಂತ. ಅಧಿಕಾರದಿಂದ ದೂರ ಇರೋದು ಒಳ್ಳೆಯದು. ಅಧಿಕಾರ ಸ್ಥಾನಗಳು ನರಕದ ದ್ವಾರಗಳಾಗಿರ್ತವೆ, ಅಲ್ಲಿಂದ ತಪ್ಪುಗಳು ನಡೀತವೆ. ತಪ್ಪುಗಳ ಪರಿಣಾಮ ಬೇರೆ ಜೀವಗಳ ಮೇಲೆ ಆಗ್ತದೆ. ಈಗ ಅವರು ಕೇವಲ ಅವರಿಗೆ ಜವಾಬ್ದಾರಿ ಆಗಿರೋದಿಲ್ಲ, ಇನ್ನೊಬ್ಬರ ಬಗ್ಗೆ ತೀರ್ಮಾನ ಕೊಡೋಂಥ ಜಾಗ ಯಾವಾಗ ಬಂತು, ಪಕ್ಕದಲ್ಲಿ ನರಕ ಬಂತು ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಸರ್ವರಾಜಭಿ ಅಂತ 2 ಸಾರಿ ಹೇಳಿದ್ದಾರೆ ಆ ಜಾಗದಲ್ಲಿ. ಎಲ್ಲ ಇಲ್ಲೊಂದು ಭೇಟಿ ಕೊಡೋರೆ ಅಂತ. ಕಾರಣ ಏನು ಅಂದರೆ ಆ ವಾತಾವರಣ, ಪವರ್ ಕರಪ್ಟ್ಸ್.
ಅಧಿಕಾರ ಅನ್ನೋದು ನಮ್ಮನ್ನು ದೂಷಿತರನ್ನಾಗಿ ಮಾಡುತ್ತೆ, ದೋಷ ಬರೋ ಥರ ಮಾಡುತ್ತೆ ಅಂತ. ಹಾಗಾಗಿ ಅವ್ರ ಜೀವನದಲ್ಲಿ ಎಷ್ಟೋ ಅಂಥದ್ದು ನಡೆದೋಗಿರುತ್ತೆ, ಎಷ್ಟೋ ಪ್ರಾಯಶ್ಚಿತ್ತನ ಮಾಡಿರ್ತಾರೆ, ಪರಿಹಾರನೂ ಮಾಡಿರ್ತಾರೆ, ಮಾಡದೇ ಅನ್ನಿರೋದಿಲ್ಲ. ಅಷ್ಟಾಗಿಯೂ ಚೂರುಪಾರು ಏನು ಉಳ್ಕೊಂಡಿದೆಯೋ ಅದಷ್ಟು ಕೆಲಸ ಮಾಡುತ್ತೆ. ಹಾಗಾಗಿ ಹೀಗೆ ಆ ಸಂದರ್ಭ ಪರಿವಸನ ಆಯಿತು. ಆದರೆ ಸುಖಾಂತಿ ಆಯಿತು. ಯಾಕೆಂದರೆ ಆ ಕ್ಷಣದಿಂದಲೇ ಎಲ್ಲರೂ ಧರ್ಮರಾಜನ ಪರಿವಾರದವರು ಅವನ ಜೊತೆಗೆ ಸ್ವರ್ಗಕ್ಕೆ ಬರ್ತಾರೆ. ದೇವಗಂಗೆಯಲ್ಲಿ ಧರ್ಮರಾಜನನ್ನು ಸ್ನಾನ ಮಾಡಿಸ್ತಾರೆ. ಯಾಕೆಂದರೆ ನರಭಾವ ಹೋಗಬೇಕು ಅವನಿಗೆ ಅಂತ. ಅವನು ಸಶರೀರ ಸ್ವರ್ಗಕ್ಕೆ ಬಂದವನು. ಹಾಗಾಗಿ ಇಲ್ಲಿ ಬಂದ ಮೇಲೂ ತಮ್ಮ ಅಣ್ಣ ಅವನದೆಲ್ಲ ಬೇರೆ ಯಾರು ಹಾಗೆ ಮಾಡೋದಿಲ್ಲ ಇಲ್ಲಿ ಬಂದ ಮೇಲೆ. ಆದರೆ ಧರ್ಮರಾಜನಿಗೆ ಎಲ್ಲಿ ತಮ್ಮಂದರು, ಎಲ್ಲಿ ದ್ರೌಪದಿ, ಇದೆಲ್ಲ ಏನು ಅಂದರೆ ನರಭಾವ ಪೂರ್ತಿ ಹೋಗಿಲ್ಲ ಇನ್ನೂ ಕೂಡ ಅಂತ. ಹಾಗಾಗಿ ಆ ದೇವರ ನದಿಯಲ್ಲಿ ಸ್ನಾನ ಮಾಡಿದಾಗ ಆ ನರಭಾವ ಪೂರ್ತಿ ಹೋಗಿ ದಿವ್ಯ ಭಾವ, ದೇವಭಾವ ಅವನಿಗೆ ಬರುತ್ತೆ. ಅಲ್ಲಿಂದ ನಂತರ ಅವರೆಲ್ಲ ಸ್ವರ್ಗದಲ್ಲಿ ಸುಖವಾಗಿದ್ದರು. ಅವರೇ ಸ್ವರ್ಗ, ಪಾಂಡವರು ಅಂದರೆ ಸ್ವರ್ಗದ 5 ಪ್ರಧಾನ ದೇವತೆಗಳು ತಾನೆ ಅವರು ಅಂತ. ಆದರೆ ಜೀವ ಒಂದು ಪ್ರತ್ಯೇಕ ಇದ್ದೇ ಇರುತ್ತೆ ಅಂತ. ಯಾಕೆ ಸ್ವರ್ಗ ನರಕ ಅಂದರೆ ಅದು ಈಗ ವಾಯುವಿಗೆ ನರಕ ಆ ಥರ ಅಲ್ಲ ಅದು. ಈಗ ಧರ್ಮರಾಜನಾಗಿ ಹುಟ್ಟಿದ್ರು, ಅದು ಯಮಧರ್ಮನ ಅಂಶ ಧರ್ಮರಾಜನಲ್ಲಿ ಇದೆ ಅನ್ನೋ ನಿಜವಾದರೂ ಕೂಡ ಒಂದು ಜೀವ ಇರಲೇಬೇಕು ಅಲ್ಲೊಂದು ಅಂತ. ಆ ಜೀವಕ್ಕೆ ಅದರದ್ದಾದ ಪುಣ್ಯ ಪಾಪಗಳು ಇರಲೇಬೇಕು. ಯಾರೇ ಆದರೂ ಇದು ಈ ಲೋಕದಲ್ಲಿ ಮನುಷ್ಯನಾಗಿ ಜೀವನ ಮಾಡಬೇಕು ಅಂದರೆ ಬರೀ ದೇವರಾಗಿ ಬಂದು ಜೀವನ ಮಾಡೋಕ್ಕಾಗೋದೇ ಇಲ್ಲ. ಅದೊಂದು ಸೆಟಪ್. ಅದು 24 ಪ್ರಕೃತಿ ತತ್ವಗಳು, 25ನೇ ಪುರುಷ ತತ್ವ, ಪರಮ ಪುರುಷ. ಅದರ ನಂತರ ಈಗ ಇದಿಷ್ಟು ಇರಲೇಬೇಕಾಗತ್ತೆ. ಇಲ್ಲೇ ಯಂತ್ರ ಕೆಲಸ ಮಾಡಲ್ಲ ಅಂತ. ಹಾಗಾಗಿ ಜೀವ ಅಂತ ಒಂದು ಇರಲೇಬೇಕು ಅಂತ. ಅದಕ್ಕೆ ಸಂಬಂಧಪಟ್ಟಂಥ ಶುಭಾಶುಭಗಳು ಇರಲೇಬೇಕು. ಹಾಗಾಗಿ ಈ ಸ್ವರ್ಗ ನರಕಗಳು ಬರೋಂಥದ್ದು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಧರ್ಮರಾಜನ ಹಾಗೆ ಜೀವನ ಮಾಡೋಕ್ಕಾಗತ್ತಾ ಅಂತ ಕೇಳಬೇಡಿ. ನೀವು ಇಷ್ಟು ನಮ್ಮ ಪ್ರಯತ್ನವನ್ನು ಒಂದು ಕ್ಷಣದಲ್ಲಿ ನಿಷ್ಫಲ ಮಾಡ್ಬೋದು ನೀವು. ಹೇಗೆ ಅಂದರೆ ಅದೆಲ್ಲಾಗತ್ತೆ ಆ ಥರ ಇರೋದಕ್ಕೆ ಮುಗೀತು ಅಂತ. ಎಷ್ಟೋ ಸತಿ ನಾವಿಲ್ವಾ, ನೀರೋಕ್ಕೆ ಯಾಕಾಗಲ್ಲ ಅಂತ ಕೇಳಿದರೆ ಕೂಡಲೇ ಉತ್ತರ ಕೊಡ್ತಾರೆ ಶಿಷ್ಯರು. ಅದು ಸಂಸ್ಥಾನ ಇದ್ದಾಗಲ್ಲ ನಾವಿರೋಕ್ಕಾಗತ್ತಾ? ಮುಗೀತು, ಅಲ್ಲಿಗೆ ಮುಗೀತು ಅಂತ. ಹಾಗಲ್ಲ ಅಂತ. ಏನೇನು ಮಾಡೋಕ್ಕಾಗತ್ತೋ ಮಾಡು. ನಾರಾಯಣ ರಾಮನಾಗಿ ಬಂದು ಯಾಕೆ ನಮ್ಮ ಮುದ್ದೆ ಇಷ್ಟೆಲ್ಲ ಒಂದು ಕಥೆಯನ್ನು ನಡೆಸಿದೆ ಅಂದರೆ ನಮಗೊಂದು ಒಂದು ದಾರಿ ತೋರಿಸೋದಕ್ಕೆ ಅಂತ. ಏನೇನು ಮಾಡೋಕ್ಕಾಗತ್ತೆ ರಾಮ ಮಾಡಿದಂತೆ, ಧರ್ಮರಾಜ ಮಾಡಿದಂತೆ ಅದೆಲ್ಲವನ್ನು ಕೂಡ ನಾವು ಮಾಡಬೇಕು. ನಾವು ಮಾಡಿದರೆ ನಾವು ಧರ್ಮರಾಜನ ತರಹ ಆದರೆ ಅದರ ಪರಿಣಾಮ ಏನಂದರೆ ನಮ್ಮ ಸುತ್ತಮುತ್ತ ಸ್ವರ್ಗ ಇರುತ್ತೆ. ಯಾವಾಗಲೂ ನಾವು ಹೋದಲ್ಲಿ ಬಂದಲ್ಲಿ ಸ್ವರ್ಗವನ್ನು ಕ್ಯಾರಿ ಮಾಡ್ಬೋದು ಅಂತ. ನಮ್ಮ ಜೊತೆಯಲ್ಲಿ ಸ್ವರ್ಗವನ್ನು ಕ್ಯಾರಿ ಮಾಡ್ಬೋದು. ನಾವು ಇರುವ ಊರು ಸ್ವರ್ಗವಾಗೇ ಇರುತ್ತೆ ಅಂತ. ನಮ್ಮ ಅಕ್ಕಪಕ್ಕ ಇರೋರು ಸ್ವರ್ಗವಾಗೇ ಇರ್ತಾರೆ ಅಂತ. ಎಲ್ಲಿ ನೋಡಿ ಭೀಮನ ಬಲ ಬಂತ ಅಲ್ಲಿ ನರಕದಲ್ಲಿ, ಅರ್ಜುನನ ಪರಾಕ್ರಮ ಬಂತ, ಯಾವುದು ಬಂತು ಹೇಳಿ? ದ್ರೌಪದಿಯ ರೂಪ ಬಂತ, ನಕುಲನ ರೂಪ ಬಂತ, ಶಾಸ್ತ್ರ ಪಾಂಡಿತ್ಯ ಬಂತ, ಸಹದೇವನದೊಂದು ಇಲ್ಲ. ಧರ್ಮರಾಜನ ಧರ್ಮ ಇವರನ್ನು ಕಾಪಾಡಿದ್ದು ಕೊನೆಯಲ್ಲೂ ಕೂಡ ಅಂತ. ಹಾಗಾಗಿ ಅಂತಹ ಧರ್ಮರಾಜನಾಗಲಿಕ್ಕೆ ಪ್ರಯತ್ನ ಪಡಬೇಕು. ನೀವು ಮಹಾಭಾರತದಲ್ಲಿ ಮೊದಲನೇ ಪಾತ್ರನ ಮೆಚ್ಚಬೇಕಾಗಿದ್ದು ಯಾವುದು, ಇಲ್ಲಿ ಧಾರಣೆ ಮಾಡಬೇಕಾದ ಪಾತ್ರ ಯಾವುದು ಅಂದರೆ ಕೃಷ್ಣ ಆದಮೇಲೆ ಧರ್ಮರಾಜ ಅಂತ. ಬೇರೆ ಯಾರೂ ಅಲ್ಲ, ಧರ್ಮರಾಜ ಅಂತ. ಭೀಷ್ಮ ದ್ರೋಣ ಇವರೆಲ್ಲರಿಗಿಂತ ಮೇಲೆ ಅವನು ಧರ್ಮರಾಜ ಅಂಥ ಪಾತ್ರ. ಹಾಗಾಗಿ ಅದನ್ನು ಹೃದಯದಲ್ಲಿ ಧಾರಣೆ ಮಾಡಿ ಧರ್ಮಮಯರಾಗಿ ಬದುಕಲಿಕ್ಕೆ ಪ್ರಯತ್ನ ಪಡಿ. ಸಾವನ್ನು ಮೀರ್ತಿರೋ ಇಲ್ವೋ, ನರಕವನ್ನು ಮೀರಿ ಅಂತ. ಯಮಧರ್ಮನನ್ನು ಮೀರ್ತಿರೋ ಇಲ್ವೋ, ಪಾಪವನ್ನು ಮೀರಿ ಅಂತ. ಮಾಡಿದ ಪಾಪಕ್ಕೆಲ್ಲ ಪರಿಹಾರ ಆಗುತ್ತೋ ಇಲ್ಲೋ, ಮಾಡಬೇಡಿ ಕೊನೆ ಪಕ್ಷ, ಇನ್ನು ಮಾಡಬೇಡಿ ಅಂತ. 14 ದಾಟಿದವರೆಲ್ಲರೂ ಕೂಡ ಕೌಂಟಿಂಗ್. ಮೊನ್ನೆ ನಿಮ್ಗೆ ಹೇಳಿದಾಗೆ ಅಲ್ಲಿ ಚಿತ್ರಗುಪ್ತ ಬರ್ಕೊಳ್ತಾ ಇದ್ದಾನೆ ಲೆಕ್ಕವನ್ನು ಅಂತ. ಪ್ರತಿ ಕ್ಷಣವೂ ಕೂಡ ಚಿತ್ರಗುಪ್ತ ಶುಭಾಶುಭಗಳನ್ನು ಬರ್ಕೊಳ್ತಾ ಇದ್ದಾನೆ ಅಂತ. ಪ್ರತಿ ಕ್ಷಣವೂ ನಮ್ಮದು ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಅಂತ. ಹಾಗಾಗಿ ಯಾರು ನಾವು 14 ದಾಟಿದ್ದೀವೋ ನಾವು ಪ್ರತಿ ಹೆಜ್ಜೆಯಲ್ಲೂ ಎಚ್ಚರವಾಗಿರಬೇಕು. ಯಾರು 14 ದಾಟಿಲ್ವೋ ಅವ್ರು ಈಗಿಂದಲೇ ಸರಿ ತಪ್ಪುಗಳನ್ನು ತಿಳ್ಕೊಳ್ಬೇಕು. ಮತ್ತು ಹೇಗೂ 14 ದಾಟಿಲ್ಲ ಅಂತ ಏನಾದ್ರು ಮಾಡಬಾರ್ದು, ಬೆಳೆದಿರೋದೆಲ್ಲ ತಿಳಿದು ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ಇದೆ. ಅದಕ್ಕೆ ಯಾರೇ ಆದರೂ ಕೂಡ ಗೊತ್ತಿದ್ದು ತಿಳಿದು ಮಾಡಿದರೆ ಪನಿಷ್ಮೆಂಟ್ ಇಲ್ಲ ಅಂತ ಅಂದ್ಕೊಳ್ಳೋದು ಬೇಡ, ಆ ಥರ ಏನು. ಹಾಗಾಗಿ ಧರ್ಮದ ದಾರಿಯಲ್ಲಿ ಸಾಗೋಣ. ನಾವು ಧರ್ಮರಾಜರಾಗೋಣ. ರಾಜ ಅಂದರೆ ಶೋಭಿಸ್ತಾನೆ ಅಂತ, ರಾಜತೆ ಇತಿ ರಾಜ ಅಂತ. ಧರ್ಮದಿಂದ ಶೋಭಿಸೋಣ, ರೂಪದಿಂದ ಅಲ್ಲ, ಬಲದಿಂದಲ್ಲ, ಪಾಂಡಿತ್ಯದಿಂದ ಅಲ್ಲ.
ಕೌಶಲ್ಯದಿಂದ ಅಲ್ಲ, ಧರ್ಮದ ಮೂಲಕವಾಗಿ ಶೋಭಿಸೋಣ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ರತ್ನಸಾನುಶರಾಸನಂ ರಜತಾದ್ರಿಶೃಂಗನಿಕೇತನಂ ಶಿಂಜಿನೀಕೃತಪನ್ನಗೇಶ್ವರಮಚ್ಯುತಾನಲಸಾಯಕಂ. ಕ್ಷಿಪ್ರದಗ್ಧಪುರತ್ರಯಂ ತ್ರಿದಶಾಲಯೈರಭಿವಂದಿತಂ. ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಪಂಚಪಾದಪಪುಷ್ಪಗಂಧ ಪದಾಂಬುದದ್ವಯ ಶೋಭಿತಂ. ಫಾಲಲೋಚನ ಜಾತ ಪಾವಕದಗ್ಧಮನ್ಮಥ ವಿಗ್ರಹಂ. ಭಸ್ಮದಿಗ್ಧಕಲೇಬರಂ ಭವನಾಶನಂ ಭವಮವ್ಯಯಂ. ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಮತ್ತವಾರಣಮುಖ್ಯಚರ್ಮಕೃತೋತ್ತರೀಯ ಮನೋಹರಂ. ಪಂಕಜಾಸನ ಪದ್ಮಲೋಚನ ಪೂಜಿತಾಂಘ್ರಿಸರೋರುಹಂ. ದೇವಸಿಂಧುತರಂಗಶೀಕರಸಿಕ್ತಶುಭ್ರಜಟಾಧರಂ. ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಭಕ್ತವತ್ಸಲಮರ್ಚಿತಂ ನಿಧಿಮಕ್ಷಯಂ ಹರಿದಂಬರಂ. ಸರ್ವಭೂತಪತಿಂ ಪರಾತ್ಪರಮಪ್ರಮೇಯಮನುತ್ತಮಂ. ಸೋಮವಾರಿನಭೂತಾಶನ ಸೋಮಪಾನಿಲಖಾಕೃತಿಂ. ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ವಿಶ್ವಸೃಷ್ಟಿವಿಧಾಯಿನಂ ಪುನರೇವ ಪಾಲನ ತತ್ಪರಂ. ಸಂಹರಂತಮಥಃ ಪ್ರಪಂಚಮಶೇಷಲೋಕ ನಿವಾಸಿನಂ. ಕ್ರೀಡಯन्तಮಹರ್ನಿಶಂ ಗಣನಾಥಯೂಥ ಸಮನ್ವಿತಂ. ಚಂದ್ರಶೇಖರಮಾಶ್ರಯೇ ಮಮ ಕಿಂ ಕರಿಷ್ಯತಿ ವೈ ಯಮಃ. ಮೃತ್ಯುಭೀತಮೃಕಂಡುಸೂನುಕೃತಸ್ತವಂ ಶಿವಸನ್ನಿಧೌ. ಯತ್ರ ಕುತ್ರ ಚ ಯಃ ಪಠೇನ್ನ ಹಿ ತಸ್ಯ ಮೃತ್ಯುಭಯಂ ಭವೇತ್. ಪೂರ್ಣಮಾಯುರರೋಗತಾಮಖಿಲಾರ್ಥಸಂಪದಮಾದರಂ. ಚಂದ್ರಶೇಖರ ಏವ ತಸ್ಯ ದದಾತಿ ಮುಕ್ತಿಮಯತ್ನತಃ. ಚಂದ್ರಶೇಖರ 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 ಪಾಹಿ ಮಾಂ. ಚಂದ್ರಶೇಖರ 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 ರಕ್ಷ ಮಾಂ. ಚಂದ್ರಶೇಖರ 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 ಪಾಹಿ ಮಾಂ.
चन्द्रशेखर 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 रक्ष मां चन्द्रशेखर 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 रक्ष मां चन्द्रशेखर रक्ष मां चन्द्रशेखर रक्ष मां